ಇಲ್ಲಿ ನೋಡಿ ಈ ಪೀಸಲ್ಲಿ ಒಂದು ಸೂಕ್ಷ್ಮದಿಂದ ನೋಡ್ಬೇಕಾಗಿರ್ತಕ್ಕಂಥ ವಿಚಾರ. ಇದು ಉದ್ದ 7.5 ಇರ್ತಕ್ಕಂಥದ್ದು. ಬಟ್ ನೀವು 7ರಿಗೆ ಹಣ ಕೊಟ್ಟಿರ್ತೀರ. ಈ 3-4 ಇಂಚು ಒಂದ್ ಏನಿದೆ ಅದು ಏರ್ ಪ್ಯಾಕ್ ಅಂತ ಬಂದಿರುತ್ತೆ. ಇದು ಯಾವುದೇ ಕಾರಣಕ್ಕೂ ಮರದಲ್ಲಿ ಇರ್ತಕ್ಕಂಥ ಡಿಫೆಕ್ಟ್ ಅಲ್ಲ ಸ್ನೇಹಿತರೆ. ಸಾಮಿಲಿಂದ ಲೋಡ್ ಮಾಡಿಸುವಾಗ ಮರಕ್ಕೆ ಪರ್ಮಿಟ್ ಮತ್ತು ಬಿಲ್ಲು ಸ್ಪಷ್ಟವಾಗಿ ತಗೊಳ್ಳೇಬೇಕು ಸ್ನೇಹಿತರೆ. ಯಾಕಂತಂದ್ರೆ ಯಾವುದೇ ಮರ ಆಗಿರ್ಲಿ, ಆ ಮರಕ್ಕೆ ಅದು ಸಾಗವಾನಿ ಆಗಿರ್ಬೋದು, ಅದು ಬೇವಿನ ಮರ ಆಗಿರ್ಬೋದು, ಅಥವಾ ಅದು ಹೊನ್ನೆ ಮರ ಆಗಿರ್ಬೋದು, ಸಾಕಷ್ಟು ಮರಗಳಿದೆ. ಎಲ್ಲದಕ್ಕೂ ಒಂದು ಕಾನೂನುಬದ್ಧವಾಗಿ ಅರಣ್ಯ ಇಲಾಖೆಯಲ್ಲಿ ಪರ್ಮಿಟ್ ಅನ್ನೋದನ್ನ ಕೊಡ್ತಾರೆ. ಸೊ ಆ ಪರ್ಮಿಟ್ ಅನ್ನ ಯಾವುದೇ ಕಾರಣಕ್ಕೂ ಕೇಳಿ ಪಡೀರಿ. ಪರ್ಮಿಟ್ ಇಲ್ಲದೆ ಮರನ ಸಾಗಾಣಿಕೆ ಮಾಡಬೇಡಿ. ಕೆಲಸ ಮಾಡಿ 6 ತಿಂಗಳ ನಂತರ ಈ ರೀತಿ ಆಗಿದೆ. ಇದಕ್ಕೆ ಕಾರಣ ಯಾವುದೇ ಕಾರಣಕ್ಕೂ ಸಾಮಿಲ್ ಮಾಲೀಕರಲ್ಲ, ಯಾವುದೇ ಕಾರಣಕ್ಕೂ ಮರದ ಮಾರಾಟಗಾರರಲ್ಲ, ಯಾವುದೇ ಕಾರಣಕ್ಕೂ ಇದಕ್ಕೆ ತಪ್ಪಿತಸ್ಥರು ಕಾರ್ಪೆಂಟರ್ ಕೂಡ ಅಲ್ಲ. ಇದಕ್ಕೆ ನೇರ ಹೊಣೆ ಮೈಸೂರು ಪ್ಯಾಲೇಸ್ ಅರಮನೆ ನೋಡ್ಬೋದು, ವಿಧಾನಸೌಧಗಳು ನೋಡ್ಬೋದು, ಹಳೆ ಬ್ರಿಟಿಷ್ ಕಾಲದ ಬಂಗ್ಲೆಗಳು ನೋಡ್ಬೋದು. 100 ವರ್ಷಗಳಿಂದ ಹಿಂದೆ ಅವರು ಮಾಡಿರ್ತಕ್ಕಂಥ ಬಿಲ್ಡಿಂಗ್ ಅಲ್ಲೂ ಇವತ್ತು ಕೂಡ ಮರ ಅಚ್ಚುಕಟ್ಟಾಗಿದೆ. ನಾನೀಗ 12-4 ನಿಮಗೇನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದೆ ಅದ್ರ ಪ್ರಕಾರ 12-4 ಮರನ ಬಳಸ್ಬಿಟ್ಟು ಒಂದು ಚೌಕಟ್ಟೆ ಮಾಡಿರ್ತಕ್ಕಂಥದ್ದನ್ನ ನಾನೀಗ ಈ ವಿಡಿಯೋದಲ್ಲಿ ನಿಮ್ಗೆ ತೋರ್ಸಕ್ಕೆ ಒಂದು ಪ್ರಯತ್ನ ಪಟ್ಟಿದ್ದೀನಿ. ಇದನ್ನ ಡೋರ್ ಕ್ಲೋಸ್ ಮಾಡಿ ತೋರಿಸಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಯಾಕೆ ಚಡಿ ಹೊಡಿಬೇಕು, ಈ ಚಡಿಗೆ ಹೋಗ್ಬಿಟ್ಟು ಈ ಡೋರ್ ಕೂರ್ತಕ್ಕಂಥದ್ದು ಸ್ನೇಹಿತರೆ. ಈ ಚಡಿ ಹೊಡಿದಲ್ಲ ಇದ್ರೆ ಯಾವುದೇ ಕಾರಣಕ್ಕೂ ಡೋರ್ ಈ ರೀತಿ ಕೂರೋದಿಲ್ಲ. ನೋಡಿ ಸ್ನೇಹಿತರೆ, ನಾವು ತುಂಬಾ ಕಷ್ಟಪಟ್ಟು ಈ ಒಂದು ವಿಡಿಯೋ ಮಾಡ್ತಾ ಇದೀವಿ. ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡಬೇಕಂತ ಡೋರ್ ಸರಿಯಾಗಿ ಫಿಟ್ಟಿಂಗ್ ಆಗಿದೆಯಾ ಇಲ್ವಾ ಅಂತ ನೀವೇ ತಿಳ್ಕೊಬಹುದು. ಇದು ಈ ಬಾಗಿಲು ಕಚ್ಕೊಂಡ್ ಕೂರ್ಬೇಕು ಸ್ನೇಹಿತರೆ, ಬಾಗಿಲು ಚೌಕಟ್ಟಿಗೆ ಕಚ್ಕೊಂಡ್ ಕೂರ್ಬೇಕು. ನೋಡಿ, ಎಲ್ಲಾದ್ರೂ ಒಂದ್ ಕಡೆ ಗ್ಯಾಪ್ ಬಂದಿದೆ ಅಂತಂದ್ರೆ ನೀವು ಮಾಡಿಸಿರ್ತಕ್ಕಂಥ ವರ್ಕ್ ಸರಿ ಇಲ್ಲ. ಒಂದು ವೇಳೆ ಮರ ಶಿಂಕ್ ಆಗಿದೆ ಅಂತಂದ್ರು ಕೂಡ ಒಂದ್ ಅರ್ಧ ಶಿಂಕ್ ಆಗಿರುತ್ತೆ, ಅದಕ್ಕಿಂತ ಜಾಸ್ತಿ ಆಗಿರುವ ನೋಡಿ ಅದು ಕೂಡ ಹೊಸಲು ಸಮೇತ ಕಚ್ಕೊಂಡ್ ಕೂತಿದೆ. ಎಲ್ಲೂ ಗ್ಯಾಪ್ ಇಲ್ಲ ಸ್ನೇಹಿತರೆ. ಯಾವುದೇ ಚೌಕಟ್ಟಾಗ್ಲಿ, ಮೇನ್ ಡೋರ್ ಆಗ್ಲಿ ಯಾವುದೇ ಆಗ್ಲಿ, ನೋಡಿ ಈ ತರ ಕ್ರಾಸ್ ಕಾರ್ನರ್ ಮೂಲೆ ಅಂತ ಮಾಡ್ಬೇಕು ಸ್ನೇಹಿತರೆ. ನೋಡಿ ಇಲ್ಲಿ ನೋಡಿ ಕ್ರಾಸ್ ಆಗಿದೆ. ಇವತ್ತು ಯಾರೋ ಒಬ್ರು ಕಡಿಮೆ ರೇಟಿಗೆ ನೀವು ಕೆಲಸ ಕೊಟ್ಟಿರ್ತೀರ, ಕಡಿಮೆ ರೇಟಿಗೆ ಒಪ್ಕೊಂಡಿದ್ದಾರೆ, ಅಥವಾ ಮಾರ್ಕೆಟ್ ಅಲ್ಲಿ ಯಾರೋ ಒಬ್ರು ನಿಮ್ಗೆ ಒಬ್ಬ 150 ರೂಪಾಯಿ ಒಂದು ಸ್ಕ್ವೇರ್ ಫೀಟ್ ಹೇಳ್ದಂತಾರೋ 200 ರೂಪಾಯಿ ಹೇಳ್ತಾರೆ, ಒಬ್ರು 250 ರೂಪಾಯಿ ಹೇಳ್ತಾರೆ. ಎಲ್ಲ ಒಂದ್ ಕಡೆ ನೀವು ಕಡಿಮೆ ರೇಟಿಗೆ ಕೆಲಸ ಮಾಡ್ತೀರ ಅಂತ ಒಪ್ಕೊಂಡ್ಬಿಡ್ತೀರಾ. ಅವಾಗ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಸ್ಟ್ರೈಟ್ ಕಾರ್ನರ್ ಮಾಡ್ಬಿಡ್ತಾರೆ, ಚೌಕಟ್ಟನ್ನ ಹಿಂಗೆ ಸ್ಟ್ರೈಟ್ ಆಗಿ ಹೆಜ್ಜೆ ಮಾಡಿ ಕೂರ್ಸ್ಬಿಡ್ತಾರೆ. ಅದು ಕೆಲಸ ಯಾವುದೇ ಕಾರಣಕ್ಕೂ ಪರ್ಫೆಕ್ಟ್ ಅಲ್ಲ ಸ್ನೇಹಿತರೆ. ನೋಡಿ ಈ ರೀತಿ ಕ್ರಾಸ್ ಕಾರ್ನರ್ ಮಾಡ್ಬೇಕು, ಈ ರೀತಿ ನೋಡಿ ಕ್ರಾಸ್ ಮಾಡ್ಬೇಕು, ಕೇವಲ ಒಂದು ಸೈಡ್ ಮಾತ್ರ ಅಲ್ಲ. ನಮಸ್ತೆ ಸ್ನೇಹಿತರೆ, ಅಭಿಷೇಕ್ ಟಿಂಬರ್ ದಾವಣಗೆರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ಉಪಯುಕ್ತಕರ ಒಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ, ಈ ಹಿಂದೆ ಒಂದು ವಿಡಿಯೋ ಮಾಡಿರ್ತಕ್ಕಂಥ ಡೋರ್ ಚೌಕಟ್ಟಿಗೆ ನಿಮ್ಮ ಒಂದು ಬಿಲ್ಡಿಂಗ್ ನಲ್ಲಿ ಯಾವ ರೀತಿ ಅಳತೆ ತಗೊಳ್ಬೇಕು ಅಂತ ಒಂದು ವಿಡಿಯೋ ಮಾಡಿ ನಿಮಗೆ ಅಳತೆ ಯಾವ ರೀತಿ ತಗೊಬೇಕು ಮತ್ತೆ ಅದರ ಮೆಷರ್ಮೆಂಟ್ ಕೂಡ ಯಾವ ರೀತಿ ತಗೊಬೇಕು ಅಂತ ಹೇಳ್ಕೊಟ್ಟಿದೆ. ಅದು ಭಾಗ 1ರಲ್ಲಿ ತೋರಿಸಿದೀವಿ. ಇವತ್ತಿನ ವಿಡಿಯೋದಲ್ಲಿ ಅದರ ಮುಂದುವರೆದಂತ ಭಾಗ 2. ಈ ಎರಡನೇ ವಿಡಿಯೋದಲ್ಲಿ ನಾವೇನ್ ತೋರಿಸ್ತಾ ಇದೀವಿ ಅಂತಂದ್ರೆ, ಈಗ ಅಳತೆ ಮಾಡಕ್ ತೋರಿಸಿದ್ವಿ ಮತ್ತೆ ಅಳತೆ ಬರ್ಕೊಳ್ಳೋದನ್ನ ತೋರಿಸಿದ್ವಿ. ಯಾವ ರೀತಿ ಇದನ್ನ ಅಳತೆ ಮಾಡ್ಬೇಕು, ಅಳತೆ ಬರ್ಕೊಬೇಕು ಅನ್ನೋದನ್ನ ಈಗಾಗಲೇ ಸ್ಪಷ್ಟವಾಗಿ ತೋರಿಸಿದೀವಿ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಹಿಂದೆ ಹೇಳಿದಾಗೆ ಸಂಪೂರ್ಣವಾಗಿ ಈಗ ಮರಗಳನ್ನ ಯಾವ ರೀತಿ ಅಳತೆ ಮಾಡ್ಕೊಬೇಕು, ಯಾವ ರೀತಿ ಮರನ ಪರ್ಚೇಸ್ ಮಾಡ್ಕೊಬೇಕು, ಯಾವ ರೀತಿ ಮರನ ತಗೊಳ್ಬೇಕು, ಅದಾದ ನಂತರ ಪ್ಲೇನಿಂಗ್ ಯಾವ ರೀತಿ ಮಾಡ್ಬೇಕು, ಅದಾದ ನಂತರ ಚೌಕಟ್ಟು ಯಾವ ರೀತಿ ಕಾಣುತ್ತೆ ಅಂತ ನಾನೀಗ ಈಗ ಹಿಂದೆ ನಿಮಗೆ ಕಾಣ್ತಾ ಇರ್ಬೋದು, ಕಂಪ್ಲೀಟ್ ಆಗಿ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ದಯಮಾಡಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಸಾಕಷ್ಟು ನಿಮಗೆ ಉಪಯುಕ್ತಕರವಾದಂತ ಮಾಹಿತಿ ಕೊಡೋಕೆ ಪ್ರಯತ್ನ ಪಟ್ಟಿದೀವಿ. ತುಂಬಾ ಇದರಲ್ಲಿ ಶ್ರಮ ವಹಿಸಿದ್ವಿ. ಹಾಗಾಗಿ ದಯಮಾಡಿ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಬೇಕು ಅಂತಂದಲ್ಲಿ ವಿಡಿಯೋನ ಎಂಡ್ ವರೆಗೂ ವಾಚ್ ಮಾಡಿದ್ರೆ ಯಾವ ರೀತಿ ಮರ ತಗೊಳ್ಬೇಕು, ಯಾವ ರೀತಿ ಪ್ಲೈನಿಂಗು ಚಡಿಗೋಲು ಮಾಡಿಸ್ಬೇಕು, ಯಾವ ರೀತಿ ಕೆಲಸ ಮಾಡಿಸ್ಬೇಕು ಮತ್ತು ಯಾವ ರೀತಿ ಆ ಫಿನಿಶಿಂಗ್ ಮಾಡಿಸ್ಕೊಂಡು ನಿಮ್ಮ ಮನೆಗೆ ಫಿಟ್ ಆಗ್ಬೇಕು ಅನ್ನೋವರೆಗೂ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಹಾಗಾಗಿ ದಯವಿಟ್ಟು ಎಂಡ್ ವರೆಗೂ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸ್ತಾ ಈ ವಿಡಿಯೋ ಪ್ರಾರಂಭ ಮಾಡ್ತಿದ್ದೀನಿ. ಬನ್ನಿ ಸ್ನೇಹಿತರೆ. ಕಳೆದ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತೋರಿಸ್ಕೊಟ್ಟಿದೆ, ಪೂಜಾ ರೂಮ್ ಮತ್ತೆ ಯುಟಿಲಿಟಿ ಚೌಕಟ್ಟನ್ನ ಯಾವ ರೀತಿ ಅಳತೆ ಮಾಡ್ಕೊಂಡು ಯಾವ ರೀತಿ ಮರನ ಮೆಜರ್ಮೆಂಟ್ ತಗೊಬೇಕು, ಬರೀಬೇಕು ಅಂತ ಹೇಳ್ಕೊಟ್ಟಿದೆ. ಈಗ ನಿಮ್ಗೆಲ್ಲ ಕನ್ಫ್ಯೂಷನ್ ಇರುತ್ತೆ, ಅಳತೆನೋ ಬಿಲ್ಡಿಂಗ್ ಅಲ್ಲಿ ನಾವು ತಗೊಂಡ್ವಿ, ಗೋಡೆಯಿಂದ ಗೋಡೆಗೆ ಇಷ್ಟು ಬಿಡ್ಬೇಕು, ಎತ್ತರ ಎಷ್ಟಿರುತ್ತೆ ಅದೆಲ್ಲ ತಗೊಬೇಕು, ಅದೆಲ್ಲ ಗೊತ್ತಾಗಿದೆ. ಆಮೇಲೆ ಮರ ಯಾವ ರೀತಿ ಬರ್ಕೊಬೇಕು ಅಂತ ಗೊತ್ತಾಗಿದೆ. ಆದ್ರೆ ಮರ ಯಾವ ರೀತಿ ಇರುತ್ತೆ, ಮರದ ಮೆಜರ್ಮೆಂಟ್ ಯಾವ ರೀತಿ ತಗೊಳ್ಬೇಕು, ಆಮೇಲೆ ಮರ ಮೆಜರ್ಮೆಂಟ್ ಮರ ಕಟ್ಸೋದು ಯಾವ ರೀತಿ, ಇದೆಲ್ಲ ಆದ್ಮೇಲೆ
ಕೆಲಸ ಯಾವ ರೀತಿ ಮಾಡ್ಬೇಕಂತ ನಾನೀಗ ಮೊದಲನೇ ಒಂದು ಬೆಡ್ರೂಮ್ ಮೊದಲನೇ ಪೂಜಾ ರೂಮ್ ಚೌಕಟ್ಟು ಮತ್ತೆ ಯುಟಿಲಿಟಿ ಚೌಕಟ್ಟಿನ ಬಗ್ಗೆ ಸಂಪೂರ್ಣವಾಗಿ ನಾನು ಎಕ್ಸ್ಪ್ಲೇನ್ ಮಾಡಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಬನ್ನಿ ಸ್ನೇಹಿತರೆ, ನೋಡಿ ಈಗ ನಾನು ನಿಮ್ಗೆ ಹೇಳ್ಕೊಟ್ಟಂಗೆ ಫಸ್ಟ್ 7 ಅಡಿ ಪೀಸ್ ಉದ್ದ, ಓಕೆನಾ ಸ್ನೇಹಿತರೆ? 7 ಅಡಿ ಉದ್ದದ 5-3 ಇಂಚಿಂದು 2 ಪೀಸ್ ಬೇಕು ಅಂದೆ. ನೋಡಿ ಇದು 7 ಅಡಿ ಉದ್ದ 5-3 2 ಪೀಸು ರೈಟ್ ಮತ್ತು ಲೆಫ್ಟಿಗೆ ಹಾಕಿರ್ತಕ್ಕಂಥ ಚೌಕಟ್ಟು. 7 ಅಡಿ ಉದ್ದ 5-3 ರೈಟಿಗೆ 1 ಪೀಸು ಮತ್ತೆ ಲೆಫ್ಟಿಗೆ 1 ಪೀಸು ಬರ್ಸಿದ್ದೀನಿ. ನೋಡಿ ಸ್ನೇಹಿತರೆ, ಲಾಸ್ಟ್ ವಿಡಿಯೋದಲ್ಲಿ ನೋಡಿ ಏನಾದ್ರು ನಿಮ್ಗೆ ಈ ವಿಡಿಯೋದಲ್ಲಿ ಗೊತ್ತಾಗ್ತಿಲ್ಲ ಅಂತಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಮೆಜರ್ಮೆಂಟ್ ಬರ್ಸಿದ್ದೀನಿ, ಅದನ್ನ ನೀವು ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗತ್ತೆ. ನಾನೇನು ನಿಮ್ಗೆ ಮೆಜರ್ಮೆಂಟ್ ಬರ್ಸಿದ್ನಲ್ಲ ಆ ಮೆಜರ್ಮೆಂಟ್ ಕಾಪಿನ ಒಂದು ಈ ವಿಡಿಯೋದಲ್ಲಿ ನಮ್ಮ ರನ್ನಿಂಗ್ ವಿಡಿಯೋ ರನ್ ಆಗ್ತಿದಿಲ್ಲ ಅದ್ರೊಂದು ಸೈಡ್ ಸ್ಲಿಪ್ ಹಾಕಿರ್ತೀನಿ, ಅದನ್ನು ಕೂಡ ನೋಡ್ಕೊಳ್ಳಿ. ನಿಮ್ಗೆ ಸಂಪೂರ್ಣ ಕ್ಲಿಯರಿಟಿ ಬೇಕು ಅಂತಂದ್ರೆ ಹಿಂದಿನ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಸೊ ಈಗ ಪೂಜಾ ರೂಮು ಮತ್ತು ಯುಟಿಲಿಟಿಗೆ ಒಂದೇ ನಾನು ಬರ್ಸಿದ್ದೆ. ನೋಡಿ ಇದು 7 ಅಡಿ 5-3 ಸೈಜ್ 2 ಪೀಸ್ ಇಲ್ಲಿ ಹಾಕಿದೀವಿ. ಆಮೇಲೆ 3.5 ಅಡಿಗೂ ಮೇಲ್ಗಡೆ ಟಾಪಿಗೊಂದು ಬಾಟಮಿಗೊಂದು ತಗೊಂಡಿದೀವಿ ಸ್ನೇಹಿತರೆ. ಸೊ 4 ಪೀಸ್ ತಗೊಂಡು ಇದೊಂದು ಪೂಜಾ ರೂಮ್ ಮತ್ತೆ ಯುಟಿಲಿಟಿ ಚೌಕಟ್ಟನ್ನ ತಯಾರು ಮಾಡಿದೀವಿ ಸ್ನೇಹಿತರೆ. ಇದು ತಯಾರಾಗಿರೋ ಚೌಕಟ್ಟು ನೋಡಿದ್ರಿ, ತಯಾರಾಗೋದಕ್ಕಿಂತ ಮುಂಚಿತವಾಗಿ ಮರ ಹೇಗಿರುತ್ತೆ ನೋಡಿ ಸ್ನೇಹಿತರೆ, ಅದನ್ನ ನಾನೀಗ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಮೆಜರ್ಮೆಂಟ್ ಕೂಡ ಇಲ್ಲಿ ಅಗಲ ಯಾವುದು ದಪ್ಪ ಯಾವುದು ಅಂತ ನಾನು ನಿಮ್ಗೆ ಸಂಪೂರ್ಣವಾಗಿ ಹೇಳ್ಕೊಡಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಸ್ನೇಹಿತರೆ. ಇದು 7 ಅಡಿ ಉದ್ದ ಸ್ನೇಹಿತರೆ, ಕೆಳಗಡೆಯಿಂದ ಮೇಲ್ಗಡೆ ತನಕ ಇದೇನಿದೆ 7 ಅಡಿ ಪೀಸು, ಅದು 7 ಅಡಿ ಪೀಸು. ಇದು ರಾ ಮೆಟೀರಿಯಲ್ ಅಂದ್ರೆ ಪ್ಲೈನಿಂಗ್ ಮಾಡೋದಕ್ಕಿಂತ ಮುಂಚೆ ಸಾಮಿಲಿಗೆ ಹೋದಾಗ ಈ ರೀತಿ ಸೈಜ್ ಇರುತ್ತೆ ಸ್ನೇಹಿತರೆ. ನೋಡಿ ಇದೊಂದು ಸಾಗವಾನಿ ಮರದ ಒಂದು ಪೀಸ್ ನಾನು ತೋರಿಸ್ತಾ ಇದ್ದೀನಿ. ಈ ರೀತಿ ಸೈಜ್ ಇರ್ತದೆ. ಸಾಮಿಲಲ್ಲಿ ಮರನ ನೀವು ತೆಗಿಯಕ್ ಹೋದಾಗ ಈ ರೀತಿ ಚೌಕಟ್ಟು ಅಡಿ ಸಿಗಲ್ಲ, ಈ ರೀತಿ ಮರನ ಅವರು ಕೊಡ್ತಾರೆ ಸಾಮಿಲಲ್ಲಿ. ಈ ರೀತಿ ಮರನ ನೀವು ಸಾಮಿಲಲ್ಲಿ ಪರ್ಚೇಸ್ ಮಾಡ್ತೀರಾ. ಇದನ್ನ ನಾವು ಫಸ್ಟ್ ಪೀಸ್ ತಗೊಳ್ತೀವಿ. 7 ಅಡಿ ಲೆಂತ್ ಇದೆ ಸ್ನೇಹಿತರೆ. ಒಂದ್ ವೇಳೆ ಇದರಲ್ಲಿ 1/4 ಅಡಿ 1/2 ಅಡಿ ಜಾಸ್ತಿ ಇದ್ರೆ ಅಲ್ಲಿ ಕ್ರ್ಯಾಕ್ ಅಂತ ಇರುತ್ತೆ, ಏರ್ ಕ್ರ್ಯಾಕ್ ಬಂದಿರುತ್ತೆ. ಮರದಲ್ಲಿ ಇರ್ತಕ್ಕಂಥ ಡಿಫೆಕ್ಟ್ ಅಲ್ಲ ಸ್ನೇಹಿತರೆ. ಮರ ಡ್ರೈ ಆದ ನಂತರ ಮರದಲ್ಲಿ ಸಹಜವಾಗಿ ಮೇಲೆ ಮತ್ತು ಕೆಳಗಡೆ ಒಂದು 3 ಇಂಚು 4 ಇಂಚಷ್ಟು ಏರ್ ಕ್ರ್ಯಾಕ್ ಮರದಲ್ಲಿ ಇದ್ದೇ ಇರುತ್ತೆ ಸ್ನೇಹಿತರೆ. ಸೊ ಅದನ್ನ ಲೆಸ್ ಮಾಡ್ಕೊಳ್ಳಿ. ನೀವು ಕೊಡ್ತಾ ಇರತಕ್ಕಂಥದ್ದು 7 ಅಡಿ ಪೇಮೆಂಟ್. ಸೊ 7 ಅಡಿ ನಿಮ್ಗೆ ಬೇಕಾಗಿರ್ತಕ್ಕಂಥದ್ದು 7 ಅಡಿಗೆ ಇದು ಮೆಜರ್ಮೆಂಟ್ ತಗೊಳ್ಳಿ ಸ್ನೇಹಿತರೆ. ಸೊ ಲೆಂತ್ 7 ಅಡಿ ಆಗೋಯ್ತು, 7 ಅಡಿ ಲೆಂತ್ ಆಯ್ತು ಸ್ನೇಹಿತರೆ. ನೆಕ್ಸ್ಟ್ ನಾವು ನೋಡ್ಬೇಕಾಗಿರೋದು ಏನಂದ್ರೆ ಸಾಮಿಲಲ್ಲಿ ಈಗ ನೋಡಿ ಲೆಂತ್ ಏನು ತಗೊಂಡ್ಬಿಟ್ವಿ ಮೆಜರ್ಮೆಂಟ್ 7 ಅಡಿ ಉದ್ದ ಆಯ್ತು. ನೆಕ್ಸ್ಟ್ ಏನ್ ತಗೊಬೇಕು ನಾವು? ವಿಡ್ತ್ ಸ್ನೇಹಿತರೆ. ವಿಡ್ತ್ ಅಂದ್ರೆ ಅಗಲ ಸ್ನೇಹಿತರೆ. ಬನ್ನಿ ಇದನ್ನ ಸ್ಪಷ್ಟವಾಗಿ ಬನ್ನಿ ನೋಡ್ಕೊಳ್ಳಿ. ಇದನ್ನ ತುಂಬಾ ನೀಟಾಗಿ ತಿಳ್ಕೊಬೇಕಾಗಿರೋ ವಿಚಾರ ಸ್ನೇಹಿತರೆ. ಉದ್ದ 7 ಅಡಿ ಟೇಪ್ ಹಾಕಿ ನೋಡಿ. 7 ಅಡಿ ಅಂದ್ರೆ 84 ಇಂಚು. ಸೊ 7 ಅಡಿ ಉದ್ದ ಆದ ನಂತರ ಅಗಲ ಸ್ನೇಹಿತರೆ. ಅಗಲ ಎಷ್ಟಿರ್ಬೇಕು? ಯುಟಿಲಿಟಿ ಮತ್ತೆ ನಾವು ಪೂಜಾ ರೂಮ್ 5-3 ಬರ್ಸಿದೀವಿ ಸ್ನೇಹಿತರೆ. 5 ಇಂಚ್ ನೋಡಿ, ಎಕ್ಸಾಕ್ಟ್ 5 ಇಂಚ್ ಇರ್ಬೇಕು. ಸ್ವಲ್ಪ ಝೂಮ್ ಮಾಡಿ ನಾನು ತೋರಿಸ್ತಾ ಇದೀನಿ ಹತ್ರದಿಂದ ನೋಡಿ. 5 ಇಂಚು ಅಗಲ. 5 ಇಂಚ್ ಅಂದ್ರೆ 5 ಇಂಚೇ ಇರ್ಬೇಕು ಸ್ನೇಹಿತರೆ. 4.75 ಇಂಚ್ ಆಗ್ಲಿ, 5 ಇಂಚಿಗೆ 1 ದಾರ ಕಮ್ಮಿ ಆಗ್ಲಿ, ಆ ರೀತಿ ಇಲ್ಲ. ನೀವು 5 ಇಂಚಿಗೆ ಹಣ ಕೊಡ್ತಿದ್ದೀರ ಅಂದ್ರೆ 5 ಇಂಚ್ ಮರ ತಗೊಳ್ಬೇಕು ಸ್ನೇಹಿತರೆ. ಸೊ ನೋಡಿ 5 ಇಂಚು ಅಗಲ, ಓಕೆನಾ? ಇದು ಅಗಲ, ಇಲ್ಲಿ ಅಗಲದಲ್ಲಿ ಬರಿತಾ ಇದೆ ನೋಡಿ ಸ್ನೇಹಿತರೆ. 5 ಇಂಚು ಅಗಲ, ಓಕೆನಾ? ನೆಕ್ಸ್ಟ್ ನಾನು ಏನ್ ಮಾಡ್ತಾ ಇದ್ದೀನಿ, ನಿಮ್ಗೆ ದಪ್ಪ ತೋರಿಸ್ತಾ ಇದೀನಿ ನೋಡಿ ಸ್ನೇಹಿತರೆ. ಅಗಲ ತಗೊಂಡಾಯ್ತು ಮೆಜರ್ಮೆಂಟ್, ಈಗ ದಪ್ಪ ತಿಳ್ಕೊಬೇಕಲ್ವಾ? ನೋಡಿ ಸ್ನೇಹಿತರೆ, ದಪ್ಪ 3 ಇಂಚ್ ಅಂತ ನಾನು ಆಗ್ಲೇ ಬರ್ಸಿದೆ, ನಿಮಗೆ ನೋಟ್ಸ್ ಅಲ್ಲಿ ಬರ್ಸಿದ್ದೀನಿ, ಅಥವಾ ಇಲ್ಲಿ ಪಕ್ಕದಲ್ಲಿ ಡಿಸ್ಕ್ರಿಪ್ಷನ್ ನೀವು ಕಾಣಿಸ್ತಾ ಇದೆ ನಿಮ್ಗೆ. ಯುಟಿಲಿಟಿ ಮತ್ತೆ ಪೂಜಾ ರೂಮಿನ ಸೈಜು 5/3 ಅಂತ ಬರ್ಸಿದ್ದೀನಿ. ಆದ್ರೆ 3 ಇಂಚು ದಪ್ಪ ಸ್ನೇಹಿತರೆ. ನೋಡಿ ದಪ್ಪ 3 ಇಂಚು. ನೀವು ಹಣ ಕೊಡ್ತಾ ಇರತಕ್ಕಂಥದ್ದು 3 ಇಂಚಿಗೆ. ಟೇಪ್ ಹಿಡಿದಾಗ ನೋಡಿ, ಟೇಪ್ ನ ನೀಟಾಗಿ ಇಟ್ಕೊಬೇಕು ನೋಡಿ. ಈ ರೀತಿ ತುದಿಯಿಂದ ತುದಿಗೆ ಈ ರೀತಿ ಇರಿದಾಗ ಇದು 3 ಇಂಚ್ ಇದೆಯಾ? 3 ಇಂಚ್ ಇದ್ರೆ ಇದಕ್ಕೆ 3 ಇಂಚಿಗೆ ಹಣ ಕೊಡ್ಬೇಕು. ಅರ್ಥ ಆಯ್ತಾ? ಅಥವಾ 2.25 ಇಂಚ್ ಇದ್ರೆ ನೀವು 3 ಇಂಚಿಗೆ ಹಣ ಕೊಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. 2.25 ಇದ್ರೆ 2.25 ಇಂಚು, 3 ಇಂಚ್ ಇದ್ರೆ 3 ಇಂಚು. ಸರಿನಾ? ಇದು 3 ಇಂಚು ಸ್ನೇಹಿತರೆ. ನಾನು ಇಲ್ಲೇ ಬರ್ತಾ ಇದೀನಿ ನೋಡಿ ಸ್ನೇಹಿತರೆ. 3 ಇಂಚು ದಪ್ಪ. ಓಕೆನಾ ಸ್ನೇಹಿತರೆ? ಈಗ ನಾನು ನಿಮ್ಗೆ ಸ್ಪಷ್ಟವಾಗಿ ಹೇಳ್ಕೊಡ್ತಾ ಇದೀನಿ ನೋಡಿ ಸ್ನೇಹಿತರೆ. ಕೆಳಗಡೆಯಿಂದ ನೋಡಿ, ಈ ತುದಿಯಿಂದ ಟಾಪ್ ವರ್ಗು ಉದ್ದ 7 ಅಡಿ. 7 ಅಡಿ ಉದ್ದ. ಉದ್ದನ ಅಡಿ ಲೆಕ್ಕದಲ್ಲೇ ಬರ್ಕೊಬೇಕು ಸ್ನೇಹಿತರೆ. ಉದ್ದದಲ್ಲಿ ಯಾವುದು ಇಂಚನ್ನ ಕನ್ವರ್ಟ್ ಮಾಡ್ಕೊಬಾರ್ದು. ನೆಕ್ಸ್ಟ್ ನಿಮಗೆ CFT ಹಾಕೋದ್ರ ಬಗ್ಗೆನೂ ಸಂಪೂರ್ಣವಾಗಿ ಇದೇ ರೀತಿ ಹೇಳ್ಕೊಡಕ್ಕೆ ಪ್ರಯತ್ನ ಪಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ CFT ಹಾಕೋದು ಹೇಳ್ಕೊಡ್ತೀನಿ.
ಈ ವಿಡಿಯೋದಲ್ಲಿ ಮರ ಯಾವ ರೀತಿ ತಗೊಳ್ಬೇಕಂತ ಹೇಳ್ಕೊಡ್ತಾ ಇದೀನಿ. ನೋಡಿ, ಲೆಂತ್ 7 ಅಡಿ, ಕೆಳಗಡೆಯಿಂದ ತುದಿವರೆಗೂ 7 ಅಡಿ ಸ್ನೇಹಿತರೆ. ಅಗಲ 5 ಇಂಚು. 5 ಇಂಚಿನ ತಗೊಂಡ್ರೆ 5 ಇಂಚು. ಒಂದ್ ವೇಳೆ ನಾನು ಅವಾಗ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ರೆ ಕೆಲವರು 6-3 ಕೂಡ ಹಾಕ್ತಾರೆ, ತಪ್ಪೇನಿಲ್ಲ ಸ್ನೇಹಿತರೆ. 6-3 ಅಂತಂದ್ರೆ ಏನು, ಸಿಂಪಲ್. ಈಗ 6-3 ಅಂತ ಈಸಿಯಾಗಿ ಹೇಳ್ಬಿಡ್ತಾರೆ. ನಿಮಗೆ ಗೊತ್ತಿರ್ಬೇಕಲ್ಲ 6-3 ಅಂದ್ರೇನು. ನೋಡಿ, 6 ಇಂಚ್ ಅಗಲ, ಇಷ್ಟ ಅಗಲ ಮರ ಇತ್ತು ಅಂತಂದ್ರೆ ಅದು 6 ಇಂಚು. ನೀವು 6-3 ಸಹ ಪೂಜಾ ಡೋರಿಗೆ ಹಾಕೊಬಹುದು. 6-3 ಸಹ ನೀವು ಯುಟಿಲಿಟಿಗೂ ಹಾಕೊಬಹುದು. ಫ್ಯಾನ್ಸಿಯಾಗಿ ಕಾಣುತ್ತೆ ನಿಮ್ಗೆ ಪೂಜಾ ಡೋರ್ಗೆ. ಯುಟಿಲಿಟಿಗೆ ಒಂದ್ ವೇಳೆ 5-3 ಹಾಕಿದ್ರು ನೋ ಪ್ರಾಬ್ಲಮ್. ಬಟ್ ಪೂಜಾ ಡೋರಿಗೆ ಯಾರಾದ್ರು 8-4 ಮೇನ್ ಡೋರಿಗೆ ಹಾಕಿದ್ದೆ ಆದಲ್ಲಿ 8-4 ಮೇನ್ ಡೋರಿಗೆ ಹಾಕಿದ್ದೆ ಆದಲ್ಲಿ 6-3 ಪೂಜಾ ಡೋರಿಗೆ ಹಾಕೊಬಹುದು. ತುಂಬಾ ಚೆನ್ನಾಗಿ ಕಾಣುತ್ತೆ. 1 ಇಂಚ್ ಅಗಲದಲ್ಲಿ ಏನು ಜಾಸ್ತಿ ಹಣದ ವ್ಯತ್ಯಾಸ ಬರಲ್ಲ, ಬಟ್ ನೋಡೋದಕ್ಕೆ ಒಂಥರ ಫ್ಯಾನ್ಸಿಯಾಗಿ ಕಾಣುತ್ತೆ. ಹಾಗಾಗಿ ನೋಡಿ, 6 ಇಂಚ್ ಅಂದ್ರೆ ಇಷ್ಟು, 1 ಇಂಚ್ ಅಗಲ ಜಾಸ್ತಿ ಬರುತ್ತೆ ಅಷ್ಟೇ. 6 ಇಂಚ್ ಅಗಲದ್ದು ಇಷ್ಟು ಬರುತ್ತೆ. 6 ಇಂಚ್ ಅಗಲ ಹಾಕ್ಬೋದು. ಈಗ ನಾವು ತೋರಿಸ್ತಾ ಇರೋ ವಿಡಿಯೋ ನಿಮ್ಗೆ 5 ಇಂಚ್. 5 ಇಂಚ್ ಅಂದ್ರೆ ಇಷ್ಟು ಅಗಲ ಇರುತ್ತೆ ಸ್ನೇಹಿತರೆ. 5 ಇಂಚು ದಪ್ಪ 3 ಇಂಚು. ಇದು 3 ಇಂಚ್ ಸ್ನೇಹಿತರೆ. 6-3 ಹಾಕಿದ್ರು ಇಷ್ಟೇ ಇರುತ್ತೆ ದಪ್ಪ, 3 ಇಂಚ್ ಇರುತ್ತೆ. 5-3 ಹಾಕಿದ್ರು 3 ಇಂಚ್ ದಪ್ಪ ಇರುತ್ತೆ. ಗೊತ್ತಾಯ್ತಲ್ಲ ಸ್ನೇಹಿತರೆ. ಈ ರೀತಿ ಒಂದು ಪೀಸು ನಿಮಗೆ ಮೆಜರ್ಮೆಂಟ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸಿದೀನಿ. ಈ ಸೈಜಿನ 2 ಪೀಸ್ ಬೇಕು ಸ್ನೇಹಿತರೆ. ನೋಡಿ, ಇದು ಲೆಫ್ಟಿಗೆ ಹಾಕ್ತಕ್ಕಂಥ ಚೌಕಟ್ಟು. ಇನ್ನು ನೆಕ್ಸ್ಟ್ ರೈಟ್ ಸೈಡಿಗೆ ಬರೋಣ. ನೋಡಿ, ರೈಟ್ ಸೈಡಿಗೆ ಮತ್ತೆ ಬೇರೆ ಸೈಜ್ ಹಾಕಕ್ಕಾಗತ್ತಾ? ಆಗಲ್ಲ. ಬೇರೆ ಸೈಜ್ ಹಾಕಿದ್ರೆ ಚೌಕಟ್ಟೆ ಆಗಲ್ಲ ಅಲ್ವಾ? ನೋಡಿ, ಇನ್ನೊಂದು ಸೈಜ್ ನಾನು ತಗೊಂಡಿದ್ದೀನಿ ಸಾಗವಾನಿ ಮರದ್ದು. ನೋಡಿ, ಇದರಲ್ಲೂ ಕೂಡ ನಾನು ನಿಮಗೆ ಮೆಜರ್ಮೆಂಟ್ ತೋರಿಸ್ತೇನೆ ಸ್ನೇಹಿತರೆ. ಕೇವಲ ನಾನು ನಿಮ್ಗೆ ಏನ್ ಹೇಳಕ್ ಬಯಸ್ತಾ ಇದೀನಿ ಅಂತಂದ್ರೆ, ಅಳತೆಯಲ್ಲಿ ಎಲ್ಲೂ ಮಿಸ್ ಆಗ್ಬಾರ್ದು. ಮರ ತುಂಬಾ ತೂಕ ಇದೆ, ಸ್ವಲ್ಪ ಹಾಳಾಡ್ತದೆ, ಇರ್ಲಿ ಪರವಾಗಿಲ್ಲ. ನೋಡಿ, 5 ಇಂಚ್ ಅಂದ್ರೆ 5 ಇಂಚು ಕಾಣಿಸ್ತಾ ಇದೆಯಾ? 10 ದಿನ ನೋಡಿ ಸ್ನೇಹಿತರೆ, ಅಗಲ 5 ಇಂಚು. ದಾರ ಗಿಡ ಕಡಿಮೆ ಇರಬಾರ್ದು. ದಾರ ಕಡಿಮೆ ಇದೆ ಅಂತಂದ್ರೆ ಅದು ಕಡಿಮೆ ತೂಕ ಮಾಡಿದ್ದಾರೆ ಅಂತ ಅರ್ಥ. ಸೊ ನಿಮಗೆ ಹಣ ತಗೊಳ್ತಾ ಇರೋದು ಎಷ್ಟಕ್ಕೆ? 5 ಇಂಚಿಗೆ. ಸೊ 5 ಇಂಚಿನ ಮರ ತೆಗೆಸ್ಬೇಕು ಮಿಲ್ಲಲ್ಲಿ. 5 ಇಂಚು ಅಗಲ. ಓಕೆನಾ? ನೆಕ್ಸ್ಟ್ ಇದರಲ್ಲಿ ಮತ್ತೆ ನಾವು ನೋಡ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ದಪ್ಪಕ್ಕೆ ಬಂದ್ಬಿಡೋಣ ಸ್ನೇಹಿತರೆ. ನೋಡಿ, ದಪ್ಪನು ಕೂಡ ಸೇಮ್ ಆಸ್ ಇಟ್ ಈಸ್ ಫ್ರೀ ಆಗಿ ಟೈಪ್ ಇಡೀರಿ. ಯಾವುದು ಕೂಡ ಅಡೆತಡೆ ಇರಬಾರ್ದು. ನೋಡಿ, ಈ ರೀತಿ ತುದಿಯಿಂದ ತುದಿಗಿರಿ. ನೋಡಿ, ದಪ್ಪ ಇದು 3 ಇಂಚು. ಅವಾಗಲೇ ಬರ್ಸಿರೋದು ನೋಡಿದ್ರಲ್ಲ ಸ್ನೇಹಿತರೆ. ಪಕ್ಕದಲ್ಲಿ ನಿಮಗೆ ವಿಡಿಯೋಲ್ಲೂ ಒಂದು ಫೋಟೋ ಕಳಿಸಿದೀವಿ, ಹಾಕಿದೀವಿ, ನೋಡ್ತಾ ಇರಿ. 1 ಇಂಚು, 2 ಇಂಚು, 3 ಇಂಚು. ನೋಡಿ, 3 ಇಂಚು ಕರೆಕ್ಟ್ ಆಗಿ ಮರ ಇದೆ. ಸೊ ಇದು 3 ಇಂಚು ದಪ್ಪ. ಸರಿನಾ ಸ್ನೇಹಿತರೆ? ಹಾಗಾಗಿ ಈ ಸೈಜ್ ಅನ್ನ 5-3 ಅಂತ ಗಣನೆಗೆ ತಗೊಳ್ಳೋದಾಗುತ್ತದೆ. ಇದೆಲ್ಲ ಅಗಲ 1 ಇಂಚ್ ಜಾಸ್ತಿ ಇದ್ರೆ 6 ಇಂಚು. 6-3 ಬೇಕಂದ್ರೆ 6-3 ಹಾಕಬಹುದು. 5-3 ಬೇಕಂದ್ರೆ 5-3 ಹಾಕಬಹುದು. ಆದ್ರೆ ಎಷ್ಟು ಅಗಲ ಇದೆ ಅಷ್ಟು ಅಗಲಕ್ಕೆ ಹಣ ನೀವು ಕೊಡ್ಬೇಕಾಗತ್ತೆ. 5 ಇಂಚಿಗೆ ಅಳತೆ ಮಾಡ್ಕೊಂಡಿದ್ರೆ 5 ಇಂಚ್ ಮರ ತಗೊಳ್ಳಿ. 6-3 ಅಳತೆ ಮಾಡ್ಕೊಂಡಿದ್ರೆ 6 ಇಂಚ್ ಮರ ಇದ್ರೆ 6 ಇಂಚ್ ಮರ ತಗೊಳ್ಳಿ ಅಷ್ಟೇ. 7 ಅಡಿ ಉದ್ದ ಸ್ನೇಹಿತರೆ. ಬಾಟಮ್ ತುದಿಯಿಂದ ಮೇಲ್ಗಡೆ ತನಕ, ಕೆಳಗಡೆಯಿಂದ ಮೇಲ್ಗಡೆ ತನಕ 7 ಅಡಿ ಸ್ನೇಹಿತರೆ. ಇಲ್ಲಿ ನೋಡಿ, ಈ ಪೀಸಲ್ಲಿ ಒಂದು ಸೂಕ್ಷ್ಮದಿಂದ ನೋಡ್ಬೇಕಾಗಿರ್ತಕ್ಕಂಥ ವಿಚಾರ. ಇದು ಉದ್ದ 7.5 ಇರ್ತಕ್ಕಂಥದ್ದು. ಬಟ್ ನೀವು 7 ಅಡಿಗೆ ಹಣ ಕೊಟ್ಟಿರ್ತೀರ. ಈ 3-4 ಇಂಚು ಒಂದು ಏನಿದೆ ಅದು ಏರ್ ಕ್ರ್ಯಾಕ್ ಅಂತ ಬಂದಿರುತ್ತೆ. ಇದು ಯಾವುದೇ ಕಾರಣಕ್ಕೂ ಮರದಲ್ಲಿ ಇರ್ತಕ್ಕಂಥ ಡಿಫೆಕ್ಟ್ ಅಲ್ಲ ಸ್ನೇಹಿತರೆ. ಮರ ನೋಡಿ ಚೆನ್ನಾಗೇ ಇರುತ್ತೆ. ಅದ್ರಲ್ಲಿ ಇರ್ತಕ್ಕಂಥ ಒಂದು ಮಾಯಿಶ್ಚರ್, ಹಸಿ ಅಂಶ ಹೋಗ್ತಾ ಮರ ಡ್ರೈ ಆಗ್ತಾ ಏನಾಗುತ್ತೆ, ಮರದಲ್ಲಿ ಸಹಜವಾದಂತ ಒಂದು ಏರ್ ಕ್ರ್ಯಾಕ್ ಅಂತ ಈ ತರ ಬರುತ್ತೆ ಸ್ನೇಹಿತರೆ. ಇದು 2-3 ಇಂಚು ಬರುತ್ತೆ. ಹಾಗಾಗಿ ನಮ್ಮಲ್ಲಿ 7.5 ಇರುತ್ತೆ ಕೆಲವೊಂದು ಪೀಸ್ 7.25 ಅಡಿ ಇರುತ್ತೆ. ಮರದ ದಿಮ್ಮಿ ಯಾವ ರೀತಿ ಬಂದಿರುತ್ತೆ ಆ ರೀತಿ ಕಟ್ ಮಾಡಿರ್ತೀವಿ. ಫೈನಲಿ ನಿಮಗೆ 7 ಅಡಿ ಕೊಡೋದ್ರಿಂದ ಆ ಕ್ರ್ಯಾಕ್ ಅನ್ನೋದನ್ನ ನೀವು ಕಟ್ ಮಾಡಿ ವೇಸ್ಟ್ ಮಾಡ್ಕೊಬಹುದು. ನಿಮಗೆ ಬೇಕಾಗಿರ್ತಕ್ಕಂಥ ಪದಾರ್ಥ 7 ಅಡಿ. ಸೊ ನೀವು 7 ಅಡಿ ಹಣ ಕೊಡ್ತಿದ್ರೆ 7 ಅಡಿ ಉದ್ದ. ಇದನ್ನ ಉದ್ದದ ಲೆಕ್ಕ ಏನಿದೆ ಅದೆಲ್ಲ ಅಡಿ ಲೆಕ್ಕದಲ್ಲೇ ಬರಿಬೇಕು ಸ್ನೇಹಿತರೆ. ಉದ್ದಾನ ಯಾವಾಗ್ಲೂ ಕೂಡ ಇಂಚಿಗೆ ಕನ್ವರ್ಟ್ ಮಾಡ್ಕೊಬಾರ್ದು. ಉದ್ದ ಯಾವತ್ತೂ ಕೂಡ ಅಡಿ ಲೆಕ್ಕದಲ್ಲೇ ಇರಬೇಕು. ಇದಕ್ಕೊಂದು ಫಾರ್ಮುಲಾ ಇದೆ. ಆ ಫಾರ್ಮ್ಯಾಟ್ ಅನ್ನ CFT ಹಾಕೋದು ಹೇಗೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಕ್ರ್ಯಾಕ್ ಅನ್ನ ಕಟ್ ಮಾಡಿ ನನ್ನ ಲೆಕ್ಕದಲ್ಲಿ 7 ಅಡಿಗೆ ಮರ ಬೇಕು. 7 ಅಡಿ ಉದ್ದಕ್ಕೆ ನಾವು ಮರ ತಗೊಳ್ತಾ ಇದೀವಿ. ಸರಿನಾ ಸ್ನೇಹಿತರೆ? ಸೊ 7 ಅಡಿ ಉದ್ದ ಆಯ್ತು, 5 ಇಂಚ್ ಅಗಲ ಆಯ್ತು, 3 ಇಂಚ್ ದಪ್ಪ. ನೋಡಿ, 7 ಅಡಿ ಉದ್ದ, 5 ಇಂಚ್ ಅಗಲ, 3 ಇಂಚ್ ದಪ್ಪ. ಇದು ರೈಟ್ ಸೈಡ್ ಪೀಸ್ ಸ್ನೇಹಿತರೆ. ಇದು ಲೆಫ್ಟ್ ಸೈಡ್ ಪೀಸ್ ಇದೆ, ಇದು ರೈಟ್ ಸೈಡ್ ಬಲಭಾಗದ ಪೀಸ್. ಈ ಪೀಸ್ನ ನಾನು ಇಲ್ಲಿಗೆ ಇಡ್ತಾ ಇದ್ದೀನಿ. ನೋಡಿ, ಇದು ಇದಕ್ಕೆ ಸೇರಿಸ್ಕೊಳ್ಳಿ, ಈ ಪೀಸನ್ನ ಇದಕ್ಕೆ ಸೇರಿಸ್ಕೊಳ್ಳಿ. ಲೆಂತ್ 2 ಪೀಸ್ ನಾನು ಕೊಟ್ಟಿದ್ದೀನಿ. ಸರಿನಾ ಸ್ನೇಹಿತರೆ? ಇನ್ನು ನಮಗೆ ಟಾಪ್ ಮತ್ತೆ ಬಾಟಮ್ ಬೇಕು. ಸರಿನಾ? ನಾನು ಟಾಪ್ ಮತ್ತೆ ಬಾಟಮ್ ಪೀಸ್ ನ ಇಲ್ಲಿ ಇಟ್ಟಿದೀವಿ ನೋಡಿ ಸ್ನೇಹಿತರೆ.
ಒಂದು ಟಾಪ್ ಪೀಸು ಒಂದು ಬಾಟಮ್ ಪೀಸು. ಇದು ಟಾಪ್ ಅಂತ ಅನ್ಕೊಳ್ಳೋಣ ಫಾರ್ ಎಕ್ಸಾಂಪಲ್, ಆಯ್ತಾ? ಟಾಪಿಗೆ ಹಾಕ್ತಕ್ಕಂಥ ಪೀಸು, ಇದು ಬಾಟಮ್ಗೆ ಹಾಕ್ತಕ್ಕಂಥ ಪೀಸು. ಇದು ನಾನು ಏನ್ ಮಾಡ್ತೇನೆ ಅಂದ್ರೆ ಇಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಟೇಬಲ್ ಮೇಲೆ ತಗೊಳ್ತೀನಿ, ಅವಾಗ ನಿಮಗೆ ಸುಲಭವಾಗಿ ಇದನ್ನ ಎಕ್ಸ್ಪ್ಲೇನ್ ಮಾಡ್ಬೋದು ಸ್ನೇಹಿತರೆ. ಸ್ನೇಹಿತರೆ, ಈಗ ಅಡ್ಡ ಪೀಸಿಂಗ್ ನಾನು ನಿಮಗೆ ಒಂದು ಟಾಪ್ ಒಂದು ಬಾಟಮ್ ಅಂತ ತೋರಿಸೆ. ಒಂದು ಮೇಲ್ಗಡೆ ಪೀಸು ಹಣೆಪಟ್ಟಿ, ಒಂದು ಹೊಸಲು ಪಟ್ಟಿ. ಸೊ ಇದನ್ನ ಕನ್ನಡದಲ್ಲಿ ನಾವೀಗ ಸಹಜವಾಗಿ ಆಡುವ ಭಾಷೆಯಲ್ಲಿ ಹಣೆಪಟ್ಟಿ ಅಂತಾನು ಹೇಳ್ತೀವಿ. ಹಣೆಪಟ್ಟಿ, ಟಾಪಿಗೆ ಆಗ್ತಕ್ಕಂಥದ್ದು ಹಣೆಪಟ್ಟಿ ಅಂತ ಹೇಳ್ತೀವಿ. ಇನ್ನು ಬಾಟಮ್ಗೆ ಹಾಕಂತದನ್ನ ವಸೀಲು ಅಂತ ಹೇಳ್ತೀವಿ. ವಸೀಲು ಕೇಳಿರ್ಬೋದು ನೀವು ಸಾಕಷ್ಟು ಕಡೆ. ಹೊಸ್ಲು ಪೂಜೆ ಮಾಡ್ಬೇಕು, ಬಾಗ್ಲು ಪೂಜೆ ಮಾಡ್ಬೇಕು, ಹೊಸ್ಲು ಅಂತ ಹೇಳ್ತಾರೆ. ಬಾಟಮ್, ಹೊಸ್ಲು ದಾಟಬೇಡಿ, ಹೊಸ್ಲು ದಾಟಿ, ಈ ತರ ವರ್ಡ್ ಯೂಸ್ ಮಾಡಿರ್ಬೋದು. ಬಟ್ ಇದು ಹೊಸ್ಲಿಗೆ, ಇದು ಹಣೆಪಟ್ಟಿ ಅಂದ್ರೆ ಹಣೆಪಟ್ಟಿ ಅಂದ್ರೆ ಇದು ಹಣೆಪಟ್ಟಿ ಅಂದ್ರೆ ಮೇಲ್ಗಡೆದು, ಹೊಸ್ಲು ಅಂದ್ರೆ ಕೆಳಗಡೆದು. ಹೊಸ್ಲು ಅಂದ್ರೆ ಈ ರೀತಿ ದಾಟ್ತೀವಲ್ಲ ನಾವು, ಇದು ಹೊಸ್ಲು. ಆಯ್ತಾ? ಬನ್ನಿ ಸ್ನೇಹಿತರೆ, ಇದ್ರ ಮೆಜರ್ಮೆಂಟ್ ನಾನು ನಿಮ್ಗೆ ಬರ್ಸಿದೀನಿ, ಆದ್ರೂ ಕೂಡ ನಾನು ನಿಮ್ಗೆ ಈಗ ಹೇಳ್ಕೊಡಕ್ ಪ್ರಯತ್ನ ಪಡ್ತೀನಿ. ನೋಡಿ, ಇಲ್ಲಿ ನೋಡಿ ಸ್ನೇಹಿತರೆ, ಉದ್ದ 3.5 ಅಡಿ ಅಂತಂದ್ರೆ ಎಷ್ಟು ಇಂಚು? 42 ಇಂಚು. ಅಂದ್ರೆ 1 ಅಡಿಗೆ 12 ಇಂಚು ಅಂತ ಆದ್ರೆ 3 ಅಡಿಗೆ 36 ಇಂಚು ಆಯ್ತು. ಇನ್ನು ಅರ್ಧ ಅಡಿ ಅಂತಂದ್ರೆ 6 ಇಂಚು. 36 + 6 42 ಇಂಚು. ಅಂದ್ರೆ 42 ಇಂಚು ಉದ್ದ ಅಂತಂದ್ರೆ 3.5 ಅಡಿ ಉದ್ದ ಅಂತ ಸ್ನೇಹಿತರೆ. 2 ಪೀಸು ಕೂಡ ಒಂದೇ ಸೈಜು ಲೆಂತ್ ಇರಬೇಕು. ನೋಡಿ ಸ್ನೇಹಿತರೆ, ಇಲ್ಲಿ ಬರಿತಾ ಇದ್ದೀನಿ, 3.5 ಅಡಿ ಉದ್ದ. ಓಕೆನಾ? ಇದು ಉದ್ದ ಆಯ್ತು ಸ್ನೇಹಿತರೆ. ಓಕೆನಾ? ಕಾಣಿಸ್ತಿದೆಯಲ್ಲ ಸ್ಪಷ್ಟವಾಗಿ? ಏನಾದ್ರು ಅಕ್ಷರದಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೇಕಂತಂದ್ರೆ ನೀವು ಮತ್ತೆ ವಿಡಿಯೋದಲ್ಲಿ ಕಮೆಂಟ್ಸ್ ಮಾಡಿ, ಇನ್ನೂ ಕೂಡ ಗೊಂಡು ಬರೋಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ. ಇದು ಗೊತ್ತಾಯ್ತು ಅಂದ್ರೆ ಸಾಕು ಸ್ನೇಹಿತರೆ. ನೋಡಿ, ನೆಕ್ಸ್ಟ್ ನಾವು ಅಗಲ ತಗೊಳ್ತಾ ಇದೀವಿ ಸ್ನೇಹಿತರೆ. ಅಗಲ ನೋಡಿ, ಟೇಪ್ ನ ದಯವಿಟ್ಟು ತುದಿಯಿಂದ ನೋಡ್ಬೇಕು. ಟೇಪ್ ಸ್ಟ್ರೈಟ್ ಇದೆಯಾ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಓಕೆ, ಟೇಪ್ ನ ತುದಿ ಭಾಗಕ್ಕೆ ಇಡೀರಿ. ಸರಿಯಾದ ರೀತಿ ಟೇಪ್ ಹಿಡಿದಾಗ ಏನಾಗುತ್ತೆ, ಈ ಅಗಲ 5 ಇಂಚ್ ಇದ್ರೆ 5 ಇಂಚು ನಮ್ಮ ಮರದ ಅಗಲ. ಸರಿ ಅನ್ಸಿದ್ರೆ ಅಗಲ 5 ಇಂಚ್ ಇದೆಯಾ? ನೋಡಿ, ಈ ಪೀಸಲ್ಲಿ 5 ಇಂಚ್ ಇದೆಯಾ? ಇದನ್ನ ನೋಡ್ಕೊಬೇಕು. ನೀವು ಸಾಮಿಲಲ್ಲಿ ಹೋಗಿ ಮರ ತೆಗ್ಸಿ ಅಂತ ಹೇಳೋದಲ್ಲ. ನೀವು ಅಳತೆ ಪಟ್ಟಿ ಕೈಯಲ್ಲಿ ಇಟ್ಕೊಂಡು ನೀವು ಕೊಟ್ಟಿರ್ತಕ್ಕಂಥ ಹಣಕ್ಕೆ, ನೀವು ಸಾಮಿಲ್ನಲ್ಲಿ ಕೊಡ್ತಿರ್ತಕ್ಕಂಥ ಮರ ಅಥವಾ ಮರದ ಡಿಪೋಗಳಲ್ಲಿ ಕೊಡ್ತಿರ್ತಕ್ಕಂಥ ಮರ ಸರಿ ಇದೆಯಾ ಅಂತ ಪರೀಕ್ಷೆ ಮಾಡ್ಕೊಳ್ಳಿ ಸ್ನೇಹಿತರೆ. ಅಂದ್ರೆ ಉದ್ದ 3 ಅಡಿ ಈಗಾಗಲೇ ತೋರಿಸಿನಿ. ಈಗ ಅಗಲ ಇದೆಯಲ್ಲ 5 ಇಂಚು. 5 ಇಂಚು ಏನ್ ಸ್ನೇಹಿತರೆ ಅಗಲ. 5-3 ಸೈಜು 7 ಅಡಿ ಉದ್ದದ್ದು 2 ಪೀಸ್ ಅಂತ ಹೇಳ್ಬಿಡ್ತಾರೆ. 3.5 ಅಡಿ ಉದ್ದದ್ದು 5-3 2 ಪೀಸ್ ಅಂತ ಹೇಳ್ತಾರೆ. ಏನ್ 5-3 7 ಅಡಿ 5-3 ಅಂತ ಹೇಳ್ತಾರೆ, ಉದ್ದ ಅಂತ ಹೇಳಲ್ಲ. 7 ಅಡಿ 5-3 3.5 5-3. ನೋಡಿ, 3.5 5-3 ಅಂತಾನೆ 3.5 ಅನ್ನೋದು ಉದ್ದ ಸ್ನೇಹಿತರೆ, 5 ಇಂಚ್ ಅನ್ನೋದು ಅಗಲ ಸ್ನೇಹಿತರೆ. ನೆಕ್ಸ್ಟ್ ಏನ್ ಸ್ನೇಹಿತರೆ ದಪ್ಪ. ನೋಡಿ, ದಪ್ಪನ ನಾನು ನಿಮ್ಗೆ ಈ ಪೀಸಲ್ಲಿ ತೋರ್ಸಕ್ಕೆ ಪ್ರಯತ್ನ ಪಡ್ತೀನಿ. ಬನ್ನಿ ಸ್ನೇಹಿತರೆ, ನೋಡಿ, ಇದು ದಪ್ಪ ಸ್ನೇಹಿತರೆ. ಕಾಣಿಸ್ತಿದೆಯಲ್ಲ? 3 ಇಂಚು ಸರಿಯಾಗಿ ಟೇಪ್ ಕರೆಕ್ಟ್ ಆಗಿದೆಯಾ ನೋಡ್ಕೊಬೇಕು. ಸರಿಯಾಗಿದೆ. ಸೊ 3 ಇಂಚು ದಪ್ಪ ಸ್ನೇಹಿತರೆ. ಹಾಗೆ ಈ ಪೀಸನ್ನು ಒಂದು ಪರೀಕ್ಷೆ ಮಾಡೋಣ ಸರಿಯಾಗಿದೆಯಾ ಅಂತ. ಯಾಕಂದ್ರೆ ಪ್ರತಿಯೊಂದು ಪೀಸು ಹಣ ಕೊಟ್ಟಿರ್ತೀವಿ ಅಂತಂದ್ಮೇಲೆ ಪ್ರತಿಯೊಂದು ಪೀಸು ಚೆಕ್ ಮಾಡ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ನೋಡಿ ಸ್ನೇಹಿತರೆ, ಇದು 3 ಇಂಚು. ಒಂದು ದಾರ ಜಾಸ್ತಿ ಇದೆಯೇ ಹೊರತು ಕಡಿಮೆ ಇಲ್ಲ ಸ್ನೇಹಿತರೆ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಒಂದು ಥ್ರೆಡ್ ಜಾಸ್ತಿ ಇದೆ ಹೊರತು ಕಡಿಮೆ ಇಲ್ಲ. ಓಕೆನಾ? ಸೊ ಜಾಸ್ತಿ ಇದ್ರೆ ನೀವು ಯೋಚನೆ ಮಾಡುವಂತ ವಿಚಾರ ಇಲ್ಲ, ಕಡಿಮೆ ಇದ್ದಾಗ ಪ್ರಶ್ನೆ ಮಾಡುವಂತ ಅಧಿಕಾರ ತಮ್ಮೆಲ್ಲರಿಗೂ ಇದೆ ಸ್ನೇಹಿತರೆ. ಇದು 3 ಇಂಚು ಇದೆ ದಪ್ಪ ಸ್ನೇಹಿತರೆ. ದಪ್ಪ ನೋಡಿ, 3 ಇಂಚು ದಪ್ಪ. ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂದ್ರೆ ಥಿಕ್ನೆಸ್. ಓಕೆ, ಕೆಲವರು ಇಂಗ್ಲಿಷ್ ಅಲ್ಲಿ ಬೇಕು ಅಂತ ಕೇಳ್ತಾರೆ. ಸೊ ಹಾಗಾಗಿ ಇಂಗ್ಲಿಷ್ ಅಲ್ಲಿ ಕೂಡ ನನಗೆ ತಿಳುವಳಿಕೆ ಇರೋಷ್ಟು ಮಾತ್ರ ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸಾಧ್ಯವಾದಷ್ಟು ಕನ್ನಡದಲ್ಲೇ ನಾನು ವಿಚಾರನ ಹೇಳಿರ್ತೀನಿ ಸ್ನೇಹಿತರೆ. ನೋಡಿ, ಈಗ 3 ಅಡಿ ಉದ್ದ ಆಯ್ತು, 5 ಇಂಚ್ ಅಗಲ ಆಯ್ತು. ನೆಕ್ಸ್ಟ್ ಏನು ದಪ್ಪ. ದಪ್ಪ ಎಷ್ಟು ಸ್ನೇಹಿತರೆ? 3 ಇಂಚು. 3 ಇಂಚು ದಪ್ಪ. ಓಕೆನಾ? ಎಷ್ಟು ಪೀಸು? ಪೊಲೀಸು ಇದು 1 ಪೀಸು. ಸರಿನಾ? ಇದು ಕೂಡ ಇನ್ನೊಂದು ಪೀಸು.
1 ಪೀಸ್. ಓಕೆ, 2 ಸೇರಿದ್ರೆ 2 ಪೀಸ್ ಆಯ್ತು. ಸೊ ಹಣೆ ಪಟ್ಟಿ ಒಂದು, ವಸಲು ಒಂದು, 3 ಅಡಿ ಉದ್ದ 5 ಮೂರು 2 ಪೀಸ್ ತಗೊಂಡಿದ್ರ. ಈಗ ನೀವೇ ಕಂಪೇರ್ ಮಾಡ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ನೀವು ಅಳತೆ ತಗೊಂಡಿರ್ತಕ್ಕಂಥ ಮೆಷರ್ಮೆಂಟ್ಗೆ ಸರಿಯಾದ ರೀತಿಲಿ ನೀವು ಮರ ತಕೊಂಡಿದ್ದೀರಾ. 7 ಅಡಿ ಉದ್ದದ ಲೆಫ್ಟ್ ಸೈಡ್ಗೆ ಒಂದು 5 ಮೂರು ಪೀಸು, ರೈಟ್ ಸೈಡ್ಗೆ 7 ಅಡಿ ಉದ್ದದ ಒಂದು 5 ಮೂರು ಪೀಸು, ಟಾಪ್ಗೆ 3 ಅಡಿ ಉದ್ದದ 5 ಮೂರು 1 ಪೀಸು, ಬಾಟಮ್ಗೆ 3.5 ಅಡಿ ಉದ್ದದ 5 ಇಂಚ್ ಅಗಲದ 3 ಇಂಚ್ ದಪ್ಪದ 1 ಪೀಸು. ಇವೆರಡು ಪೀಸು ಮತ್ತು ಇವೆರಡು ಪೀಸು, 4 ಪೀಸು ಸೇರಿ ಈ ರೀತಿ ಒಂದು ಚೌಕಟ್ಟು ಆಗಿದೆ ಸ್ನೇಹಿತರೆ. ಇಲ್ಲಿವರೆಗೂ ನಾನು ಹೇಳಿದ್ರೆ ಅರ್ಥ ಆಗಿದಲ್ವ ಸ್ನೇಹಿತರೆ? ಅರ್ಥ ಆಗಿದ್ರೆ ಕಮೆಂಟ್ ಅಲ್ಲಿ ದಯವಿಟ್ಟು ತಿಳಿಸಿ, ಎಸ್ 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 ಅಂತ ತಿಳಿಸಿ. ಇನ್ನೇನೋ ಡೌಟ್ಸ್ ಇದ್ರೆ ಕಮೆಂಟ್ಸ್ ಅಲ್ಲಿ ಡೌಟ್ಸ್ ಅನ್ನ ಕೇಳ್ಬೋದು ಸ್ನೇಹಿತರೆ. ಈಗ ನೆಕ್ಸ್ಟ್ ನಾನು ಇದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಮರ ಏನೋ ತಗೊಂಡ್ರಿ, ಮರ ತಗೊಂಡಾಯ್ತು, ಮುಂದಕ್ಕೇನು ಪ್ಲೈನಿಂಗ್ ಮಾಡಿಸ್ಬೇಕು, ಚಡಿಗೋಲು ಮಾಡಿಸ್ಬೇಕು, ತದನಂತರದಲ್ಲಿ ಕಾರ್ಪೆಂಟರ್ ವರ್ಕ್ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಅದಕ್ಕೆ ಏನ್ ಹಾರ್ಡ್ವೇರ್ಸ್ ಬೇಕು, ಏನ್ ಫಿಟ್ಟಿಂಗ್ಸ್ ಬೇಕು ಅದೆಲ್ಲ ನಾನು ಈಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಹಾಗಾಗಿ ಸಂಪೂರ್ಣವಾಗಿ ಇದನ್ನ ಲಾಂಗ್ ಕಂಟಿನ್ಯೂ ಎಂಡ್ ತನಕ ನೀವು ನೋಡಿದ್ದೆ ಅದರಲ್ಲಿ ನೀವು ಯಾವ ರೀತಿ ಚೌಕಟ್ಟು ಮಾಡಿಸ್ಬೇಕು ಅನ್ನೋದನ್ನ ನೀವು ಸಂಪೂರ್ಣವಾಗಿ ತಿಳ್ಕೊಳ್ತೀರಾ ಸ್ನೇಹಿತರೆ. ನೆಕ್ಸ್ಟ್ ಇದನ್ನ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಈ ಮರನ ಹೀಗೆ ಸಾಮಿಲ್ ಅಥವಾ ಡಿಪೋಗಳಿಂದ ತಗೊಂಡೋಗಿ ಪ್ಲೈನಿಂಗ್ ಮಿಷಿನ್ ಅಂತ ಏನು ಮಾಡೋರು, ಪ್ಲೈನಿಂಗ್ ಮಿಷಿನ್ ಅಂತ ಇರುತ್ತೆ, ಸಪರೇಟ್ ಯೂನಿಟ್ ಇರುತ್ತೆ. ಕೆಲವೊಂದು ಸಾಮಿಲ್ಗಳಲ್ಲಿ ಪ್ಲೈನಿಂಗ್ ಮಿಷಿನ್ ಇಟ್ಟಿರ್ತಾರೆ, ಕೆಲವೊಂದು ಸಾಮಿಲ್ಗಳಲ್ಲಿ ಪ್ಲೈನಿಂಗ್ ಮಿಷಿನ್ ಇರಲ್ಲ. ಅವರು ಹೊರಗಡೆ ಪ್ಲೈನಿಂಗ್ ಮಾಡ್ತಕ್ಕಂತ ಒಂದು ಸಂಸ್ಥೆನೇ ಬೇರೆ ಇರುತ್ತೆ, ಪ್ಲೈನಿಂಗ್ ಮಿಷಿನ್ ಯೂನಿಟ್ ಅಂತ ಇರುತ್ತೆ. ಆ ಸಂಸ್ಥೆಗೆ ಇದನ್ನ ತಗೊಂಡೋಗ್ಬೇಕಾಗುತ್ತೆ. ಸಾಮಿಲಿಂದ ಲೋಡ್ ಮಾಡಿಸುವಾಗ ಮರಕ್ಕೆ ಪರ್ಮಿಟ್ ಮತ್ತು ಬಿಲ್ಲು ಸ್ಪಷ್ಟವಾಗಿ ತಗೊಳ್ಳೇಬೇಕು ಸ್ನೇಹಿತರೆ. ಯಾಕಂತಂದ್ರೆ ಯಾವುದೇ ಮರ ಆಗಿರ್ಲಿ, ಆ ಮರಕ್ಕೆ ಅದು ಸಾಗವಾನಿ ಆಗಿರ್ಬೋದು, ಅದು ಬೇವಿನ ಮರ ಆಗಿರ್ಬೋದು, ಅಥವಾ ಅದು ಹೊನ್ನೆ ಮರ ಆಗಿರ್ಬೋದು, ಸಾಕಷ್ಟು ಮರಗಳಿದೆ. ಎಲ್ಲದಕ್ಕೂ ಒಂದು ಕಾನೂನುಬದ್ಧವಾಗಿ ಅರಣ್ಯ ಇಲಾಖೆಯಲ್ಲಿ ಪರ್ಮಿಟ್ ಅನ್ನೋದನ್ನ ಕೊಡ್ತಾರೆ. ಸೊ ಆ ಪರ್ಮಿಟ್ ಅನ್ನ ಯಾವುದೇ ಕಾರಣಕ್ಕೂ ಕೇಳಿ ಪಡೀರಿ, ಪರ್ಮಿಟ್ ಇಲ್ಲದೆ ಮರನ ಸಾಗಾಣಿಕೆ ಮಾಡಬೇಡಿ. ಒಂದು. ಎರಡನೇ ವಿಚಾರ, ಪರ್ಮಿಟ್ ಜೊತೆಯಾಗಿ GST ಬಿಲ್ ಅಂದ್ರೆ ವಾಣಿಜ್ಯ ತೆರಿಗೆ ಬಿಲ್ ಏನಿದೆ ಅದನ್ನು ಕೂಡ ದಯವಿಟ್ಟು ಕೇಳಿ ಪಡೆಯಿರಿ ಸ್ನೇಹಿತರೆ. ಅದ್ರಲ್ಲಿ ಯಾವುದೇ ಕಾರಣಕ್ಕೂ ನೀವು ಪರ್ಮಿಟ್ ಅಲ್ಲಾಗ್ಲಿ ಬಿಲ್ ಅಲ್ಲಾಗ್ಲಿ ಯಾವುದನ್ನು ನೀವು ಹೊಂದಾಣಿಕೆ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ಪರ್ಮಿಟ್ ಬಿಲ್ ನ ತಗೊಳ್ಳಿ ಅಂತ ನಾನು ಕಳಕಳಿಯಿಂದ ಈ ವಿಡಿಯೋದಲ್ಲಿ ಪ್ರಾರ್ಥನೆ ಮಾಡ್ತಾ, ಸೊ ಬಿಲ್ಲು ಪರ್ಮಿಟ್ ಹಾಕಿರ್ತಕ್ಕಂಥ ಮೆಟಲ್ ನ ನೀವೇನ್ ಗಾಡಿಗೆ ಲೋಡ್ ಮಾಡಿಸ್ತೀರಾ, ಲೋಡ್ ಆಗಿದ ಕೂಡಲೇ ಏನಾಗುತ್ತೆ, ಅದು ಪ್ಲೈನಿಂಗ್ ಮಿಷಿನ್ ಹೋಗುತ್ತೆ. ಅಥವಾ ಸಾಮಿಲಲ್ಲೇ ಪ್ಲೈನಿಂಗ್ ಮಿಷಿನ್ ಇದ್ರೆ ತೆಗೆದು ಅದು ಪ್ಲೈನಿಂಗ್ ಮಿಷಿನ್ ಹಾಕ್ತೀರಾ ಸ್ನೇಹಿತರೆ. ಸಾಮಿಲಲ್ಲಾದ್ರೂ ಮಾಡಿಸ್ತೀರಾ ಅಥವಾ ಬೇರೆ ಕಡೆ ಹೊರಗಡೆನಾದ್ರೂ ಮಾಡಿಸ್ತೀರಾ, ಅದು ನಿಮಗೆ ಸಂಬಂಧಪಟ್ಟಂತ ವಿಚಾರ, ನಿಮ್ಮ ವರ್ಕ್ ಮಾಡ್ತಕ್ಕಂಥ ಆಚಾರಕ್ಕೆ ಸಂಬಂಧಪಟ್ಟಂತ ವಿಚಾರ. ಇದ್ರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ, ನೀವು ಎಲ್ಲಿ ಬೇಕಾದ್ರೂ ಪ್ಲೈನಿಂಗ್ ಮಾಡಿಸ್ಬೋದು. ಸೊ ಪ್ಲೈನಿಂಗ್ ಅಂತ ಅಂದಾಗ ಏನಾಗುತ್ತೆ, ಪ್ಲೈನಿಂಗ್ ಮಾಡುವಾಗ ಮೊದಲನೇ ವಿಧಾನ ಏನಪ್ಪಾ ಅಂತಂದ್ರೆ ನೋಡಿ, ಈ 4 ಮುಖ 1 2 3 4 ಈ 4 ಸೈಡ್ ಮರನ ನೈಸ್ ಅಂದ್ರೆ ನುಣ್ಣಗೆ ನುಣುಪಾಗಿ ಮಾಡುವುದನ್ನು ಪ್ಲೈನಿಂಗ್ ಅಂತ ಹೇಳ್ತಾರೆ. ನೋಡಿ ಪಕ್ಕದಲ್ಲಿ ಒಂದು ಪ್ಲೈನಿಂಗ್ ಮಾಡ್ತಾ ಇರ್ತಕ್ಕಂಥ ದೃಶ್ಯ ನಿಮಗೆ ಕಾಣಿಸ್ತಾ ಇದೆ. ಆ ಪ್ಲೈನಿಂಗ್ ಮಾಡ್ತಿರ್ತಕ್ಕಂಥ ದೃಶ್ಯ ಏನಪ್ಪಾ ಅಂದ್ರೆ ಈ ಮರನ ನುಣುಪಾಗಿ ಮಾಡ್ತಾ ಇರತಕ್ಕಂಥದ್ದು. ನೈಸ್ ಅಂದ್ರೆ ತುಂಬಾ ಒಂದು ನೈಸ್ ಆಗಿ ಒಂದು ಪ್ಲೈನಿಂಗ್ ಮಿಷಿನ್ ಸಹಾಯದಿಂದ ಇದನ್ನ ನೈಸ್ ಮಾಡೋದನ್ನ ಪ್ಲೈನಿಂಗ್ ಅಂತ ನಾವು ಹೇಳ್ತೀವಿ ಸ್ನೇಹಿತರೆ. ಪ್ಲೈನಿಂಗ್ ಆದ್ಮೇಲೆ 5 ಸೈಜ್ ಆಗೇ ಇರುತ್ತಾ? ಖಂಡಿತವಾಗ್ಲೂ ಇರಲ್ಲ ಸ್ನೇಹಿತರೆ. ಎಷ್ಟಾಗುತ್ತೆ ಮತ್ತೆ ನೋಡಿ ಸ್ನೇಹಿತರೆ, ಮರ ತುಂಬಾ ಚೆನ್ನಾಗಿದ್ದು ಬೆಂಡ್ ಇಲ್ದಲೆ ಸ್ಟ್ರೈಟ್ ಆಗಿದ್ರೆ, ಯಾವುದೇ ತಗ್ಗು ಉಬ್ಬುಗಳು ಇಲ್ದಲೆ ಇದ್ರೆ, ಯಾವುದೇ ರೀತಿ ಮರದಲ್ಲಿ ಬೆಂಡ್ ಆಗ್ಲಿ, ಸೆಂಟರ್ ಬೆಂಡ್ ಆಗ್ಲಿ, ಸೈಡ್ ಬೆಂಡ್ ಆಗ್ಲಿ ಯಾವ್ದು ಇಲ್ದಲೆ ಇದ್ರೆ, ಅದು ನಿಮ್ಗೆ ನೇರವಾಗಿ ಒಂದು ದಾರ ಒಂದ್ ಸೈಡ್ ಅಲ್ಲಿ, ಮತ್ತೊಂದ್ ದಾರ ಮತ್ತೊಂದ್ ಸೈಡ್ ಅಲ್ಲಿ, 2 ಸೈಡಿನ 2 ದಾರ ಹೋಗಿ 1/4 ಇಂಚ್ ಮರ ಅಗಲದಲ್ಲಿ ವೇಸ್ಟ್ ಆಗುತ್ತೆ. ದಪ್ಪದಲ್ಲಿ ಒಂದ್ ಸೈಡು ಒಂದ್ ದಾರ, ಮತ್ತೊಂದು ಸೈಡು ಮತ್ತೊಂದ್ ದಾರ, ಈ 2 ಸೈಡ್ ಇಂದ ಒಂದೊಂದ್ ದಾರ ಅಂತಂದ್ರೆ ದಪ್ಪದಲ್ಲೂ ಕೂಡ 1/4 ಇಂಚು ವೇಸ್ಟ್ ಆಗುತ್ತೆ. ಸೊ 4 ಮುಕ್ಕಾಲು 2 ಮುಕ್ಕಾಲು ಉಳಿಬೇಕು ಸ್ನೇಹಿತರೆ. ಆದ್ರೆ ಏನಾಗುತ್ತೆ ಅಂತಂದ್ರೆ, ಸಹಜವಾಗಿ ಸಾಮ್ಯದಲ್ಲಿ ಕಟ್ ಮಾಡಿಸಿದಾಗ ಅಥವಾ ಸಾಮ್ಯದಲ್ಲಿ ರೆಡಿ ಪೀಸ್ ತಗೊಂಡಾಗ ಸೈಜ್ ಯಾವ ರೀತಿ ಇದೆ ನೋಡಿ, ಸ್ಕೇಲ್ ಇದ್ದಂಗೆ ಇದೆ, ಮೇಲಿಂದ ಕೆಳಗಡೆ ತನಕ ಒಂದು ದಾರ ಹಿಡಿದು ಲೆವೆಲ್ ಆಗಿದೆ. ಈ ರೀತಿ ಮರ ತಗೊಂಡು ಹೋಗುವಾಗ ಇದ್ದಂಗೆ ನೀವು ಸೀಸನಿಂಗ್ ಅಂದ್ರೆ ಡ್ರೈ ಮರನ ಒಣಗಿಸಿದ ನಂತರ ಈ ರೀತಿ ಸ್ಟ್ರೈಟ್ ಆಗಿ ಇರಲ್ಲ ಸ್ನೇಹಿತರೆ. ಅದು ನ್ಯಾಚುರಲ್ ಆಗಿ ಅದ್ರಲ್ಲಿ ಇರ್ತಕ್ಕಂಥ ಆಯಿಲ್ ಕಂಟೆಂಟ್ ಅಥವಾ ಎಣ್ಣೆ ಅಂಶ ಅಥವಾ ಹಸಿ ಅಂಶನ ಅದು ಬಿಟ್ಕೊಡ್ತಾ ಡ್ರೈ ಆಗ್ತಾ ಮರ ಸ್ವಲ್ಪ ಬೆಂಡು ಬಾಗುವಿಕೆ ಅಥವಾ ಕ್ರ್ಯಾಕ್ ಬಿರುಕುಗಳು, ಸ್ವಲ್ಪ ಹಿಗ್ಗುವಿಕೆ ತಗ್ಗುವಿಕೆ ಏನೇನಿದೆ ಇವೆಲ್ಲ ಆಗೇ ಆಗುತ್ತೆ ಸ್ನೇಹಿತರೆ. ಅದು ಆಗ್ಬೇಕು.
ಆದ ನಂತರ ಕೆಲಸ ಮಾಡಿದ್ರೆ ನಿಮಗೆ ಈ ರೀತಿ ಯಾವುದೇ ಕಾರಣಕ್ಕೂ ಚೌಕಟ್ಟಲ್ಲಿ ಬೆಂಡ್ ಆಗ್ಲಿ, ಶಿಂಕ್ ಆಗ್ಲಿ, ಕ್ರ್ಯಾಕ್ ಆಗ್ಲಿ ಯಾವುದು ಕೂಡ ಮತ್ತೆ ಮುಂದಕ್ಕೆ ಬರಲ್ಲ ಸ್ನೇಹಿತರೆ. ಒಂದ್ ವೇಳೆ ಹಸಿ ಇತ್ತು, ಹಸಿ ಇದ್ದಂಗೆ ನೀವು ಕೆಲಸ ಮಾಡಿದ್ರೆ ಅಂತಂದ್ರೆ ಬಾಗಿಲು ನೋಡಿ ಈ ರೀತಿ ಬಿರುಕು, ಇಲ್ಲಿ ನೋಡಿ ಸ್ನೇಹಿತರೆ ಈ ರೀತಿ ಬಿರುಕು. ಇದು ಚೆನ್ನಾಗಿತ್ತು ಮಾಡಿದಾಗ, ಮರ ಕೊಟ್ಟಾಗ ಚೆನ್ನಾಗಿತ್ತು, ಕಾರ್ಪೆಂಟ್ರು ಬಡಿಗೆಯವರು ಕೆಲಸ ಮಾಡಿದಾಗಲೂ ಚೆನ್ನಾಗಿತ್ತು. ಆದ್ಮೇಲೆ ಕೆಲಸ ಮಾಡಿ 6 ತಿಂಗಳ ನಂತರ ಈ ರೀತಿ ಆಗಿದೆ. ಇದಕ್ಕೆ ಕಾರಣ ಯಾವುದೇ ಕಾರಣಕ್ಕೂ ಸಾಮಿಲ್ ಮಾಲೀಕರಲ್ಲ, ಯಾವುದೇ ಕಾರಣಕ್ಕೂ ಮರದ ಮಾರಾಟಗಾರರಲ್ಲ, ಯಾವುದೇ ಕಾರಣಕ್ಕೂ ಇದಕ್ಕೆ ತಪ್ಪಿತಸ್ಥರು ಕಾರ್ಪೆಂಟ್ರು ಕೂಡ ಅಲ್ಲ. ಇದಕ್ಕೆ ನೇರ ಹೊಣೆ ಮರದ ಸೀಸನಿಂಗ್ ಪ್ರಾಬ್ಲಮ್. ಮರ ಡ್ರೈ ಆಗಿದ್ದಿದ್ರೆ, ಮರ ಹಸಿ ಇಲ್ದಲೇ ಇದ್ದಿದ್ರೆ ಈ ರೀತಿ ಸಮಸ್ಯೆ ಬರ್ತಿರ್ಲಿಲ್ಲ. ಹಸಿ ಮರ ಇದ್ದಿದ್ರಿಂದ ಈ ರೀತಿ ಆಗಿದೆ. ಹಾಗಾಗಿ ನಾನು ಮನೆ ಕಟ್ಟರಲ್ಲಿ ಏನ್ ಮನವಿ ಮಾಡ್ಕೊಳ್ತೀನಪ್ಪ ಅಂತಂದ್ರೆ, ಸರ್ ನೀವು ಮನೆ ಕಟ್ಟಿ ತಪ್ಪೇನಿಲ್ಲ, ಫೌಂಡೇಶನ್ ಟೈಮ್ ಅಲ್ಲೇ ಮರನ ಎತ್ತಿರ್ಕೊಬೇಕು. ಕೇವಲ ಚೌಕಟ್ಟಿಗೋಸ್ಕರ ಅಷ್ಟೇ ಅಲ್ಲದೆ ಡೋರು, ಶಟರ್ಸು, ವಿಂಡೋ ಯಾವ್ದಾವ್ದು ನೀವು ಮರ ಬಳಸ್ಬೇಕಂತಿದ್ದೀರಾ ಅದನ್ನ ಫೌಂಡೇಶನ್ ಟೈಮ್ ಅಲ್ಲೇ ಇಂಜಿನಿಯರ್ ಸಾಹೇಬ್ರ ಮುಖಾಂತರ ಅದನ್ನ ಅಳತೆ ಪಟ್ಟಿ ತೆಗೆಸ್ಕೊಂಡು ಒಬ್ಬ ಒಳ್ಳೆ ಕಾರ್ಪೆಂಟರ್ ನೀವು ಕನ್ಸಲ್ಟ್ ಮಾಡಿ ಅದಕ್ಕೆ ಎಷ್ಟು ಮರ ಬೇಕು, ಏನ್ ಬೇಕು ಅಂತ ಹೇಳ್ಬಿಟ್ಟು ಫೌಂಡೇಶನ್ ಟೈಮ್ ಅಲ್ಲೇ ಮರ ಎತ್ತಿಟ್ಟೇ ಇದೆ ಆದಲ್ಲಿ ಅದ್ರಲ್ಲಿ ಏನ್ ಇರ್ತಕ್ಕಂಥದ್ದಿದೆ ಮರ ತಗೊಂಡ್ಬಂದು ಜೋಡಿಸಿ ನೀಟಾಗಿ ಆರ್ವಸಿ ಮಾಡಿ ಅದನ್ನ ಡ್ರೈ ಮಾಡ್ಕೊಂಡು ಕೆಲಸ ಮಾಡಿದ್ದೆ ಅದಲ್ಲಿ ಈ ರೀತಿ ಬಿರುಕು ಶಿಂಕ್ಗಳು ಬರಲ್ಲ ಅಂತ ಹೇಳೋದಕ್ಕೋಸ್ಕರ ಇದೊಂದು ನಿಮ್ಗೆ ಡೆಮೋನ ತೋರಿಸ್ತಾ ಇದೀನಿ ಸ್ನೇಹಿತರೆ. ಹಾಗಾಗಿ ಇದಕ್ಕೆ ಯಾರು ಹೊಣೆಗಾರಲ್ಲ. ಈಗ ನೀವೇ ಹೊಣೆಗಾರ ಅಂತ ಹೇಳೋದು ತಪ್ಪೇನಿಲ್ಲ. ಯಾಕಂತಂದ್ರೆ ನೀವು ಮುಂಚಿತವಾಗ್ಲೇ ಮರ ತಗೊಂಡು ಒಣಗಿಸ್ಕೊಂಡು ಕೆಲಸ ಮಾಡಿದ್ರೆ ನಿಮ್ಗೆ ಸಮಸ್ಯೆ ಇರ್ತಿರ್ಲಿಲ್ಲ. ಅಥವಾ ಸಾಮಿಲಲ್ಲಿ ನೀವು ಒಣಗಿರೋ ಮರನೇ ಕೇಳಿ ತಗೊಂಡಿದ್ರು ಸಮಸ್ಯೆ ಇರ್ತಿಲ್ಲ. ಒಂದು ಆತ್ಮೀಯತೆನ ಒಂದು ಹೃದಯಪೂರ್ವಕವಾಗಿ ಹೇಳ್ಬೇಕಂತಂದ್ರೆ ಎಲ್ಲೂ ಕೂಡ ಸಾಮಿಲಲ್ಲಿ ಒಣಗಿರೋ ಮರ ಸಿಗೋದು ಬಹಳ ಕಷ್ಟ. ಒಂದ್ ವೇಳೆ ಸಿಕ್ಕದ್ರೆ ನಿಮ್ಮ ಅದೃಷ್ಟ. ಯಾಕಂತಂದ್ರೆ ನಾವು ಒಬ್ರು ಮಾರಾಟಗಾರರಾಗಿರ್ತೀವಿ, ನಮಗೇನು ಮರ ಬರ್ತಾ ಇರ್ಬೇಕು, ಮರ ಸೇಲ್ ಆಗ್ತಾ ಇರ್ಬೇಕು, ಅಷ್ಟು ಒಂದು ನಾವು ನೋಡ್ಬೋದೇ ಹೊರತು ಮರ ಬಂದಿದ್ದನ್ನ ಡ್ರೈ ಮಾಡಿ ನಾವು ಕೊಡೋಕೆ ಹೋದ್ವಿ ಅಂತಂದ್ರೆ ಒಣಗಿರೋ ಮರನ ನೀವು ಯಾರು ಕೂಡ ತಗೊಳಕ್ ಇಷ್ಟಪಡಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ಅದು ಸಹಜವಾಗಿ ಬೆಂಡ್ ಆಗಿರ್ತವೆ, ಕ್ರ್ಯಾಕ್ ಬಂದಿರ್ತವೆ, ಅಂತ ಮರ ಬೇಡ ಅಂತ ಬಿಡ್ತೀರ. ಅಂದ್ರೆ ಒಣಗಿದ ಮರ ಯಾರಾದ್ರೂ ಒಬ್ಬ ನಿಜವಾಗ್ಲೂ ಒಳ್ಳೆ ವ್ಯಾಪಾರಸ್ಥನಾಗಿ, ಒಬ್ಬ ಸಾಮಿಲ್ ಮಾಲೀಕನಾಗಿ, ಡಿಪೋ ಮಾಲೀಕನಾಗಿ ಕೊಡ್ತೀನಿ ಅಂತಂದ್ರೂ ಕೂಡ ನೀವು ತಗೊಳಕ್ ಪ್ರಯತ್ನ ಪಡಲ್ಲ. ಯಾಕಂತಂದ್ರೆ ಮರದಲ್ಲಿ ಡಿಫೆಕ್ಟ್ ಇದೆ, ಇದೆ ಬೇಡ, ಇದು ಸೈಡಿಗೆ ಬಿಡಿ ಅಂತ ಹೇಳ್ತೀರಾ. ಅಂದ್ರೆ ಒಳ್ಳೆ ಮರನ ನೀವು ಸೈಡಿಗೆ ಇಡ್ತೀರಾ. ಹಸಿ ಇರ್ತಕ್ಕಂಥ ಮರ ನೋಡಿ ಇದು ಫಿನಿಶಿಂಗ್ ಚೆನ್ನಾಗಿ ಕಾಣ್ತಿದೆ, ಏನು ಮರದಲ್ಲಿ ಡಿಫೆಕ್ಟ್ ಇಲ್ಲ, ಇದು ತುಂಬಾ ಚೆನ್ನಾಗಿದೆ, ತಗೋ ಫಸ್ಟ್ ಅಂತ ಹೇಳ್ತೀರಾ. ಇದು ಹಸಿ ಇದೆ ಮರ ಸ್ನೇಹಿತರೆ. ಒಣಗಿದ ಮೇಲೆ ಇದರಲ್ಲಿ ಎಲ್ಲಾ ತರದ್ದು ಬರುವಂತದ್ದೆಲ್ಲ ಬರುತ್ತೆ. ಏನಂತಂದ್ರೆ ಡಾಕ್ಟರ್ ಭಾಷೆ ಹೇಳ್ಬೇಕಂದ್ರೆ ಕಾಯಿಲೆ ಕಸಲೆಗಳು ಬರ್ತವೆ. ಅದಕ್ಕೆ ಟ್ರೀಟ್ಮೆಂಟ್ ಗಳನ್ನು ಮಾಡ್ಕೊಂಡು ಆದ ನಂತರ ನೀವು ಏನೋ ಚೌಕಟ್ಟು ಮಾಡಿದ್ರೆ ಒಳ್ಳೇದು. ತಗೊಂಡೋದ್ರಿ ಚೆನ್ನಾಗಿ ಕಾಣ್ತದೆ, ಹಿಂಗೆ ತಗೊಂಡೋಗಿ ಕೆಲಸ ಮಾಡಿದ್ಮೇಲೆ ಈ ರೀತಿ ಸಮಸ್ಯೆ ಬರುತ್ತೆ. ಇಷ್ಟೆಲ್ಲ ಯಾಕೆ ಎಕ್ಸ್ಪ್ಲೇನ್ ಮಾಡಿದೆ ಅಂತಂದ್ರೆ 5'3" ಏನ್ ಸೈಜ್ ಇದೆ ಇದೇ ರೀತಿ ಇದ್ದಿದ್ದೆ ಅದಲ್ಲಿ ನಿಮ್ಗೆ 4 ಮುಕ್ಕಾಲ್ 2 ಮುಕ್ಕಾಲ್ ಸಿಗುತ್ತೆ. ಆದ್ರೆ ಈ ರೀತಿ ಮರ ಇರಲ್ಲ. ಒಣಗದ ಮೇಲೆ ಅದರದೇ ಆದಂತ ಸಣ್ಣ ಪುಟ್ಟ ಒಂದು ನೈಸರ್ಗಿಕವಾಗಿ ಬೆಳೆದಿರ್ತಕ್ಕಂಥ ಮರದಲ್ಲಿ ಡಿಫೆಕ್ಟ್ ಬರ್ತವಲ್ಲ ಅದೆಲ್ಲ ಬರ್ತವೆ, ಎಲ್ಲವಕ್ಕೂ ಬರ್ತವೆ. ಅದು 100 ರೂಪಾಯಿ ಬೆಲೆ ಬಾಳೋ ಮರ ಆಗಿರ್ಲಿ, 10,000 ರೂಪಾಯಿ ಬೆಲೆ ಬಾಳೋ ಮರ ಆಗಿರ್ಲಿ, ಅದು ಪ್ರೈವೇಟ್ ಪ್ಲಾಂಟೇಶನ್ ಮರ ಆಗಿರ್ಲಿ, ಅಥವಾ ಅರಣ್ಯ ಇಲಾಖೆ ಪ್ರದೇಶದಲ್ಲಿ ಬೆಳೆದಿರ್ತಕ್ಕಂಥ ಬೆಟ್ಟಗಾಡು ಅರಣ್ಯ ಪ್ರದೇಶದ ಮರನೇ ಆಗಿದ್ರು ಕೂಡ ಹಸಿ ಇದ್ರೆ ಮರದಲ್ಲಿ ಎಲ್ಲಾ ರೀತಿ ಶಿಂಕೇಜು ಬರ್ತವೆ. ಇದು ಮರದ ದೋಷ ಅಲ್ಲ, ಮರ ಹಸಿ ಇರತಕ್ಕಂಥ ದೋಷ. ಎಷ್ಟೇ ಬೆಲೆ ಬಾಳೋ ಮರ ಆದ್ರೂ ಕಂಪ್ಲೇಂಟ್ ಸಹಜವಾಗಿ ಬರ್ತವೆ. ಒಣಗಿಸಿ ಕೆಲಸ ಮಾಡಿದ್ದೆ ಅದಲ್ಲಿ ಯಾವತ್ತೂ ಸಮಸ್ಯೆ ಬರಲ್ಲ. ಅದಕ್ಕೆ ನಿಮ್ಗೆ ಎಕ್ಸಾಂಪಲ್ ಬೇಕಂತಾರೆ ಸಾಕಷ್ಟು ಎಕ್ಸಾಂಪಲ್, 100 ವರ್ಷದ ಮನೆಗಳು ನೀವು ತಗೊಂಡು ನೋಡ್ಬೋದು. ಮೈಸೂರು ಪ್ಯಾಲೇಸ್ ಅರಮನೆ ನೋಡ್ಬೋದು, ವಿಧಾನಸೌಧಗಳು ನೋಡ್ಬೋದು, ಹಳೆ ಬ್ರಿಟಿಷ್ ಕಾಲದ ಬಂಗ್ಲೆಗಳು ನೋಡ್ಬೋದು. 100 ವರ್ಷಗಳಿಂದ ಹಿಂದೆ ಅವರು ಮಾಡಿರ್ತಕ್ಕಂಥ ಬಿಲ್ಡಿಂಗ್ ಅಲ್ಲೂ ಇವತ್ತು ಕೂಡ ಮರ ಅಚ್ಚುಕಟ್ಟಾಗಿದೆ. ಅದಕ್ಕೆ ಎಕ್ಸಾಂಪಲ್ ಸ್ನೇಹಿತರೆ. ಇದ್ರ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ಹೇಳ್ತಾ ಇರೋ ಉದ್ದೇಶ ಇದು ಎಲ್ಲಾ ಡಿಫೆಕ್ಟ್ ಗಳು ಆದ ನಂತರ ಉಳಿಯೋದೇ ಸ್ನೇಹಿತರೆ 4.5 ಇಂಚ್ ಅಗಲ. ನೋಡಿ 4.5 ಇಂಚು ಅಗಲ. ಇದು ಪ್ಲೈನಿಂಗ್ ಫಿನಿಶಿಂಗ್ ಸೈಜ್ ಇದು ಅಗಲ. ಆಯ್ತಾ? ಇಷ್ಟು ನೀವು ನಿರೀಕ್ಷೆ ಮಾಡ್ಬೋದು ಸ್ನೇಹಿತರೆ. ಇದರಲ್ಲಿ ಏನೇ ತಗ್ಗುಗಳಿದ್ರು ಕಡೆಯದಾಗಿ ಈ ಮೆಜರ್ಮೆಂಟ್ ನಮಗೆ ಉಳಿಯುತ್ತೆ ಫಿನಿಶಿಂಗ್ ಪ್ಲೈನಿಂಗ್ ಆದ ನಂತರ. ನೆಕ್ಸ್ಟ್ ಸ್ನೇಹಿತರೆ ಅದೇ ರೀತಿ ದಪ್ಪದಲ್ಲೂ ಅಷ್ಟೇ ಎಲ್ಲಾ ತರದಲ್ಲೂ ಡಿಫೆಕ್ಟ್ ಬಂದಾದ ನಂತರ ಒಣಗಿರ್ತಕ್ಕಂಥ ಮರ ನೋಡಿ 2.5 ಇಂಚು ಫಿನಿಶಿಂಗ್ ಸಿಗುತ್ತೆ. ಇಷ್ಟನ್ನ ನಾವು ನಿರೀಕ್ಷೆ ಮಾಡಬಹುದು. ಇಲ್ಲಿವರೆಗೂ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ. ಒಂದ್ ವೇಳೆ ಇಲ್ಲಿವರೆಗೂ ಗೊತ್ತಾಗಿದೆ ಅಂತಂದ್ರೆ ಎಸ್ ಅಂತ ನೀವು ಕಮೆಂಟ್ಸ್ ಮಾಡಿ. ಮುಂದಕ್ಕೆ ನಾನು ಪ್ಲೈನಿಂಗ್ ಅಂತೂ ಆಗೋಯ್ತು. ನೆಕ್ಸ್ಟ್ ಏನಿದಕ್ಕೆ ನೆಕ್ಸ್ಟ್ ವಿಧಾನ ಏನು,
ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಚಡಿಗೋಲು ಅಂತ ಹೊಡಿತಾರೆ. ಏನಿದು ಚಡಿಗೋಲು ಅನ್ನೋದನ್ನ ನಾನೀಗ ನಿಮ್ಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ಬಿಡ್ತೀನಿ. ಈಗಾಗಲೇ ಒಂದು ಚೌಕಟ್ಟು ಮಾಡಿ ನಿಲ್ಸಿದೀವಿ, ಇದನ್ನ ನಾನು ತೋರಿಸ್ತಾ ಇದೀನಿ. ಸ್ವಲ್ಪ ಹತ್ತಿರದಿಂದ ತೋರ್ಸಕ್ ಪ್ರಯತ್ನ ಪಡ್ತೀನಿ. ನೋಡಿ ಸ್ನೇಹಿತರೆ, ಈಗ ಪ್ಲೇನಿಂಗ್ ಏನೋ ಆಗ್ಬಿಟ್ಟಿದೆ. 4.25 ಇಂಚು ಮತ್ತೆ 2.5 ಇಂಚು ಉಳ್ಕೊಂಡಿದೆ. 2.5 ಇಂಚು ದಪ್ಪದಲ್ಲಿ ಉಳ್ಕೊಂಡಿದೆ, ಹಾಗೆ 4.25 ಇಂಚು ಅಗಲದಲ್ಲಿ ಉಳ್ಕೊಂಡಿದೆ. ನೋಡಿ ದಪ್ಪ ಇದು ಹೊರಗಡೆ ಮುಖ ಕಾಣ್ತಕ್ಕಂಥದ್ದು. ಚೌಕಟ್ಟು ಈ ರೀತಿ ಇದೆ. ನಾವು ಈಗ ಒಳಗಡೆ ಹೋಗ್ತಾ ಇದೀವಿ. ನೋಡಿ ಚೌಕಟ್ಟು ಈ ರೀತಿ ಇದೆ. ನಾವೀಗ ಒಳಗಡೆ ಹೋಗ್ತಾ ಇದೀವಿ. ಒಳಗಡೆ ಹೋಗುವಾಗ ಅಗಲದಲ್ಲಿ ಈ ರೀತಿ 5 ಇಂಚ್ ಕಾಣುತ್ತೆ, ಅಂದ್ರೆ 4.25 ಇಂಚ್ ಪ್ಲೇನಿಂಗ್ ಆದ್ಮೇಲೆ ಕಾಣುತ್ತೆ. ದಪ್ಪ ಅಂದ್ರೆ ಹೊರಗಡೆಯಿಂದ ನಿಂತು ನೋಡಿದ್ರೆ ಇದು ದಪ್ಪ, ಇದು 2.5 ಇಂಚು ಇರುತ್ತೆ ಸ್ನೇಹಿತರೆ. ಈ ದಪ್ಪಕ್ಕೆ ಏನಿದೆ, ಹೊರ ಮುಖ ಏನಿದೆ, ಈಗೇನ್ ಹೊರಗಡೆ ನೋಡ್ತಿದ್ದೀರಲ್ಲ, ಈ ಮುಖಕ್ಕೆ ನಾವು ಗೋಲು ಅಂತ ಹೇಳ್ತೀವಿ. ಇದು ಗೋಲ್ ಅಂತಾನು ಹೇಳ್ತಾರೆ, ಆಡು ಭಾಷೆಯಲ್ಲಿ ಕಾರ್ನಿಸ್ ಅಂತಾನು ಹೇಳ್ತಾರೆ. ಸೊ ನೀವು ಯಾವ್ದನ್ನಾದ್ರೂ ಹೇಳಿ, ಅದ್ರಲ್ಲಿ ಏನ್ ತಪ್ಪಿಲ್ಲ. ಬಟ್ ನಿಮ್ ಕೆಲಸ ಆಗ್ಬೇಕಾಗಿರೋದೇನು, ಇದು ಗೋಲ್. ಚಡಿ ಇದನ್ನ ಏನಂತೀವಿ ನಾವು, ಗೋಲ್ ಅಂತ ಹೇಳ್ತೀವಿ ಅಥವಾ ಕಾರ್ನಿಸ್ ಅಂತ ಹೇಳ್ತೀವಿ. ಇದು 1/2 ಇಂಚು 5/3 ಸೈಜ್ ಅಲ್ಲಾದ್ರೆ ಇದು 1/2 ಇಂಚು ಕಾರ್ನಿಸ್ ಹೊಡಿಬೇಕು. ಒಂದು ವೇಳೆ ಇದು 6/4 ಆದ್ರೆ 3/4 ಇಂಚು ಕಾರ್ನಿಸ್ ಹೊಡಿಬೇಕಾಗತ್ತೆ. ನೋಡಿ ಸ್ನೇಹಿತರೆ, ಇದು 1/2 ಇಂಚು ಏನಿದೆ ಕಾರ್ನಿಸ್ ಮಾಡಿದೀವಿ. ಕಾರ್ನಿಸ್ ಅಂತಂದ್ರೆ ಗೋಲು, ನೀವೇನಾದ್ರು ಅನ್ಕೊಬಹುದು, ಕಾರ್ನಿಸ್ ಅನ್ಕೊಬಹುದು, ಗೋಲ್ ಅನ್ಕೊಬಹುದು. 1/2 ಇಂಚು. ಈ ಯಾಕೆ ಇದು 1/2 ಇಂಚ್ ಇದಕ್ಕೆ ಕೊಡ್ತೀವಿ ಅಂತಂದ್ರೆ, ನೀವೇ ಇದನ್ನ ಯಾಕೆ ಇದನ್ನ ಇಷ್ಟು ಡೀಪ್ ಆಗಿ ಯಾಕೆ ಹೇಳ್ಕೊಡ್ತೀವಿ ಅಂತಂದ್ರೆ, ನಾಳೆ ದಿವಸ ಯಾರು ಸಹಾಯ ಇಲ್ದಲೆ ನೀವೇ ಒಂದು ಸ್ವತಃ ಟ್ರೈನಿಂಗ್ ಮಾಡಿಸ್ಬೇಕಂತಂದ್ರೆ ಏನೇನ್ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದೀನಿ. ಟ್ರೈನಿಂಗ್ ಆದ ನಂತರ ನೆಕ್ಸ್ಟ್ ವರ್ಕ್ ಏನು, ಕಾರ್ನಿಸ್. ಕಾರ್ನಿಸ್ ನೋಡಿ 5/3 ಸೈಜ್ ಆದ್ರೆ 1/2 ಇಂಚ್ ಮಾಡಿಸಿ, 6/4, 8/4, 9/4, 10/4, 11/4, 12/4 ಆದ್ರೆ 3/4 ಇಂಚ್ ಮಾಡಿಸ್ಬೋದು. ಇದೇನ್ 1/2 ಇಂಚ್ ಇದೆಯಲ್ಲ, ಇದು 3/4 ಇಂಚ್ ಮಾಡಿಸಿದ್ರೆ ಸಾಕು. ನೋಡಿ ಈ ತರ ಡಿಸೈನ್ ಕೂಡ ಮಾಡಿಸ್ಬೋದು. ಅಥವಾ ಇಲ್ಲಿ ನೋಡಿ ಈ ತರ, ಇದು ಕೂಡ ಇವತ್ತು ಟ್ರೆಂಡ್ ಆಫ್ ರೌಂಡ್. ನೋಡಿ ಈ ಆಫ್ ರೌಂಡ್ ಈ ತರ ನೀವು ಕಾರ್ನಿಸ್ ಮಾಡೋದ್ರಿಂದ ಇದು ತಗಲಲ್ಲ, ಎಲ್ಲೂ ತರ್ಚಲ್ಲ. ಎಲ್ಲಾರು ಒಂದ್ ಕಡೆ ಬಂದು ತಾಗಿಸ್ಕೊಂಡ್ರೆ ಈ ರೀತಿ ಇದು ನಿಮ್ಗೆ ಡ್ಯಾಮೇಜ್ ಅಂದ್ರೆ ಯಾವುದೇ ರೀತಿ ತರ್ಚಲ್ಲ, ಯಾವುದೇ ರೀತಿ ನಿಮ್ಗೆ ಡ್ಯಾಮೇಜ್ ಮಾಡಲ್ಲ. ಹಾಗಾಗಿ 1/2 ಇಂಚಿನ ಗೋಲು ಅಥವಾ ಕಾರ್ನಿಸ್ ಇದನ್ನು ಕೂಡ ನೀವು ಮಾಡ್ಕೊಂಡ್ರೆ ತಪ್ಪು ಏನೂ ಇಲ್ಲ ಅಂತ ಹೇಳ್ತಾ ಇದೀನಿ ಸ್ನೇಹಿತರೆ. ನಿಮ್ ಇಷ್ಟ, ಇದನ್ನ ಬೇಕಾದ್ರೂ ಮಾಡ್ಬೋದು ಅಥವಾ ಆ ಡಿಸೈನ್ ಬೇಕಾದ್ರೂ ಮಾಡ್ಬೋದು. ಡಿಸೈನ್ ಮಾಡಿದಾಗ ಏನಾಗ್ತದೆ ಅಂತಂದ್ರೆ, ನೋಡಿ ಈ ಕಾರ್ನರ್ ಅಲ್ಲಿ ಒಂದಷ್ಟು ಡಸ್ಟ್ ಗಳು ಕೂರ್ತವೆ. ಇವೆಲ್ಲ ಕೈ ಹಾಕಿ ಈ ರೀತಿ ನೀವು ಕ್ಲೀನ್ ಮಾಡ್ತಾ ಹೋಗೋದು ತುಂಬಾ ಸ್ವಲ್ಪ ಕಷ್ಟ ಆಗುತ್ತೆ. ಮೊದಲು 1 ಸಲ 2 ಸಲ 3 ಸಲ ಹೌದು ಮಾಡುವುದು ಚೆನ್ನಾಗಿ ಕಾಣ್ತಿದೆ ಅಂತ ಅನ್ಸಿದೆ. ಬಟ್ ಇದು ಕೆಲಸ ಮಾಡ್ತಕ್ಕಂಥದ್ದು ಹೆಣ್ಮಕ್ಳು ಅಥವಾ ಮನೆ ಕೆಲಸದವರಾಗಿರೋದ್ರಿಂದ ಅವ್ರಿಗೆ ದಿನ ಮಾಡಿ ಸಾಕಾಗೋಗುತ್ತೆ. ವಾರಕ್ಕೊಂದ್ಸಲ ಮೇಂಟೈನ್ ಮಾಡ್ತಿದ್ರು ಕೂಡ ನೋಡಿ ಈ ತರ ಡಸ್ಟ್ ಕೊಡ್ತದೆ. ಅದೇ ಆಫ್ ರೌಂಡ್ ಆದರೆ ಈಸಿಯಾಗಿ ಒಂದ್ಸಲ ಬಟ್ಟೆಲಿ ಈ ತರ ಹೇಳ್ಕೊಂಡು ಕ್ಲೀನ್ ಮಾಡ್ಬೋದು. ಇದು ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತ ವಿಚಾರ. ಆದ್ರೆ ಮೆಜರ್ಮೆಂಟ್ ಮಾತ್ರ 1/2 ಇಂಚು, 5/3 1/2 ಇಂಚು ಕಾರ್ನಿಸ್ ಮಾಡಿಸ್ಬೇಕು ಅಥವಾ 1/2 ಇಂಚು ಗೋಲ್ ಮಾಡಿಸ್ಬೇಕು. 6/4 ನಿಮ್ಗೆ 12/4 ತನಕ ನೀವು 3/4 ಇಂಚು ಕಾರ್ನಿಸ್ ಅಥವಾ ಗೋಲು ಮಾಡಿಸ್ಬೋದು ಸ್ನೇಹಿತರೆ. ಕಾರ್ನಿಸ್ ಬಗ್ಗೆ ತಿಳ್ಕೊಂಡ್ರಿ ಅಥವಾ ಗೋಲು ಯಾವ ರೀತಿ ಅದನ್ನ ತೆಗೆಸ್ಬೇಕು ಅನ್ನೋದನ್ನ ತಿಳ್ಕೊಂಡ್ರೆ ಅದರಷ್ಟೇ ಮುಖ್ಯವಾಗಿ ಹಿಂದಗಡೆ ಇದೇನಿದೆ ಒಳಗಡೆ ಭಾಗದಲ್ಲಿ ಡೋರ್ ಕೊಡ್ತಕ್ಕಂಥ ಜಾಗ ಇದೆ. ಅದಕ್ಕೆ ನಾವೇನ್ ಹೇಳ್ತೀವಿ, ಚಡಿ ಹೊಡಿಬೇಕು ಅಂತ ಹೇಳ್ತಾರೆ. ಈ ಆಡು ಭಾಷೆಯಲ್ಲಿ ಚಡಿ ಹೊಡಿಯುವುದು ಅಂತ ಹೇಳ್ತಾರೆ. ಅಥವಾ ಕೆಲವರು ತಟ್ಟು ತೆಗಿಬೇಕು, ತಟ್ಟು ಹೊಡಿಬೇಕು ಅಂತ ಹೇಳ್ತಾರೆ. ತಟ್ಟು ಹೊಡೆಯೋದು ಅಥವಾ ಚಡಿ ಹೊಡೆಯೋದು ಅಂತಂದ್ರೆ ಏನು ನೋಡಿ, ಇಷ್ಟೇ ಸ್ನೇಹಿತರೆ. ಇದೇನ್ 4 ಪೀಸ್ ಇದೆ ಚೌಕಟ್ಟಿನ ಒಳಭಾಗ ಏನಿದೆ, 1 2 3 4. ಈ 4 ಪೀಸು ಏನಿದೆ ನೋಡಿ, ಈ 4 ಪೀಸ್ಗೆ ಚಡಿ ಅಥವಾ ತಟ್ಟು ಚಡಿ ಹೊಡೆಯೋದು ಹೇಗೆ ಅಂತಂದ್ರೆ ಈ ರೀತಿ ಸ್ನೇಹಿತರೆ. 5/3 ಸೈಜು, ಅದರಲ್ಲೂ ಕೂಡ ಎಸ್ಪೆಷಲಿ ನಿಮಗೆ ಬೆಡ್ರೂಮ್ ಆಗಿರ್ಬೋದು, ಯುಟಿಲಿಟಿ ಆಗಿರ್ಬೋದು, ಅಥವಾ ಪೂಜಾ ರೂಮ್ ಆಗಿರ್ಬೋದು, ಮಾರ್ಕೆಟ್ ಅಲ್ಲಿ ರನ್ನಿಂಗ್ ಏನ್ ಸೈಜ್ ನಡೀತದೆ ಅದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಅಗಲ ತಟ್ಟು ಅಥವಾ ಚಡಿ ಅಗಲ 1/4 ಇಂಚ್ ತೆಗಿಬೇಕು. ಯಾಕಂತಂದ್ರೆ 1/4 ಇಂಚ್ ದಪ್ಪದ ಡೋರ್ ಕೊಡ್ತಾ ಇದೆ ಸ್ನೇಹಿತರೆ. ನೋಡಿ ಕಾಣಿಸ್ತಿದಲ್ಲ, 1 ಇಂಚು ಮತ್ತು 1/4 ಇಂಚು, 1 ಇಂಚು 1 ದಾರ 2 ದಾರ ಅಂದ್ರೆ 1/4 ಇಂಚು. ಇದು ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರ್ತಕ್ಕಂಥ ರೆಡಿ ಡೋರ್ಗಳು ಸಿಗ್ತಕ್ಕಂಥ ಸೈಜು. ಮತ್ತು ಸಾಧ್ಯವಾದಷ್ಟು ಇದೇ ಸೈಜು ಪೂಜಾ ಡೋರ್ಗೆ ಮತ್ತೆ ಯುಟಿಲಿಟಿ ಬೆಡ್ರೂಮ್ ಗಿಟ್ರೆ ಸಾಕು ಅಂತ ನಾನು ಹೇಳಕ್ಕೆ ಪ್ರಯತ್ನ ಪಡ್ತೇನೆ ಸ್ನೇಹಿತರೆ. ಇದು ರನ್ನಿಂಗ್ ಸೈಜ್ ಸ್ನೇಹಿತರೆ, 1/4 ಇಂಚ್ ಅಗಲ. ಇದು ಚಡಿ, ಇದು ಅಗಲ ಆಯ್ತು ಸ್ನೇಹಿತರೆ. ನೋಡಿ ಇದು ಅದ್ರ ಒಳಗಡೆ ಒಂದು ಡೆಪ್ತ್ ಇದೆ ನೋಡಿ ಸ್ನೇಹಿತರೆ. ಇದು 1/2 ಇಂಚು ಸ್ನೇಹಿತರೆ, ಕಾಣಿಸ್ತಿದಾರ ನೋಡಿ, 1/2 ಇಂಚು. ಇದು 1/2 ಇಂಚು. ಕಾರ್ಪೆಂಟರ್ಗೆ ಅಥವಾ ಬಡಿಗೆಯವರಿಗೆ ಇದು ಸುಲಭವಾದಂತ ವಿಚಾರ. ಅವರು ಈಸಿಯಾಗಿ ಹೇಳ್ತಾರೆ, ನೋಡಪ್ಪ ಚಡಿ ಮತ್ತೆ ಗೋಲ್ ಏನಿದೆ 1/2 ಇಂಚ್ ಹೊಡಿಯಪ್ಪ ಅಂತ ಹೇಳ್ತಾರೆ. ಅದು ಪ್ಲೈನಿಂಗ್ ಮಿಷನ್ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಅವ್ರದ್ದು ಪ್ರತಿದಿನದ ಕೆಲಸ, ಇವ್ರದ್ದು ಪ್ರತಿದಿನದ ಕೆಲಸ. ಚಡಿ ಏನಿದೆ 1 ಕಾಲಿಗೆ 1/2 ಮಾಡಪ್ಪ ಅಂತಾರೆ. ಇದು ನೋಡಿ ಸೂಕ್ಷ್ಮ ತಿಳ್ಕೊಳ್ಳಿ.
ಇದು ಚಡಿ ಅಥವಾ ತಟ್ಟು. ಇದಕ್ಕೆ ಏನ್ ಹೇಳ್ತಾರೆ, 1/4 ಇಂಚು ಅಗಲಕ್ಕೆ ಅರ್ಧ ಇಂಚು ಮಾಡಪ್ಪ ಅಂತ ಹೇಳ್ತಾರೆ. ಏನಕ್ಕೆ ಸ್ನೇಹಿತರೆ ಚಡಿ ತೆಗೆಯೋದು? ನೋಡಿ, ಇಲ್ಲಿ ನಾನು ನಿಮ್ಗೆ ಒಂದು ಇಂಚಸ್ ಹಾಕಿರ್ತಕ್ಕಂಥದ್ದು ಜಾಗ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇದನ್ನ ನಾವು ಇಲ್ಲಿ ಡೋರ್ ಫಿಟ್ ಮಾಡ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಡೋರ್ ಫಿಟ್ ಮಾಡೋದು ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀನಿ. ನೋಡಿ, ಇಲ್ಲಿ ಡೋರ್ ಕೊಡ್ತಕ್ಕಂಥ ಜಾಗ ಇದು 3 ಇಂಚಸ್ ಹಾಕಿದ್ದಾರೆ. ಇದಕ್ಕೆ 1/4 ಇಂಚು ದಪ್ಪ ಮತ್ತು ಅರ್ಧ ಇಂಚು ಚಡಿ ತೆಗ್ದಿದ್ದಾರೆ ಸ್ನೇಹಿತರೆ. 1/4 ಇಂಚು ಅಗಲ ಮತ್ತು ಅರ್ಧ ಇಂಚು ದಪ್ಪದ್ದು ಒಂದು ಚಡಿ ತೆಗ್ದಿದ್ದಾರೆ ಸ್ನೇಹಿತರೆ. ಯಾವ್ದ್ರಲ್ಲಿ ತೆಗ್ದಿದ್ದಾರೆ? ನಿಮ್ಗೆ ಏನ್ ಫಿನಿಶಿಂಗ್ ಆಗಿರ್ತಕ್ಕಂಥ 2.5 ಇಂಚ್ ಸೈಜ್ ಉಳಿದಿತ್ತಲ್ಲ, ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ನೋಡಿ, ಇದು 2.5 ಇಂಚ್ ಏನ್ ಫಿನಿಶಿಂಗ್ ಕಾಣಿಸ್ತಾ ಇದೆ, ಈ 2.5 ಇಂಚ್ ಫಿನಿಶ್ ಅಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಇಲ್ಲಿ ಅರ್ಧ ಇಂಚಿಗೆ ನೋಡಿ, ಇದು ಅರ್ಧ ಇಂಚಿಗೆ 1.5 ಇಂಚಿಂದ ತಟ್ಟು ತೆಗೆದಿದ್ದಾರೆ. ನೋಡಿ, ಇದು 1.5 ಇಂಚು, ಅರ್ಧ ಇಂಚಿಗೆ 1.5 ಇಂಚಿಂದ ತಟ್ಟು ತೆಗೆದಿದ್ದಾರೆ. ಇದು 1/4 ಇಂಚು ತಟ್ಟು ತೆಗೆದಿರೋದ್ರಿಂದ ಇದಕ್ಕೆ 3 ಇಂಚಸ್ ಕೂರ್ಸಿದ್ರೆ ಸಾಕು. ಅಂದ್ರೆ 1/4 ಇಂಚ್ ದಪ್ಪದ ಡೋರು ಸಿಕ್ಕಾಪಟ್ಟೆ ತೂಕ ಬರಲ್ಲ, ಸ್ವಲ್ಪ ತೂಕ ಕಡಿಮೆ ಬರೋದ್ರಿಂದ ಇದಕ್ಕೆ 1/4 ಇಂಚು ಚಡಿ ಮತ್ತೆ ಅರ್ಧ ಇಂಚು ದಪ್ಪ ತೆಗೆದಿದ್ದಾರೆ. 3 ಇಂಚಸ್ ಈ ಡೋರ್ ಕೂತ್ಕೊಳ್ಳುತ್ತೆ ಸ್ನೇಹಿತರೆ. ಪೂಜಾ ರೂಮು, ಯುಟಿಲಿಟಿ ಮತ್ತೆ ಬೆಡ್ರೂಮಿಗೆ 1/4ಗೆ ಅರ್ಧ ಇಂಚು ಚಡಿ ತೆಗಿಬೇಕು. ಚಡಿ ತೆಗೆಯೋದ್ರಿಂದ ಇಷ್ಟೇ ಸ್ನೇಹಿತರೆ. ಇಷ್ಟು ಮಾಹಿತಿ ನಿಮ್ಗೆ ಗೊತ್ತಾಗಿದೆ ಅಂತ, ಅರ್ಥ ಆಗಿದೆ ಅಂತ ತಿಳ್ಕೊಳ್ತಿದ್ದೀನಿ ಸ್ನೇಹಿತರೆ. ನೆಕ್ಸ್ಟ್, ಚಡಿ ಆಯ್ತು, ಪ್ಲೇನಿಂಗ್ ಆಯ್ತು, ಗೋಲ್ ಆಯ್ತು, ಎಲ್ಲ ಆಯ್ತು. ಇದೆಲ್ಲ ಚೌಕಟಿ ನೀವೇನೇನ್ ಮಾಡಿಸ್ಬೇಕು ಎಲ್ಲ ಮಾಡಿಸಿದಿರಿ. ಮುಂದಿನ ಕೆಲಸ ಏನು? ಮುಂದಿನ ಕೆಲಸ ಏನಪ್ಪಾ ಅಂತಂದ್ರೆ, ನೇರವಾಗಿ ಇದನ್ನ ಬಡಗಿಯವ್ರಿಗೆ ಕೊಟ್ಟು ಕೆಲಸ ಮಾಡಿಸ್ಬೇಕು. ಬಡಗಿಯವ್ರ ಕೆಲಸ ಏನಪ್ಪಾ ಅಂತಂದ್ರೆ, ಈ ಚೌಕಟ್ಟು ತಯಾರು ಮಾಡ್ತಕ್ಕಂಥದ್ದು. ನೋಡಿ, ಇಲ್ಲಿ ಹೆಜ್ಜೆ ಕೂಲ್ ಮಾಡ್ಕೊಂಡಿದ್ದಾರೆ, ಇಲ್ಲೂ ಹೆಜ್ಜೆ ಕೂಲ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಕೆಳಗಡೆನೂ ಕೂಡ 2 ಭಾಗದಲ್ಲಿ ಹೆಜ್ಜೆ ಕೂಲ್ ಮಾಡ್ಕೊಂಡಿದ್ದಾರೆ. ಈ ರೀತಿ ಹೆಜ್ಜೆ ಕೂಲ್ ಮಾಡ್ಕೊಂಡು ಅದನ್ನ ಫಿಕ್ಸ್ ಮಾಡಿ ಸರಿಯಾದ ರೀತಿಯಲ್ಲಿ ನೋಡಿ, ಈ ಕ್ರಾಸಿಗೆ ಮೂಲೆ ಮಟ್ಟಕ್ಕೆ ಬರೋ ರೀತಿ, ಇಲ್ಲೊಂದು ಮೂಲೆ ಮಟ್ಟ ಮಾತ್ರ ಇಲ್ಲ ಕೈಯಲ್ಲಿ, ಮೂಲೆ ಮಟ್ಟ ಈ ರೀತಿ ಹಿಡಿದ್ರೆ ನೋಡಿ ಸ್ನೇಹಿತರೆ, ಇಲ್ಲಿ ಕ್ಲೀನ್ ಆಗಿ 2 ಕಡೆ ಗ್ಯಾಪ್ ಇಲ್ದಂಗೆ ಕಾಣ್ಬೇಕು ಸ್ನೇಹಿತರೆ. ನೋಡಿ, ಸ್ಕೇಲ್ ಹಿಡಿದಿದ್ದೀನಿ ಮೂಲೆ ಮಟ್ಟದ ಲೆಕ್ಕಕ್ಕೆ. ನೋಡಿ, ಎಲ್ಲೂ ಕೂಡ ಗ್ಯಾಪ್ ಇರಬಾರ್ದು. ಇಲ್ಲಾದ್ರೂ ಹಿಡೀರಿ, ಸ್ಕೇಲ್ ಇಲ್ಲಾದ್ರೂ ಮೂಲೆ ಮಟ್ಟ ಇಲ್ಲಾದ್ರೂ ಹಿಡೀರಿ. ನೋಡಿ, ಗ್ಯಾಪ್ ಇರಬಾರ್ದು ಸ್ನೇಹಿತರೆ. ಕಾಣಿಸ್ತಿದೆಯಲ್ಲ, ಇಲ್ಲೂ ಸ್ಟ್ರೈಟ್ ಇದ್ದು ಇಲ್ಲೂ ಕೂಡ ಅದೇ ರೀತಿ ಗ್ಯಾಪ್ ಇಲ್ದಂಗಿದ್ರೆ ಇವ್ರು ಮಾಡಿರ್ತಕ್ಕಂಥ ಆಚಾರ ಮಾಡಿರ್ತಕ್ಕಂಥ ಕೆಲಸ ಸರಿ ಇದೆ ಅಂತ ನಾವು ಭಾವಿಸ್ಬೇಕು ಸ್ನೇಹಿತರೆ. ಮೇಲ್ಗಡೆ ಚೆಕ್ ಮಾಡಿದ ರೀತಿ ಕೆಳಗಡೆ ಕೂಡ ಚೆಕ್ ಮಾಡ್ಬೇಕು ಮೂಲೆ ಮಟ್ಟ. ನೋಡಿ, ಇದಂತೂ ಪರ್ಫೆಕ್ಟ್ ಆಗಿದೆ. 4 ಮುಖ ಚೆಕ್ ಮಾಡಿದೀನಿ. ಆದ್ರೆ ಸ್ಕೇಲಲ್ಲಿ ಚೆಕ್ ಮಾಡುದು, ಮೂಲೆ ಮಟ್ಟದಲ್ಲಿ ಚೆಕ್ ಮಾಡ್ಬೇಕು. ಸೊ ಅವ್ರ ಕೆಲಸ ಈ ರೀತಿ ತಯಾರಾಗಿದೆ. ಈಗ ಮೇನ್ ವಿಚಾರಕ್ಕೆ ಬರೋಣ ಸ್ನೇಹಿತರೆ. ಗೋಡೆಯಿಂದ ಗೋಡೆಗೆ ಅಳತೆ ತಗೊಳ್ಳಿ ಅಂತ ನಾನು ಹೇಳ್ಕೊಟ್ಟಿದ್ದೆ ಅಲ್ವಾ? ಸೊ ಗೋಡೆಯಿಂದ ಗೋಡೆಗೆ ಅಳತೆ ತಗೊಂಡಿದ್ದೀರಾ ನೀವು ಎಷ್ಟು? 7 ಅಡಿ 3 ಅಡಿ ಇತ್ತು ನಿಮ್ದು. 7 ಅಡಿ ಎತ್ತರ ಆಯ್ತು, 3 ಅಡಿ ಅಗಲ ಆಯ್ತು. ಇದು ಯಾವುದು? ಪೂಜಾ ರೂಮ್ ಇಂದ ಆಗಿರ್ಬೋದು, ಬೆಡ್ರೂಮ್ ಇಂದ ಆಗಿರ್ಬೋದು, ಯುಟಿಲಿಟಿ ಆಗಿರ್ಬೋದು. 7 ಅಡಿ ಎತ್ತರ 3 ಅಡಿ ಅಗಲ ತಗೊಂಡಿದೆ. ಅದಕ್ಕೆ ತಕ್ಕನಾಗಿ ಮರನೂ ಅಳತೆ ಬರ್ಸಿನಿ, ಅದಕ್ಕೆ ತಕ್ಕನಾಗಿ ನೀವು ಪ್ಲೇನಿಂಗ್ ಮಾಡಿಸಿ ಆಚರಿಸಿದ್ರೆ ಕೆಲಸನೂ ಮಾಡಿಸಿದೀರಾ. ಸೊ 7 ಅಡಿ 3 ಅಡಿ ಅಳತೆಗೆ ಇದು ಸರಿಯಾಗಿದೆಯಾ ಅಂತ ನೋಡ್ಕೊಬೇಕು ಮೊದಲನೇದಾಗಿ. ನೋಡಿ ಸ್ನೇಹಿತರೆ, ಎತ್ತರ ತಗೊಳ್ತಾ ಇದೀನಿ ನಿಮ್ಗೆ. ಈಗ ನೋಡಿ ಸ್ನೇಹಿತರೆ, 83 ಇಂಚು 2 ದಾರ ಇದೆ ಸ್ನೇಹಿತರೆ. ಯಾಕಂದ್ರೆ 7 ಅಡಿ ಎಕ್ಸಾಕ್ಟ್ ಆಗಿ ಯಾರು ಮಾಡಿಸಲ್ಲ. ನೀವು ಬೇಕು ಅಂದ್ರೆ ಮಾಡಿಸ್ಬೋದು, ನಿಮ್ ಇಷ್ಟ. ಆದ್ರೆ 83.5 ಇಂಚಿಗೆ ನಾವು 83.25 ಇಂಚಿಗೆ ನಾವು ಅಗಲ ಹೈಟ್ ಮಾಡಿಸ್ತೀವಿ ಸ್ನೇಹಿತರೆ. ಒಂದು 1/4 ಇಂಚ್ 1/2 ಇಂಚಷ್ಟು ಪ್ಯಾಕಿಂಗ್ ಮಾಡ್ಕೊಳ್ತಾರೆ. ಅದು ಕೆಳಗೆ ಮಟ್ಟ ಸಿಕ್ಕರೆ ಮೂಲೆ ಮಟ್ಟ ಕೆಳಗೆ ಮಾಡ್ತಾರೆ, ಮೇಲ್ಗಡೆ ಸಿಕ್ಕರೆ ಮೇಲ್ಗಡೆ ಪ್ಯಾಕಿಂಗ್ ಮಾಡ್ಕೊಳ್ತಾರೆ. ಅದು ಬೇರೆ ಮೇಸ್ತ್ರಿಯವರಿಗೆ ಸಂಬಂಧಪಟ್ಟಂತ ವಿಚಾರ. ಸೊ 83 ಇಂಚ್ ಮಾಡಿಸೋರು ಸಾಕು ಸ್ನೇಹಿತರೆ ಹೈಟ್. ಇದು ಎತ್ತರ ಆಯ್ತು. ಓಕೆನಾ? ನಿಮ್ಮ ಗೋಡೆಯಿಂದ ಗೋಡೆ ತಗೊಂಡಿರ್ತಕ್ಕಂಥ ಎತ್ತರ ಸರಿಯಾಗಿ ಸಿಕ್ಕಿದೆ ತಾನೆ? ಓಕೆ, ನೀವು 7 ಅಡಿ ಪೀಸ್ ತಗೊಂಡಿದ್ರಿ, 7 ಅಡಿ ಎತ್ತರ ಸಿಕ್ಕಿದೆ. ನೆಕ್ಸ್ಟ್ ಅಗಲದ ವಿಚಾರಕ್ಕೆ ಬರೋಣ. ಅಗಲದ ವಿಚಾರದಲ್ಲಿ ನೀವು ಎಷ್ಟು ತಗೊಂಡಿದ್ರಿ ಮರ? 3 ಅಡಿ ಅಗಲ ಅಂತ ಗೋಡೆಯಿಂದ ಗೋಡೆಗೆ ಲೆಕ್ಕ ತಗೊಂಡಿದ್ರಿ ಅಲ್ವಾ? ಈಗ ನಾವೇನ್ ನೋಡ್ಬೇಕು, ಗೋಡೆಯಿಂದ ಗೋಡೆಗೆ 3 ಅಡಿ ನಮ್ಗೆ ಜಾಗ ಇದೆ, ಇಲ್ಲೂ ಅಷ್ಟೇ ಇದೆ ಅಂತ ಚೆಕ್ ಮಾಡ್ಕೊಬೇಕು. ನೋಡಿ ಸ್ನೇಹಿತರೆ, ಗೋಡೆಯಿಂದ ಗೋಡೆಗೆ 3 ಅಡಿ ಜಾಗ ಇದೆ. ಚೌಕಟ್ಟು ಕೂಡ 3 ಅಡಿಗೆ ತಯಾರಾಗಿದೆ. ಕಾಣಿಸ್ತಿದೆಯಲ್ಲ? ಚೌಕಟ್ಟು ಕೂಡ ಅಗಲ 3 ಅಡಿ ತಯಾರಾಗಿದೆ. ಹಾಗಾದ್ರೆ 7 ಅಡಿಗೆ 3 ಅಡಿ ಇದು ಚೌಕಟ್ಟು ಸರಿಯಾಗಿದೆ. ಈ ರೀತಿ ಕೆಲಸ ಮಾಡಿಸ್ಬೇಕು ಸ್ನೇಹಿತರೆ ಕಾರ್ಪೆಂಟರ್. ಪ್ಲೈನಿಂಗ್ ಮಿಷಿನ್ ಕೆಲಸ ಏನಂತ ತಿಳಿಸಿದ್ದೀನಿ, ಕಾರ್ಪೆಂಟರ್ ವರ್ಕ್ ಏನಂತ ತಿಳಿಸಿದ್ದೀನಿ, ವರ್ಕ್ ಆದ್ಮೇಲೆ ಯಾವ ರೀತಿ ಕಾಣುತ್ತೆ ಚೌಕಟ್ಟು ಅಂತ ತಿಳಿಸಿದ್ದೀನಿ. ಮೆಜರ್ಮೆಂಟ್ ಕೂಡ ಹಿಡಿದು ತೋರಿಸಿದ್ದೀನಿ ಸ್ನೇಹಿತರೆ. 3 ಅಡಿ ಅಗಲ 7 ಅಡಿ ಎತ್ತರ. ಇಷ್ಟು ಅರ್ಥ ಆಯ್ತು ಅಂತಂದ್ರೆ ಮುಂದಕ್ಕೆ ಹೋಗೋಣ ಸ್ನೇಹಿತರೆ.
ನೀವೇನೋ 7 ಅಡಿ ಎತ್ತರ ಮತ್ತು 3 ಅಡಿ ಆಗ್ಲಿಕ್ಕೆ ಚೌಕಟ್ಟು ತೋರಿಸಿದ್ರಿ. ಅಳತೆ ಬರ್ಸುವಾಗ 7 ಅಡಿಗೆ 7 ಅಡಿನೇ ಸರಿಯಾಗಿ ಬರ್ಸಿದ್ರಿ, 3 ಅಡಿಗೆ ಮಾತ್ರ 3 ಅಡಿ ಬರ್ಸಿದ್ರಿ. ಅದೇನೋ ಮುಂಡು, ಅದೇನೋ ಕಿವಿ ಅಂತ ಹೇಳ್ತಿದ್ರಲ್ಲ, ಅದು ಏನು ಅಂತ ನೀವು ಕೇಳ್ತಿರ್ಬೋದು, ಅನ್ಕೊಳ್ತಿರ್ಬೋದು ಮನ್ಸಲ್ಲಿ. ಅದನ್ನ ನಾನೀಗ ತಿಳಿಸ್ತೀನಿ ಸ್ನೇಹಿತರೆ. ನೋಡಿ, 3 ಅಡಿ ಇಲ್ಲಿಂದ ಇಲ್ಲಿಗೆ ಮರ ಹೋಯ್ತು ಸ್ನೇಹಿತರೆ. ಈ ತುದಿಯಿಂದ ಈ ತುದಿಗೆ ಅಂದ್ರೆ ಗೋಡೆಯಿಂದ ಗೋಡೆಗೆ 3 ಅಡಿ ಮರ ಇಲ್ಲಿ ಹೊರಟಾಯ್ತು ಸ್ನೇಹಿತರೆ. ಈ ಗೋಡೆ ಒಳಗಡೆ ಹೋಗ್ಬೇಕಲ್ಲ ಸ್ನೇಹಿತರೆ, ಗೋಡೆ ಒಳಗಡೆ ಈ ಮುಂದು ಕಿವಿ ಹೋದ್ರೆ ತಾನೇ ನಿಮ್ಮ ಚೌಕಟ್ ಬಿಗಿ ಆಗೋದು, ಇಲ್ಲ ಅಲ್ಲಾಡ್ತದೆ, ವೈಬ್ರೇಷನ್ ಬರುತ್ತೆ. ನೀವು ಕ್ಲ್ಯಾಂಪ್ ಹೊಡಿಬಹುದು, ಇಲ್ಲ ಅಂತಲ್ಲ, ನಾನು ಹೇಳ್ತಿಲ್ಲ, ಕ್ಲ್ಯಾಂಪ್ ಹೊಡಿಬಹುದು, ತಪ್ಪೇನಿಲ್ಲ, ಕ್ಲ್ಯಾಂಪ್ ಕೂಡ ಹೊಡಿರಿ. ಕ್ಲ್ಯಾಂಪ್ ಹೊಡೆದಾಗ ಇನ್ನೂ ಬಿಗಿಯಾಗಿ ಕೊಡುತ್ತೆ. ಆದ್ರೂ ಕೂಡ ಈ ಕಿವಿ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಈ ಕಿವಿ ಅನ್ನೋದು 4 ಮುಖಕ್ಕೆ ನಾವು ಬಿಡ್ಲೇಬೇಕಾಗತ್ತೆ. ಸೊ ಅಗಲದಲ್ಲಿ ಮಾತ್ರ ನೀವು ಯಾವಾಗ್ಲೂ ಜಾಸ್ತಿ ತಗೊಳ್ಳಿ ಅಂತ ಹೇಳಿರ್ತೀವಿ ಸ್ನೇಹಿತರೆ. ನೋಡಿ, ಇದು 3.5 ಇಂಚು ಅಗಲ ನಾವು ಇದಕ್ಕೆ ಕಿವಿ ಬಿಟ್ಟಿದ್ದೀವಿ ಸ್ನೇಹಿತರೆ. ಒಂದ್ ಸೈಡ್ 3 ಇಂಚ್ ಇದೆ, ಒಂದ್ ಸೈಡ್ 3.5 ಇಂಚ್ ಇದೆ. ಅದನ್ನ ನೀವೇನ್ ಮಾಡ್ಬೇಕು, ಈಕ್ವಲ್ ಆಗಿ ಇಲ್ಲೂ 3 ಇಂಚು ಮತ್ತು ಇಲ್ಲೂ ಕೂಡ 3 ಇಂಚು ಬಿಟ್ಕೊಬೇಕು ಸ್ನೇಹಿತರೆ. ಇದೇ ಮುಂಡು ಸ್ನೇಹಿತರೆ, ಇದೇ ಕಿವಿ ಸ್ನೇಹಿತರೆ. ನನ್ನ 2-3 ವಿಡಿಯೋಗಳಲ್ಲಿ ಈ ಮುಂಡಿನ ಬಗ್ಗೆ, ನಾನು ಬಿಲ್ಡಿಂಗ್ ಅಲ್ಲಿ ಹೇಗೆ ಹೋಗಿ ಅಳತೆ ತಗೊಬೇಕು ಅಂತಾನು ತೋರಿಸಿದ್ದೀನಿ. ತದನಂತರದಲ್ಲಿ ಮುಂಡು ಕಿವಿಗೆ ಎಷ್ಟು ಜಾಗ ಬಿಡ್ಬೇಕಂತ ತೋರಿಸಿದ್ದೀನಿ. ಅದೇ ರೀತಿ ಈಗ ಪ್ರಾಕ್ಟಿಕಲ್ ಆಗಿ ಒಂದು ಚೌಕಟ್ಟು ತಗೊಂಡು ಅದರ ಮುಂದನ್ನು ಕೂಡ ತೋರಿಸ್ತಾ ಇದ್ದೀನಿ. ಇದು 5-3 ಆಗಿರೋದ್ರಿಂದ ನಾನು ಆಗ್ಲೇ ಹೇಳಿದಂಗೆ 3 ಇಂಚು ಬಿಟ್ರೆ ಸಾಕು ಸ್ನೇಹಿತರೆ. ಗೋಡೆ ಒಳಗಡೆ 5-3 ಸೈಜ್ಗೆ 3 ಇಂಚು ಬೇಕಾದಷ್ಟಾಯ್ತು. ಈ ರೀತಿ ನೀವು ಮಾಡಿಸಿದ್ದೆ ಅದರಲ್ಲಿ ನಿಮ್ಮ ಒಂದು ಚೌಕಟ್ಟು ಕೆಲಸ ಸಂಪೂರ್ಣವಾಗಿ ಸರಿಯಾಗಿದೆ ಅಂತ ಒಂದು ಈ ವಿಡಿಯೋ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಒಂದು 4 ಜನಕ್ಕೆ ಅನುಕೂಲ ಆಗೋ ರೀತಿ ದಯವಿಟ್ಟು ಫಾರ್ವರ್ಡ್ ಮಾಡಿ. ನೀವು ತಿಳುವಳಿಕೆದಾರರಾಗ್ಬಿಟ್ರೆ ನಿಮ್ಗೆ ಯಾರು ಕೂಡ ಇನ್ನು ಮುಂದಕ್ಕೆ ಮರದಲ್ಲಿ ಮೋಸ ಆಯ್ತು ಅನ್ನೋ ಭಾವನೆ ಬರಲ್ಲ. ನೀವೇ ಬುದ್ಧಿವಂತರಾಗಿ ಅನ್ನೋ ಉದ್ದೇಶಕ್ಕೋಸ್ಕರ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೀನಿ. ದಯಮಾಡಿ ವಿಡಿಯೋನ ಇನ್ನೂ ಕಂಟಿನ್ಯೂ ವಾಚ್ ಮಾಡಿ. ಒಂದು ಚೌಕಟ್ಟಿಂದ ತೋರಿಸ್ಕೊಟ್ಟಿದ್ದೀನಿ, 2 ಚೌಕಟ್ಟು, ಬೆಡ್ರೂಮ್ ಮತ್ತೆ ಪೂಜಾ ಡೋರು ಮತ್ತೆ ಯುಟಿಲಿಟಿ ಡೋರ್ ಇಂದು ನನಗೆ ತೋರಿಸ್ಕೊಟ್ಟಂಗೆ ಈಗ ನಾನು ಬೆಡ್ರೂಮ್ ಇಂದ ತೋರಿಸ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ. ಬಟ್ ಇಷ್ಟೊಂದೆಲ್ಲ ಲೆಂತಿ ಹೇಳ್ಕೊಡಲ್ಲ, ಸಿಂಪಲ್ ಆಗಿ ಇದನ್ನ ಹೇಳ್ಕೊಡ್ತೀನಿ. ಯಾಕಂದ್ರೆ ಇದ್ರಲ್ಲಿ ಇರ್ತಕ್ಕಂಥದ್ದೇ ಇದ್ರೂ ಇರೋದ್ರಿಂದ ಇದನ್ನ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ರೈಟ್ ಮತ್ತು ಲೆಫ್ಟ್ ಗೆ 7 ಅಡಿ ಉದ್ದದ್ದು 2 ಪೀಸು 5-3 ಸೈಜು ಬೇಕು ಸ್ನೇಹಿತರೆ. ನಾನು ಬರ್ಸಿದ್ದೀನಿ ನೋಡಿ, 6ನೇದು ಒಂದ್ ನಿಮಿಷ, 5ನೇದು ಅನ್ಸುತ್ತದು. ಇದ್ರಲ್ಲಿ ನೋಡ್ಕೊಳ್ಳಿ ನೀವು, ನಮ್ಮ ಪಕ್ಕದಲ್ಲಿ ಹಾಕಿರ್ತಕ್ಕಂಥ ಒಂದು ಪೋಸ್ಟರ್ ಅದಿದೆ. ಅದರಲ್ಲಿ ಬೆಡ್ರೂಮ್ ಅಂತ ಇದೆ, ಹೊಸಲು ಇಲ್ದಲೇ ಇರ್ತಕ್ಕಂಥ ಬೆಡ್ರೂಮ್ ಇದು. ನೋಡಿ, 7 ಅಡಿ ಉದ್ದ, ಇದಕ್ಕೆ ಲೆಂತ್ ಬೇಕೇ ಬೇಕು. ಲೆಂತ್ ಅಲ್ಲಿ ಏನು ಅಡ್ಜಸ್ಟ್ಮೆಂಟ್ ಇಲ್ಲ, 7 ಅಡಿ ಹೈಟ್ ಇರಬೇಕು ಸ್ನೇಹಿತರೆ. 7 ಅಡಿ ಉದ್ದಕ್ಕೆ 5 ಇಂಚ್ ಅಗಲಕ್ಕೆ 3 ಇಂಚ್ ದಪ್ಪದ ಮರ ತಗೊಂಡಿದೀವಿ. ಆಸ್ ಇಟ್ ಈಸ್ ಈ ಚೌಕಟ್ಟಲ್ಲಿ ಏನ್ ಫಿನಿಶಿಂಗ್ ಬಂದಿದೆ ಅಷ್ಟೇ ಬಂದಿರುತ್ತೆ. 4.5 ಅಗಲ ಮತ್ತು 2.5 ದಪ್ಪ. ಇದ್ರಲ್ಲಿ ಗೋಲನ್ನ ಅಥವಾ ಏನ್ ಇದಿದೆ ತಟ್ಟು ಏನಿದೆ, ಗೋಲು ಮತ್ತೆ ಕಾರ್ನಿಸ್ ನ ಅರ್ಧ ಇಂಚ್ ಮಾಡಿಸಿದೀವಿ. ಅದರಲ್ಲಿ ಡಿಸೈನ್ ಮಾಡಿದೀವಿ, ಇದರಲ್ಲಿ ಹಾಫ್ ರೌಂಡ್ ಮಾಡಿದೀವಿ. ಈ ಹಾಫ್ ರೌಂಡ್ ಟ್ರೆಂಡ್ ಇದೆ ಸ್ನೇಹಿತರೆ. ಹಾಗೆ ಇದನ್ನ ಡೋರ್ ಕೂಡ ಫಿಕ್ಸ್ ಮಾಡಿದೀವಿ. ಇದರಲ್ಲಿ ಒಂದು ಕಾಲಿಗೆ ಅರ್ಧ ಇಂಚು ಚಡಿ ತೆಗೆದಿದ್ದೀವಿ. ಇದರಲ್ಲಿ ಏನು ಎಕ್ಸ್ಟ್ರಾ ಏನಿಲ್ಲ ಸ್ನೇಹಿತರೆ. ಆ ಚೌಕಟ್ಟಿಗೂ ಈ ಚೌಕಟ್ಟಿಗೂ ಕೇವಲ ಹೊಸಲೊಂದಿಲ್ಲ. ಹಾಗಾಗಿ ನೋಡಿ, ಹೈಟ್ ಕೂಡ ನಿಮ್ಗೆ 7 ಫೀಟ್ 7 ಅಡಿನೇ ಬರುತ್ತೆ. 7 ಅಡಿ ಅಂತಂದ್ರೆ 83 ಇಂಚು ಹೈಟ್ ಸ್ನೇಹಿತರೆ. ಸ್ನೇಹಿತರೆ ನೋಡಿ, ಇದು ಪಕ್ಕಾ ಸ್ಟ್ಯಾಂಡರ್ಡ್ ಸೈಜ್ ಸ್ನೇಹಿತರೆ. 83 ಇಂಚು ಎತ್ತರ ಇದೆ ಅಂತಂದ್ರೆ ಇದು ಪರ್ಫೆಕ್ಟ್ ಇದೆ. ಅಂದ್ರೆ 7 ಅಡಿ ಅಂತಂದ್ರೆ ಯಾರು ಕೂಡ 7 ಅಡಿ ಮಾಡಲ್ಲ. ಎಲ್ಲಾ ವಿಡಿಯೋದಲ್ಲೂ ಎಲ್ಲಾದ್ರಲ್ಲೂ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ನೋಡಿ, 7 ಅಡಿಗೆ 83 ಇಂಚ್ ಮಾತ್ರ ಬರುತ್ತೆ, 83 ಇಂಚ್ ಮಾತ್ರ ಮಾಡಿಸ್ಬೇಕು. ಇದು 7 ಅಡಿ ಎತ್ತರ ಸ್ನೇಹಿತರೆ. ಅಗಲ ನೋಡಿ, ಇದು ಕೂಡ ನಾನು ಬೆಡ್ರೂಮ್ ಇಂದ 3 ಅಡಿ ಅಂತ ಹೇಳಿದ್ದೆ. ನೋಡಿ ಸ್ನೇಹಿತರೆ, 3 ಅಡಿ ಇದೆ, 3 ಅಡಿ ಅಗಲ, 7 ಅಡಿ ಎತ್ತರ, 3 ಅಡಿ ಅಗಲದ ಬೆಡ್ರೂಮ್ ಚೌಕಟ್ಟು ಈ ರೀತಿ ಇರುತ್ತೆ ಸ್ನೇಹಿತರೆ. ಅದರಲ್ಲಿ ಏನ್ ಕೆಲಸ ಮಾಡಿಸಿದ್ರೆ ಅದೇ ರೀತಿ ಇದಕ್ಕೂ ಕೆಲಸ ಮಾಡಿಸ್ಬೇಕು. ಇದ್ರಲ್ಲಿ ಏನಪ್ಪಾ ವಿಶೇಷ ಅಂತಂದ್ರೆ, ಹೊಸಲು ಒಂದಿಲ್ಲ, ಬಾಟಮ್ ಪೀಸ್ ಇರೋದಿಲ್ಲ, ಕೆಳಗಡೆ ತನಕ ಇದು ಡೋರ್ ಇರುತ್ತೆ. ಯಾಕಂತಂದ್ರೆ ಬೆಡ್ರೂಮ್ ಅಲ್ಲಿ ಇರ್ತಕ್ಕಂಥ ಕಸ ಗುಡಿಸ್ಬೇಕಾಗಿರ್ತಕ್ಕ ಕಸನ ಹೊಸಲು ಹಾಕ್ಬಿಟ್ರೆ ಅಲ್ಲಿ ಕಸ ಬಾಚಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊಸಲು ತೆಗಿತೀವಿ ನಾವು. ಇದನ್ನ ಸರಾಗವಾಗಿ ಬೆಡ್ರೂಮ್ ಇಂದ ಕಸ ಬಾಚಕ್ಕೆ ಈಸಿ ಆಗಿ ಅಂತ ಹೊಸಲು ಹಾಕೋದಿಲ್ಲ. ಹಾಗಾಗಿ ಈ ಡೋರ್ ಏನಿದೆ ಸ್ವಲ್ಪ ಲೆಂತ್ ಬರುತ್ತೆ. ಮೇನ್ ಡೋರ್ ಗಿಂತ ಈ ಡೋರು, ಬೆಡ್ರೂಮ್ ಡೋರು ಸ್ವಲ್ಪ ಉದ್ದ ಜಾಸ್ತಿ ಬರುತ್ತೆ. ಮೇನ್ ಡೋರ್ ಇಂದ 77 ಇಂಚು 78 ಇಂಚು ಉದ್ದ ಬಂದ್ರೆ ಇದು 81 ಇಂಚು 80 ಇಂಚಷ್ಟು ಉದ್ದ ಬರುತ್ತೆ ಸ್ನೇಹಿತರೆ. ಸೊ ನೋಡಿ, ಇದಕ್ಕೆ 7 ಅಡಿ ಉದ್ದ 5-3 1 ಪೀಸು, 7 ಅಡಿ ಉದ್ದ 5-3 2 ಪೀಸು, 7 ಅಡಿ ಉದ್ದ 2 ಪೀಸು, ಹಾಗೂ 3 ಅಡಿ ಗೋಡೆಯಿಂದ ಗೋಡೆಗೆ ಇದರಿಂದ 3 ಅಡಿ,
ಈ ಕಡೆ 3 ಇಂಚು ಮುಂಡು ಕಿವಿ ಕಾಣಿಸ್ತಿದೆಯಲ್ಲ ಸ್ನೇಹಿತರೆ, ಇದು 3 ಇಂಚು ಮುಂಡು ಕಿವಿ. ಹಾಗೆ ಈ ಕಡೆ 3 ಇಂಚು ಮುಂಡು, ಇದು ಕೂಡ ಕಿವಿ. ಇದು ಗೋಡೆ ಒಳಗೆ ಹೋಗ್ತಕ್ಕಂಥ ಪದಾರ್ಥ. ಸೊ 3 ಅಡಿ ಗೋಡೆಯಿಂದ ಗೋಡೆ ತಗೊಂಡಿರ್ತಕ್ಕಂಥ ಮರನ ಅದಕ್ಕೆ ನಾವು 3 ಇಂಚು 3 ಇಂಚು ಆಡ್ ಮಾಡಿ 3.5 ಅಡಿ ಪೀಸ್ ತಗೊಂಡಿದೀವಿ. ಅಂದ್ರೆ ಅಗಲದಲ್ಲಿ ಯಾವಾಗ್ಲೂ ಎಕ್ಸ್ಟ್ರಾ ತಗೊಳ್ತೀವಿ ಕಿವಿಗೆ, ಎತ್ತರದಲ್ಲಿ ಯಾವತ್ತೂ ನಾವು ಎಕ್ಸ್ಟ್ರಾ ತಗೊಳ್ಳೋದಿಲ್ಲ ಸ್ನೇಹಿತರೆ. ಇಲ್ಲಿವರೆಗೂ ನಿಮಗೆ ಮಾಹಿತಿ ಕನ್ಫರ್ಮ್ ಆಗಿದೆ. ನಾವು ಮುಂದುವರಿನಂತೆ ನೋಡಿ ಸ್ನೇಹಿತರೆ, ಎಕ್ಸ್ಪೆಷಲಿ ಎಲ್ಲದಕ್ಕಿಂತ ಬಹಳ ಒಂದು ಮುಖ್ಯವಾದಂತ ವಿಚಾರ ಏನಪ್ಪಾ ಅಂತಂದ್ರೆ, ಮುಂದ್ಗಡೆ ನೀವು ಪಾಲಿಶ್ ಮಾಡ್ತಿರೋ, ಪೇಂಟ್ ಮಾಡ್ತಿರೋ, ನಿಮಗೆ ಸಂಬಂಧಪಟ್ಟಂತ ವಿಶೇಷವಾದಂತ ಒಂದು ಮಾಹಿತಿ ಕೊಡಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಮಧ್ಯದಲ್ಲಿ ಒಂದೊಂದೊಂದು ಒಳ್ಳೆ ವಿಚಾರ ನೆನಪಾದಾಗೆಲ್ಲ ಹೇಳ್ತಾ ಇರ್ತೀನಿ. ಏನಪ್ಪಾ ಅಂತಂದ್ರೆ, ನೀವು ಯಾವ್ಯಾರ ಮರ ಆಗಿರ್ಲಿ, ಸಾಗವಾನಿ ಆಗಿರ್ಲಿ, ಬೇವ್ ಆಗಿರ್ಲಿ, ನಂದಿ ಆಗಿರ್ಲಿ, ಹಲಸಾಗಿರ್ಲಿ, ಪಾಲಿಶ್ ಮಾಡ್ತಿರೋ ಅಥವಾ ಪೇಂಟ್ ಮಾಡ್ತಿರೋ, ಏನ್ ಬೇಕಾದ್ರೂ ಮಾಡಿ. ಆದ್ರೆ ಈ ಗೋಡೆ ಬದಿ ಹೋಗ್ತಕ್ಕಂಥ ಜಾಗ ಏನಿದೆ, ಈ ಭಾಗ, ಇದೊಂದು ಸೈಡು, ಇದು ಒಂದ್ ಸೈಡು, 3ನೇ ಭಾಗ ಮತ್ತೆ 4ನೇ ಭಾಗ, ಈ ಏನ್ ಗೋಡೆ ಬದಿ ಹೋಗ್ತಕ್ಕಂಥ ಈ ಜಾಗ ಇದೆ, ಇದಕ್ಕೆ ಸಾಧ್ಯವಾದಷ್ಟು ಆಯಿಲ್ ಪೇಂಟು, ಸಿಕ್ಕಿದ್ರೆ ಡಾಂಬರೀಕರಣ, ಡಾಂಬರನ್ನ ರೋಲರ್ಲಿ ಇದನ್ನ ಹೊಡೆಯೋದ್ರಿಂದ, ಈ ಭಾಗದಲ್ಲಿ ಹೊಡೆಯೋದ್ರಿಂದ ಮರ ಆದಷ್ಟು ಸೇಫ್ಟಿ ಆಗಿರುತ್ತೆ. ಯಾಕಂತಂದ್ರೆ ಕ್ಯೂರಿಂಗ್ ಸಮಯದಲ್ಲಿ ಇಲ್ಲೆಲ್ಲ ನೀರ್ ಹಾಕೋದ್ರಿಂದ ಮರ ಏನಾದ್ರೂ ನೀರ್ ತಗೊಳ್ತು ಅಂತಂದ್ರೆ, ನೀರು ತಗೊಂಡಿರ್ತಕ್ಕಂಥ ಇಂಥ ಒಳ್ಳೆ ಮರ, ಬ್ಯೂಟಿಫುಲ್ ಆಗಿರ್ತಕ್ಕಂಥ ಮರ ನಾಳೆ ದಿವಸ ನೀರ್ ಬಿದ್ದು ಎಲ್ಲೋ ಒಂದ್ ಕಡೆ ಫಂಗಸ್ ಟೈಪ್ ಅಂದ್ರೆ ಬಬಲ್ಸ್ ಟೈಪ್ ಬರೋದಾಗ್ಲಿ, ಮರನೇ ಒಂಥರ ಬ್ರೆಡ್ ಲದ್ದಾಗೋ ಟೈಪ್ ಆಗಿರ್ಲಿ, ಆ ತರದ ಸಮಸ್ಯೆ ಬರ್ತಕ್ಕಂಥದ್ದು ಆಗಿರುತ್ತೆ. 99% ಅದಕ್ಕೆ ಕಾರಣ ಮರದ ಫಾಲ್ಟ್ ಆಗಿರ್ಲಿ, ಕೆಲಸ ಮಾಡಿದ್ದಾಗ್ಲಿ ಅಲ್ಲ. ಯಾಕಂದ್ರೆ ನೀವು ಇಷ್ಟೊಂದು ಚೆನ್ನಾಗಿರ್ತಕ್ಕಂಥ ಮರ ಆಯ್ಕೆ ಮಾಡಿದ್ರ, ನಿಮ್ಮ ಕಣ್ಣೆದುಗಡೆ ಟ್ರೈನಿಂಗ್ ಮಾಡಿಸಿದ್ರ, ನಿಮ್ಮ ಕಣ್ಣೆದುಗಡೆ ಡಿಸೈನ್ ಮಾಡಿಸಿದ್ರ, ಚಡಿಗಳು ಮಾಡಿಸಿದ್ರ, ಇವೆಲ್ಲ ಮಾಡಿಸಿದ್ರ, ನೀವು ತಗೊಂಡೋದಾಗ, ನೀವು ಮಾಡಿದಾಗೆಲ್ಲ ಚೆನ್ನಾಗಿದ್ದಂತ ಪದಾರ್ಥ 1 ವರ್ಷ ಬಿಟ್ಟು 2 ವರ್ಷ ಬಿಟ್ಟು ಎಲ್ಲೋ ಒಂದ್ ಕಡೆ ಬ್ರೆಡ್ ಆದಂಗಾಗಿದೆ, ಲದ್ದಾದಂಗಾಗಿದೆ, ಚೌಕಟ್ ಕಟ್ಟಾಗಿದೆ, ಹೊಸಲು ಕಿತ್ಕೊಂಡ್ ಬರ್ತಿದೆ ಅಂತಂದ್ರೆ ಅದಕ್ಕೆ ಕಾರಣ ನೋಡಿ, ಇಲ್ಲಿ ನೀವು ಡಾಂಬರೀಕರಣ ಮಾಡ್ಬೇಕಾಗುತ್ತೆ. ಈ ಒಂದು ಸೈಡ್ ಅಲ್ಲಿ 4 ಭಾಗದಲ್ಲಿ ಡಾಂಬರ್ ಅನ್ನ ಹಾಕಿದ್ರೆ, ಡಾಂಬರ್ ಸಿಗುತ್ತೆ ಸರ್, ಹಾರ್ಡ್ವೇರ್ ನಿಮ್ಗೆಲ್ಲ ಸಿಗುತ್ತೆ ಡಾಂಬರ್ ಪೇಂಟ್ ಟೈಪ್, ಅದನ್ನ ಇಲ್ಲಿ ಹೊಡೆಯೋದು. ಅಕಸ್ಮಾತ್ ಸಿಗ್ಲೇ ಇಲ್ಲ ಡಾಂಬರ್ ಅಂತಂದಾಗ ಒಳ್ಳೆ ಒಂದು ಯಾವ್ದಾದ್ರು ಒಂದು ಒಳ್ಳೆ ಕಂಪನಿ ಆಯಿಲ್ ಪೇಂಟ್ ನ ಇದಕ್ಕೆ ಹೊಡಿಬೇಕಾಗತ್ತೆ. ಇನ್ನು ವಿಚಾರ ಏನಪ್ಪಾ ಅಂತಂದ್ರೆ, ನೋಡಿ ಈ 2 ಕಡೆ ನೀವು ಏನಾದ್ರು ಒಂದು ಆರ್ಡಿನರಿ ಕೆಲಸ ಮಾಡಿದ್ರು ಬೇಜಾರಿಲ್ಲ. ಆದ್ರೆ ಸ್ನೇಹಿತರೆ ನೋಡಿ, ಇದನ್ನ ದಯವಿಟ್ಟು ನೀವು ಈ ಒಂದು ಹೊಸಲಿಗೇನಿದೆ, ಈ ಹೊಸಲು ಯಾವುದೇ ಇದು ಬೆಡ್ರೂಮು ಅಥವಾ ಯುಟಿಲಿಟಿ ಅಥವಾ ಪೂಜಾ ಡೋರ್ ಅಲ್ಲಿ ಇದು ಸಮಸ್ಯೆ ಜಾಸ್ತಿ ಕಾಣಲ್ಲ. ಆದ್ರೂ ಕೂಡ ಮೇನ್ ಡೋರ್ ಆದ್ರೂ ಕೂಡ ನಾನು ನಿಮ್ಗೆ ಹೇಳ್ತಾ ಇರೋ ವಿಚಾರ ಏನಪ್ಪಾ ಅಂದ್ರೆ, ಈ ಪೀಸ್ ಏನಿದೆ 1, 2, 3 ಕೆಳಗಡೆ ಹೋಗ್ತಕ್ಕಂಥ 4 ಪೀಸ್ ಏನಿದೆ, ಇಲ್ಲಿ ಎಕ್ಸ್ಪೆಷಲಿ ನೀವು ಸ್ವಲ್ಪ ಸ್ಟ್ರಾಂಗ್ ಆಗಿ ಪೇಂಟು, ಡಿಕೋ ಪೇಂಟು, ವಾಟರ್ ಪ್ರೂಫ್ ಪೇಂಟು ಹೊಡೆದ್ರೆ ತುಂಬಾ ಒಳ್ಳೇದು. ಯಾಕಂತಂದ್ರೆ ಯಾವಾಗ್ಲೂ ಜಾಸ್ತಿ ಮರ ಹಿಟ್ ಆಗೋದು, ಅಂದ್ರೆ ಜಾಸ್ತಿ ಮರ ಸಮಸ್ಯೆಗೊಳಗಾಗೋದು ಈ ಹೊಸಲು ಪೀಸು. ಈ ಕೆಳಗಡೆ ಹೊಸಲು ಪೀಸ್ ಏನಿದೆ, ಕೆಳಗಡೆಯಿಂದ ಮರ ಲದ್ದಾಗಿದೆ, ಕೆಳಗಡೆಯಿಂದ ಮರ ಹುಳ ತಿಂತಿದೆ ಅಂತೆಲ್ಲ ಹೇಳ್ತಾರೆ. ನೆಲ ಟ್ರೀಟ್ಮೆಂಟ್ ಮಾಡಿ, ಅದಕ್ಕೆ ನೆಲಕ್ಕೆ ಆದಷ್ಟು ಫೌಂಡೇಶನ್ ಟೈಮಲ್ಲೇ ಒಂದಷ್ಟು ಬ್ಯಾಕ್ಟೀರಿಯಾಸ್ಗೆಲ್ಲ ಎಲ್ಲ ಲಿಕ್ವಿಡ್ ಬಂದಿದೆ, ಅದೆಲ್ಲ ಮಾಡಿ ಅಂತ ಹೇಳ್ತಾರಲ್ಲ. ಅದಕ್ಕಿಂತ ಹೆಚ್ಚಾಗಿ ನಾನು ಹೇಳ್ತಕ್ಕಂಥದ್ದು ಈ ಒಂದು ಪೀಸ್ ಏನಿದೆ, ಇದಕ್ಕೆ ಎಕ್ಸ್ಪೆಷಲಿ ಒಂದು ವಾಟರ್ ಪ್ರೂಫ್ ಪೈಂಟ್ ಆಗ್ಲಿ, ಏನಾದ್ರೂ ಒಂದು ಇದಕ್ಕೆ ಬಿಗಿ ಬಂದೋಬಸ್ತ್ ಮಾಡಿದ್ದೆ ಆದಲ್ಲಿ ನಿಮಗೆ ಯಾವತ್ತೂ ಕೂಡ ಹೊಸಲು ಕೊಳ್ತೋಯ್ತು, ಹೊಸಲು ಕಿತ್ಕೊಂಡ್ ಬಂತು ಅನ್ನೋ ಸಮಸ್ಯೆ ಬರಲ್ಲ. ನೋಡಿ, ಇದೊಂದು ದಯವಿಟ್ಟು ಯಾರೇ ಆಗ್ಲಿ ಇದನ್ನ ನೀವೇ ನಿಂತು ಸ್ವತಃ ಕಾರ್ಪೆಂಟರ್ ಇಂದಾಗ್ಲಿ ಅಥವಾ ಪೇಂಟರ್ ಇಂದಾಗ್ಲಿ ನೀವು ದಯವಿಟ್ಟು ಇದನ್ನ ಮಾಡಿಸೋದ್ರಿಂದ ನಿಮಗೆ ಯಾವುದೇ ಕಾರಣಕ್ಕೂ ಮರದ ಹೊಸಲು ಯಾವತ್ತೂ ಹಾಳಾಗಲ್ಲ. ಇದು ಉದ್ದೇಶಪೂರ್ವಕವಾಗಿ ಮೇನ್ ಡೋರ್ ಮತ್ತು ಯುಟಿಲಿಟಿ ಡೋರ್ ಅಲ್ಲಿ ಚಾಚು ತಪ್ಪದೆ ಮಾಡಿ. ಯಾಕಂದ್ರೆ ಈ ಜಾಗದಲ್ಲಿ ನೀರು ಪದೇ ಪದೇ ಬೀಳ್ತಾ ಇರುತ್ತೆ. ಅಟ್ಲೀಸ್ಟ್ ಮೇನ್ ಡೋರ್ ಆದ್ರೂ ನೀವು ದಯವಿಟ್ಟು ಮಾಡಿ. ಯಾಕಂದ್ರೆ ಮೇನ್ ಡೋರ್ ಪ್ರತಿದಿನ ಅದನ್ನ ತೊಳಿತಾ ಇರ್ತಾರೆ, ನೀರ್ ಹಾಕ್ತಿರ್ತಾರೆ, ಕೆಳಗಡೆ ರಂಗೋಲಿ ಬಿಡ್ತಿರ್ತಾರೆ, ಏನೋ ಈ ತರ ಒಂದು ಹೆಣ್ಮಕ್ಳು ಕಾರ್ಯಕ್ರಮ ಮಾಡ್ತಿರ್ತಾರೆ. ಸೊ ಹೊರಗಡೆ ಒಂದ್ ಬಾಗ್ಲಿಗೆ ನೀರ್ ಹಾಕ್ತಿದೀವಿ, ಹೊರಗಡೆ ಒಂದೆಲ್ಲೋ ಒಂದ್ ಕಡೆ ಸೆಟ್ ಬ್ಯಾಕ್ ನೀರ್ ಹಾಕ್ತಿದ್ದಾಗ ಹೊಸಲಿ ನೀರ್ ಬಂದೇ ಬರುತ್ತೆ. ಎಲ್ಲೋ ಒಂದ್ ಕಡೆ ಹೊಸಲಿ ನೀರ್ ಸ್ಟೋರ್ ಆಗಿ ಅದು 10,000 ರೂಪಾಯಿ ಬೆಲೆ ಬಾಳುವಂತ ಮರ ಆಗಿದ್ರು ಕೂಡ ಕೊಳ್ತೋಗುತ್ತೆ. ಅದಕ್ಕೆ ಕಾರಣ ಯಾವ ಸಾಮಿಲ್ ಮಾಲೀಕರು ಅಲ್ಲ, ಯಾವ ಕಾರ್ಪೆಂಟರ್ ಅಲ್ಲ, ಇದಕ್ಕೆ ನೀವೇ ಕಾರಣಕರ್ತರಾಗ್ತೀರಾ. ಹಾಗಾಗಿ ಹೊಸಲನ್ನ ದಯವಿಟ್ಟು ನೀವು ಯಾವತ್ತೂ ಅಷ್ಟೇ ಒಂದು ವಾಟರ್ ಪ್ರೂಫ್ ಪೇಂಟ್ ನ ಮಾಡಿದ್ದೇ ಆದಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಮರ ಹಾಳಾಗಲ್ಲ ಅಂತ ಹೇಳ್ತಾ ಮುಂದಿನ ಒಂದು ಇದಕ್ಕೆ ಚೌಕಟ್ಟಿನ ವಿಚಾರಕ್ಕೆ ಬಂದ್ಬಿಡೋಣ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈಗ ನೆಕ್ಸ್ಟ್ ನಾವೀಗ ಮುಂಬಾಗಿಲಿಗೆ ಬಂದ್ಬಿಟ್ಟಿದ್ದೀವಿ ಸ್ನೇಹಿತರೆ. ಬೆಡ್ರೂಮ್ ಆಯ್ತು, ಪೂಜಾ ಡೋರ್ ಆಯ್ತು, ಯುಟಿಲಿಟಿ ಆಯ್ತು, ಎಲ್ಲ ಆಯ್ತು. ಈಗ ನಾವು ಬಂದಿರ್ತಕ್ಕಂಥದ್ದು ಮೇನ್ ಡೋರು.
ಇದು ಯಾವುದೇ ರೀತಿ ಅಟ್ಯಾಚ್ ಇಲ್ಲ, ಜಸ್ಟ್ ಒಂದು ಮೇನ್ ಡೋರ್ ಫ್ರೇಮ್ ಸ್ನೇಹಿತರೆ. ಇದನ್ನ ನಾನೀಗ ನಮ್ಮ ಭಾಗ 1ನೇ ವಿಡಿಯೋದಲ್ಲಿ ನಾವೇನ್ ತೋರಿಸಿದ್ವಿ 2 ಮತ್ತು 3ನೇದಲ್ಲಿ ಈ ಡೀಟೇಲ್ಸ್ ಇದೆ ಸ್ನೇಹಿತರೆ. 6-4 ಹಾಕಿ ಚೌಕಟ್ಟು ಬಳಸಿ ಯಾವ ರೀತಿ ಮಾಡ್ಬೇಕು, 8-4 ಮರ ಹಾಕ್ಬಿಟ್ಟು ಚೌಕಟ್ಟು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಎರಡನ್ನೂ ಕೂಡ ಈಗ ನಾನು ಕಚ್ಚಾ ಪದಾರ್ಥ ಮತ್ತು ಫಿನಿಶಿಂಗ್ ಚೌಕಟ್ಟು ಇಟ್ಕೊಂಡು ಮಾಹಿತಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇದರಲ್ಲಿ ತುಂಬಾ ಡೆಪ್ತ್ ಆಗಿ ಹೇಳಕ್ಕೆ ನಾನು ಅಲ್ಲಿ ಹೋಗಲ್ಲ, ಯಾಕಂದ್ರೆ ಈಗ 5-3ರಲ್ಲಿ ಏನ್ ತಿಳಿಸಿದೀನಿ ಅದೇ ರೀತಿ ಇದ್ರಲ್ಲೂ ಕೂಡ ವಿಚಾರ ಇರುತ್ತೆ. 7 ಅಡಿ ಉದ್ದ ಸ್ನೇಹಿತರೆ. ನೋಡಿ, ಬಾಟಮ್ ಈ ತುದಿಯಿಂದ ಮೇಲ್ಗಡೆವರೆಗೂ 7 ಅಡಿ ಉದ್ದ ಸ್ನೇಹಿತರೆ. ಅರ್ಧ ಅಡಿ ಎಕ್ಸ್ಟ್ರಾ ಇದ್ರೆ ಕಟ್ ಮಾಡ್ಕೊಳ್ಳಿ. ನಮಗ್ ಬೇಕಾಗಿರ್ತಕ್ಕಂಥದ್ದು 7 ಅಡಿ, ನಾವು ಹಣ ಕೊಡ್ತಾ ಇರತಕ್ಕಂಥದ್ದು 7 ಅಡಿಗೆ. ಸೊ 7 ಅಡಿ ಉದ್ದ ಆಯ್ತು. ನೆಕ್ಸ್ಟ್ ಅಗಲ ಸ್ನೇಹಿತರೆ. ಅಗಲ ನೋಡಿ 6 ಇಂಚ್ ಅಂದ್ರೆ 6 ಇಂಚು. ನಮ್ಮಲ್ಲಿ ಒಂದೊಂದು ದಾರ 2 ದಾರ ಜಾಸ್ತಿ ಇದೆ, ಹುಡುಗರು ಕಟ್ ಮಾಡ್ಬಿಟ್ಟಿದ್ದಾರೆ ಎಕ್ಸ್ಟ್ರಾ. ಇರ್ಲಿ, ನಮಗ್ ಬೇಕಾಗಿರತಕ್ಕಂಥದ್ದು 6 ಇಂಚು ಸ್ನೇಹಿತರೆ. ಸೊ 6 ಇಂಚು ಅಗಲ ಸ್ನೇಹಿತರೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ 4 ಇಂಚು ದಪ್ಪ ಸ್ನೇಹಿತರೆ. ನೋಡಿ ಸ್ನೇಹಿತರೆ 4 ಇಂಚು ಕಾಣಿಸಿದೆಯಲ್ಲ, 4 ಇಂಚು ದಪ್ಪ ಸ್ನೇಹಿತರೆ. ಓಕೆನಾ? ಈಗ 7 ಅಡಿ ಎತ್ತರ ಆಯ್ತು, 6 ಇಂಚ್ ಅಗಲ ಆಯ್ತು, 4 ಇಂಚ್ ದಪ್ಪ ಆಯ್ತು. ಈ ಸೈಜ್ ಅನ್ನ ನೀವು ಪ್ಲೈನಿಂಗ್ ಮಾಡಿಸಿದ ನಂತರ ನೋಡಿ ಫಿನಿಶಿಂಗ್ ಸೈಜ್ ನಾನು ಇಲ್ಲಿ ಬರ್ತೀನಿ. ಪ್ಲೈನಿಂಗ್ ಹೇಗೆ ಮಾಡಿಸ್ಬೇಕು, ಚಡಿಗೋಲು ಎಲ್ಲದರ ಬಗ್ಗೆ ಮಾಹಿತಿ ಕೊಟ್ಟಿನಿ. ನೋಡಿ, ಈ ಚೌಕಟ್ಟಿಗೆ ಆಫ್ ರೌಂಡ್ ಮಾಡಿಸಿದೀವಿ ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದು ಆಫ್ ರೌಂಡ್ ಮಾಡಿಸಿರ್ತಕ್ಕಂಥದ್ದು. ಇದು 6-4 ಸೈಜ್ಗೆ 3/4 ಇಂಚ್ ಆಫ್ ರೌಂಡ್ ಮಾಡಿಸಿರ್ತಕ್ಕಂಥದ್ದು ನೋಡಿ. 6-4ಗೆ 3/4 ಇಂಚ್ ನಾವೀಗ ಆಫ್ ರೌಂಡ್ ಅನ್ನ ಮಾಡಿಸಿದೀವಿ. ಇದು 4 ಮುಖಕ್ಕೆ ಆಯ್ತಾ. ನೆಕ್ಸ್ಟ್ ಸ್ನೇಹಿತರೆ ನೋಡಿ, ಇದು ಫಿನಿಶಿಂಗು 7 ಅಡಿ ಎತ್ತರ ಹಾಗೆ ಇರುತ್ತೆ. ಅಗಲ 6 ಇಂಚ್ ಅನ್ನೋದನ್ನ ನಾವು 5.5 ಇಂಚು ಫಿನಿಶಿಂಗ್ ಬರ್ಬೋದು ಅಂತ ನಿರೀಕ್ಷೆ ಇಟ್ಕೊಬೇಕು ಸ್ನೇಹಿತರೆ. 5.25 ಬರ್ಬೋದು, ಬರಲ್ಲ ಅಂತಲ್ಲ, ಬಟ್ ಬೆಂಡು ಗಿಂಡು ಏನೇ ಡಿಫೆಕ್ಟ್ ಇದು 5.5 ಇಂಚು ಫಿನಿಶಿಂಗ್ ಸಿಗುತ್ತೆ ಸ್ನೇಹಿತರೆ. ಫಿನಿಶಿಂಗ್ ಅಗಲ 5.5 ಇಂಚು. ಹಾಗೆ ನೋಡಿ ಸ್ನೇಹಿತರೆ, ದಪ್ಪ ನೋಡಿ ಸ್ನೇಹಿತರೆ 3.5 ಇಂಚು ಫಿನಿಶಿಂಗ್ ಸಿಗುತ್ತೆ ಸ್ನೇಹಿತರೆ. 6-4 ಸೈಜ್ ಅನ್ನ ಬಳಕೆ ಮಾಡಿ ನೀವು ಕೆಲಸ ಮಾಡಿದ್ದೆ. ಅದರಲ್ಲಿ ಒಂದು ಚೌಕಟ್ಟು ಫಿನಿಶಿಂಗ್ ಎತ್ತರ 7 ಅಡಿ ಹಾಗೆ ಇರುತ್ತೆ. ಅಗಲ 6 ಇಂಚ್ 5.5 ಫಿನಿಶಿಂಗ್ ಆಗುತ್ತೆ. 3.5 ಇದ್ದಿದ್ದು 4 ಇಂಚ್ ಇದ್ದಿದ್ದು 3.5 ಇಂಚ್ ಆಗುತ್ತೆ. ಇದಕ್ಕೆ ಆಫ್ ರೌಂಡ್ ಏನ್ ಮಾಡಿದೀವಿ ನಾವು 3/4 ಇಂಚ್ ಮಾಡಿದೀವಿ ಸ್ನೇಹಿತರೆ, ಆಫ್ ರೌಂಡ್. ಹಾಗೆ ನೋಡಿ, ಒಳಗಡೆ ಬರ್ತಾ ಇದೀನಿ ಚೌಕಟ್ಟು ಒಳಗಡೆ ಬಂದಾಗ ಒಳಗಡೆ ಮುಖಕ್ಕೆ ಏನ್ ಡೋರ್ಗಳು ಕೂರ್ತಾವಲ್ಲ, ಈ ಡೋರ್ಗಳನ್ನ ನೀವು ಕೂರ್ತಕ್ಕಂಥ ಜಾಗದಲ್ಲಿ ನಾವು ಚಡಿ ಅಂತ ತೆಗ್ದಿದೀವಿ ಸ್ನೇಹಿತರೆ. ಚಡಿ ಇದು ಮೇನ್ ಡೋರ್ ಆಗಿರೋದ್ರಿಂದ ನೋಡಿ ಸ್ನೇಹಿತರೆ, 1 ಕಾಲು ಮಾಡ್ಬೋದು ದಪ್ಪ, 1.5 ಮಾಡ್ಬೋದು. ನಾವ್ ಇದನ್ನ ಏನ್ ಮಾಡಿದೀವಿ 1.5 ಇಂಚ್ ಮಾಡಿದೀವಿ ಸ್ನೇಹಿತರೆ. ಯಾಕಂತಂದ್ರೆ ಪೂಜಾ ಡೋರು, ಬೆಡ್ರೂಮ್ ಡೋರು, ಬಾತ್ರೂಮ್ ಡೋರು, ಯುಟಿಲಿಟಿ ಡೋರ್ಗಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಇರಬೇಕು. ಯಾಕಂದ್ರೆ ಮೇನ್ ಡೋರ್ ಸ್ವಲ್ಪ ದಪ್ಪವಾಗಿರ್ಬೇಕು ಅಂತ ನಾವು 1.5 ಫಿನಿಶಿಂಗ್ ಮಾಡಿದೀವಿ. 1.5 ಅಗಲಕ್ಕೆ ನೋಡಿ 3/4 ಇಂಚು ದಪ್ಪ ತೆಗೆದಿದ್ದೀವಿ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, 3/4 ಇಂಚು ನಾವು ಡೆಪ್ತ್ ತೆಗೆದಿದ್ದೀವಿ. ಇದು 3/4 ಇಂಚು ಆಯ್ತಾ, ಅಥವಾ 6 ದಾರ ಅಂತಾನು ಕೂಡ ನಾವು ಇದನ್ನ ಕೌಂಟಿಂಗ್ ತಗೊಬಹುದು ಸ್ನೇಹಿತರೆ. 3/4 ಇಂಚಿಗೆ 1.5 ಇಂಚಿನ ಚಡಿ ತೆಗೆದಿದ್ದೀವಿ ಸ್ನೇಹಿತರೆ. ಮೇನ್ ಡೋರ್ಗೆ ಇಷ್ಟು ಬೇಕು. ಒಂದು ವೇಳೆ ನಮ್ಮ ಶಕ್ತಿ ಅನುಸಾರ ನಾವು 6-4 ಸೈಜ್ಗೆ ಇಷ್ಟು ದಪ್ಪ ಹಾಕೋದು ಬೇಡ ಅಂತ ಅನಿಸಿದ್ರೆ ನೀವು ಇದೇನಿದೆ 1 ಕಾಲಿಗೆ ಅರ್ಧ ಕೂಡ ಮಾಡ್ಬೋದು, ತಪ್ಪೇನಿಲ್ಲ ಸ್ನೇಹಿತರೆ. 1 ಕಾಲಿಗೆ ಅರ್ಧ ಇಂಚು ಚಡಿನ ನೀವು ತೆಗಿಬಹುದು. ಮಾರ್ಕೆಟ್ ಅಲ್ಲಿ ನಿಮಗೆ 1/4 ಇಂಚ್ ದಪ್ಪ ಡೋರ್ ಸಿಗುತ್ತೆ, 1.5 ಇಂಚ್ ದಪ್ಪದ್ದು ಡೋರ್ ಸಿಗುತ್ತೆ. 1/4 ಇಂಚ್ ದಪ್ಪದ ಹಾಕಿದ್ರೆ ಸ್ವಲ್ಪ ಕಡಿಮೆ ಬಡ್ಜೆಟ್ ಅಲ್ಲಿ ಆಗುತ್ತೆ, 1.5 ಇಂಚ್ ದಪ್ಪದ ಹಾಕಿದ್ರೆ ಸ್ವಲ್ಪ ಬಡ್ಜೆಟ್ ಜಾಸ್ತಿ ಆಗುತ್ತೆ. 2 ಟೈಪ್ ಮಾಡ್ಬೋದು. ಮೊದಲು ಯೋಚನೆ ಮಾಡಿ, ಚಡಿ ಹೊಡಿಯೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ನೀವು ಕಡಿಮೆ ಬಡ್ಜೆಟ್ ಅಲ್ಲಿ ಹಾಕಿದ್ದಾರೆ 1/4 ಇಂಚ್ ದಪ್ಪ ಚಡಿ ತೆಗ್ಸಿ. ಇಲ್ಲ ನಾವು ಹೆವಿ ಬಡ್ಜೆಟ್ ಅಥವಾ ಬಡ್ಜೆಟ್ ನಿಮಗೆ ತೊಂದರೆ ಇಲ್ಲ, ದಪ್ಪ ಬೇಕು, ಮೇನ್ ಡೋರ್ ಚೆನ್ನಾಗ್ ಬೇಕು, ತುಂಬಾ ದಪ್ಪವಾಗಿರ್ಬೇಕು ಅಂತ ನಿಮಗೆ ಮನಸ್ಸಿಗೆ ಭಾವನೆ ಇದ್ರೆ ಇದನ್ನ ನೀವು 1.5 ಇಂಚ್ ತೆಗಿಸ್ಬೋದು. ಆದ್ರೆ 1/4 ಇಂಚು ಹಾಕ್ಬೋದು, 1.5 ಇಂಚು ಹಾಕ್ಬೋದು. ಹೇಗೆ ನೀವು ದಪ್ಪ ಜಾಸ್ತಿ ಮಾಡ್ತಾ ಹೋಗ್ತೀರಾ ಹಾಗೆ ನೋಡಿ ಇಂಚಸ್ 1, 2, 3 ಇದು 1 ಕಾಲಿಗೆ 3 ಇಂಚಸ್ ಹಾಕ್ಬೋದು. 1.5 ಅಂತ ಅಂದಾಗ ಏನಾಗುತ್ತೆ, ಇದನ್ನ ಇಂಚಸ್ ಕೂಡ ಜಾಸ್ತಿ ಮಾಡ್ಬೇಕಾಗತ್ತೆ. ಮೆಟಲ್ ಹಾರ್ಡ್ವೇರ್ ಐಟಮ್ಸ್ ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ನಿಮ್ಗೆ ನಿಮ್ಮ ಇಚ್ಛೆ, ನಿಮ್ಮ ಶಕ್ತಿ ಅನುಸಾರ ಹೇಗೆ ಬೇಕಾದ್ರೆ ಮಾಡ್ಕೊಬಹುದು ಸ್ನೇಹಿತರೆ.
ಇದು ಮೇನ್ ಡೋರಿನ 6 ಚೌಕಟ್ಟು ಈ ರೀತಿ ಇರ್ತೇನೆ ಅಂತ ನಾನು ನಿಮ್ಗೆ ತೋರಿಸಿದ್ದೀನಿ. ನೋಡಿ ಇದಕ್ಕೆ ಬಳಕೆ ಆಗ್ತಕ್ಕಂಥ ಪೀಸು ಲೆಂತ್ 2 ಪೀಸು, ರೈಟ್ಗೆ 7 ಅಡಿಗೆ 1 ಪೀಸು, ಲೆಫ್ಟ್ಗೆ 7 ಅಡಿಗೆ 1 ಪೀಸು. ಇನ್ನು ಬಾಟಮ್ ವಸೀಲು ನೋಡಿ, ವಸೀಲು 4 ಅಡಿ ವಸೀಲು. ನಾವು ಈಗ ಇದಕ್ಕೆ ಎಷ್ಟು ತಗೊಂಡಿದೀವಿ ಅಂತಂದ್ರೆ ನೋಡಿ ಸ್ನೇಹಿತರೆ, 4 ಅಡಿ ತಗೊಂಡಿದೀವಿ ಸ್ನೇಹಿತರೆ. ಯಾಕಂತಂದ್ರೆ ಇದು 3 ಅಡಿ ನಾವು ಔಟರ್ ಟು ಔಟರ್ ತಗೊಂಡಿದೀವಿ ಮೆಜರ್ಮೆಂಟ್. ಸೊ 3 ಅಡಿ ಇದ್ದಾಗ ನಾವು 4 ಅಡಿ ಪೀಸ್ ತಗೊಂಡಿದೀವಿ. ಅರ್ಧ ಅಡಿ ಆಚೆ ನೋಡಿ, ಇದು ಅರ್ಧ ಅಡಿ ಇಲ್ಲಿ ಮತ್ತೆ ಅರ್ಧ ಅಡಿ ನಾವು ಗೋಡೆ ಒಳಗಡೆ ಹೋಗೋದಕ್ಕೆ ಬಿಟ್ಟಿದೀವಿ, ಅಥವಾ ಮುಂದೆ ಅಂತ ಅನ್ಕೊಬಹುದು. ನಾವು 3 ಅಡಿ ಜಾಗ ಬಿಟ್ಟಿದೀವಿ, ಹಾಗಾಗಿ ಈ ಚೌಕಟ್ಟಿಗೆ ನಾವು 4 ಅಡಿ ಪೀಸ್ ತಗೊಂಡಿದೀವಿ. 3 ಅಡಿ ಸಹಜವಾಗಿ ಯಾರು ಕೂಡ ಬಿಡಲ್ಲ ಸ್ನೇಹಿತರೆ, ಮೇನ್ ಡೋರ್ಗೆ 3 ಅಡಿ ಬಿಡ್ತಾರೆ. 3 ಅಡಿ ಚೌಕಟ್ಟು ನೀವು ಜಾಗ ಬಿಟ್ಟಿದ್ರೆ ನಿಮಗೆ 4 ಅಡಿ ಪೀಸ್ ತಗೊಬೇಕಾಗತ್ತೆ ಸ್ನೇಹಿತರೆ. ನಾನು ಇದನ್ನ ನೆಕ್ಸ್ಟ್ ಇದ್ರ ಮುಂದಿನ ಇದರಲ್ಲಿ ಮಾಹಿತಿ ಕೊಡ್ತೀನಿ. ಒಂದು 8x ಸೈಜ್ ಎಕ್ಸಾಂಪಲ್ ಆಗಿ ತಗೊಂಡು ಅದರಲ್ಲಿ ತೋರಿಸಿ ನಿಮಗೆ 4 ಅಡಿ ಪೀಸ್ ತಗೊಳ್ಬೇಕು ಅಂತ. ಇದು ಸ್ವಲ್ಪ ಡೋರ್ ಸಣ್ಣದಾಗುತ್ತೆ 3 ಅಡಿ ಬಿಟ್ಟಿರೋದ್ರಿಂದ, ಇದಕ್ಕಿಂತ ಸ್ವಲ್ಪ ದೊಡ್ಡದು ಬೇಕು. 4 ಅಡಿ ಪೀಸ್ ಬೇಕಾಗತ್ತೆ. ಬಟ್ ನಾವೀಗ 3 ಅಡಿ ಜಾಗ ಬಿಟ್ಟಿರೋದ್ರಿಂದ 4 ಅಡಿ ಪೀಸ್ ಹಾಕಿದೀವಿ ಸ್ನೇಹಿತರೆ. ಅಡ್ಡ ಪೀಸು ನಮ್ಮ ಹತ್ರ 4 ಅಡಿ ಇದೆ ಸ್ನೇಹಿತರೆ. 4 ಅಡಿಗೆ ಒಂದು ಟಾಪಿಗೆ ಒಂದು ಬಾಟಮ್ಗೆ. ಸೊ ಇಷ್ಟು ಮರ ತಗೊಂಡ್ರೆ 4 ಪೀಸ್ ತಗೊಂಡ್ರೆ ನಿಮಗೆ ಈ ಒಂದು ಚೌಕಟ್ಟು ಸಿದ್ಧವಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಹಾಗೆ ನಾವು ಮುಂದಕ್ಕೆ ಬರೋಣ ಸ್ನೇಹಿತರೆ. ಈಗ ನೋಡಿ 8x ಸೈಜ್ ಅಲ್ಲಿ ಒಂದು ಚೌಕಟ್ಟನ್ನ ಮಾಡೋದಕ್ಕೆ ಮರ ಮಾತ್ರ ತೆಗೆಸಿಟ್ಟಿದೀವಿ ಸ್ನೇಹಿತರೆ. ಇದರಲ್ಲಿ ಯಾವುದೇ ಕಾರಣಕ್ಕೂ ಕೆಲಸ ಮಾಡಿಲ್ಲ, ಯಾವುದೇ ಪ್ಲೇನಿಂಗ್ ಆಗಿಲ್ಲ. ಕಚ್ಚಾ ಪದಾರ್ಥ ನೋಡಿ, ಸ್ವಲ್ಪ ಕೆಳಗಡೆಯಿಂದ ನಾನು ತೋರಿಸಿ ನೋಡಿ, ಈ ರೀತಿ ಗ್ರೈನ್ಸ್ ಇರ್ತಕ್ಕಂಥದ್ದು ಮರ. ಫಸ್ಟ್ ಕ್ವಾಲಿಟಿ ಮರ ತಗೊಂಡಿದೀವಿ, ಫಸ್ಟ್ ಕ್ವಾಲಿಟಿ ಸಾಗುವಾನಿ ಮರ ತಗೊಂಡಿದೀವಿ. ಸ್ವಲ್ಪ ಸ್ವಲ್ಪ ವೈಟ್ ಇರ್ತಕ್ಕಂಥದ್ದು ನೋಡಿ, ಇಲ್ಲಿಂದ ನೋಡಿ ಇದು ಗ್ರೈನ್ಸ್. ಇದು ಫಸ್ಟ್ ಪ್ರೀಮಿಯಂ ಕ್ವಾಲಿಟಿ, ನಮ್ಮಲ್ಲಿ ಸಿಗ್ತಕ್ಕಂಥ ಫಸ್ಟ್ ಪ್ರೀಮಿಯಂ ಕ್ವಾಲಿಟಿ. ಇದು ಕೇವಲ ಕಚ್ಚಾ ಮೆಟಲ್ ಯಾವ ರೀತಿ ಇರುತ್ತೆ ಅಂತ ತೋರಿಸಿದೀನಿ ಸ್ನೇಹಿತರೆ. ಒಂದು ಚೌಕಟ್ಟಿಗೆ ಬೇಕಾಗಿರ್ತಕ್ಕಂಥ ಮರ ಇಲ್ಲಿ ನಿಮ್ಗೆ ಸ್ಯಾಂಪಲ್ ಆಗಿ ತೋರಿಸಿದೀನಿ. 80 ರಿಂದ 90% ಕಲರ್ ಗ್ಯಾರಂಟಿ ಅಂತಂದ್ರೆ ಇದೇ ರೀತಿ ಇರುತ್ತೆ ಸ್ನೇಹಿತರೆ. ಇದು ಫ್ರಂಟ್ ಫೇಸ್ ಮುಂದ್ಗಡೆ. ಇನ್ನು ಸೈಡ್ ಅಲ್ಲಿ ನೋಡಿ ಈ ರೀತಿ ಸ್ವಲ್ಪ ವೈಟ್ ಇದ್ದೇ ಇರುತ್ತೆ. ಈ ಭಾಗದಲ್ಲಿ ಸ್ವಲ್ಪ ವೈಟ್ ಇರುತ್ತೆ ಸ್ನೇಹಿತರೆ. ಅದು ಪ್ಲೈನಿಂಗು ಮತ್ತೆ ಚಡಿಗೋಡು ಅನ್ನೋ ಜಾಗದಲ್ಲಿ ಹೋಗ್ಬಿಡುತ್ತೆ. ಒಂದ್ ವೇಳೆ ಸ್ವಲ್ಪ ಉಳಿದ್ರೂ ಕೂಡ ಯಾವುದೇ ರೀತಿ ಸಾಗುವಾನಿ ಮರದಲ್ಲಿ ಭಯ ಪಡುವಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಯಾವುದು ನಿಮ್ಗೆ ಹುಳ ಬೆಳೆದಾಗಲಿ ಅಥವಾ ಈ ತರ ಸಮಸ್ಯೆ ಈ ಮರದಲ್ಲಿ ಸಾಧ್ಯವಾದಷ್ಟು ಬರಲ್ಲ ಅಂತ ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನೆಕ್ಸ್ಟ್ ಸ್ನೇಹಿತರೆ ನೋಡಿ, ಇದಕ್ಕೆ 8x4 ಚೌಕಟ್ಟಿಗೂ ಸೇಮ್ ಅದೇ ರೀತಿ 7 ಅಡಿ ಉದ್ದದ್ದು 2 ಪೀಸ್ ಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, 7 ಅಡಿ ಉದ್ದದ್ದು, ಅದೇ 7 ಅಡಿ ಇಲ್ಲಿಗೆ ಬಂತು. ನಾನು ಆವಾಗಲೇ ಹೇಳ್ದಂಗೆ 2 ಇಂಚು 3 ಇಂಚು ಜಾಸ್ತಿ ಇರುತ್ತೆ ನಮ್ಮಲ್ಲಿ ಮರ. ಸೊ ನಾವು ನಿಮ್ಗೆ 7 ಅಡಿಗೆ ಇದನ್ನ ಕೊಡ್ತಾ ಇದೀವಿ. 7 ಅಡಿ ಉದ್ದದ್ದು 2 ಪೀಸ್ ಸ್ನೇಹಿತರೆ, ಒಂದು ರೈಟ್ಗೆ ಒಂದು ಲೆಫ್ಟ್ಗೆ, ಅಥವಾ ಒಂದು ರೈಟ್ಗೆ ಒಂದು ಲೆಫ್ಟ್ಗೆ. 7 ಅಡಿ ಉದ್ದ ಸ್ನೇಹಿತರೆ. ಅಗಲ ನೋಡಿ 8 ಇಂಚು. ಇಲ್ಲಿ ಬನ್ನಿ, ಅಲ್ಲಿ ಹತ್ತಿರದಿಂದ ನೋಡಿ, ಅಗಲ 8 ಇಂಚು. 8 ಇಂಚು ಭರ್ತಿಯಾಗಿರ್ಬೇಕು ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಕಡಿಮೆ ಇರಬಾರ್ದು. ನೋಡಿ ಇಲ್ಲೂ ಕೂಡ ತೋರಿಸ್ತೀನಿ, ಮತ್ತೊಂದು ಚೌಕಟ್ಟು ಬಾಗಿಲಿಂದ ತೋರಿಸ್ತಿದ್ದೀನಿ. 8 ಇಂಚು ಅಗಲ. ಓಕೆನಾ? ನೆಕ್ಸ್ಟ್ ಸ್ನೇಹಿತರೆ, ಅಗಲ ನೋಡ್ಕೊಂಡ್ರಿ, ದಪ್ಪವನ್ನು ನೋಡ್ಕೊಬೇಕಲ್ಲ ಹಾಗೆ. ನೋಡಿ ಸ್ನೇಹಿತರೆ, 4 ಇಂಚು ದಪ್ಪ. ಒಂದು ನಿಮಿಷ ಈ ಕಡೆಯಿಂದ ತೋರಿಸ್ತೀನಿ, ಇಲ್ಲೊಂದು ಸ್ವಲ್ಪ ಇಕ್ಕಟ್ಟಿದೆ. ನೋಡಿ ಸ್ನೇಹಿತರೆ, ಇದರಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. 4 ಇಂಚು ಅಗಲ. ಒಂದು ದಾರ ಜಾಸ್ತಿ ಇದೆ ಹೊರತು ಕಡಿಮೆ ಇಲ್ಲ. ನಾವು ಹಣ ಕೊಟ್ಟಿರೋದಷ್ಟಕ್ಕೆ 4 ಇಂಚು ದಪ್ಪ, 8 ಇಂಚು ಅಗಲಕ್ಕೆ. ಒಂದು 8x ಸೈಜ್ ಅಂದ್ರೆ ಈ ರೀತಿ 4 ಇಂಚು ದಪ್ಪ, 4 ಇಂಚು ದಪ್ಪ, 8 ಇಂಚು ಅಗಲ. ಓಕೆನಾ ಸ್ನೇಹಿತರೆ? 4 ಇಂಚು ದಪ್ಪ, 8 ಇಂಚು ಅಗಲದ ಒಟ್ಟು 7 ಅಡಿ ಉದ್ದದ 2 ಪೀಸ್ ತಗೊಂಡಿದ್ದೀನಿ. ಹಾಗೆ ನೋಡಿ ಸ್ನೇಹಿತರೆ, 4.5 ಅಡಿ ಉದ್ದದ್ದು ಬರ್ಸಿದ್ದೆ ನಿಮ್ಗೆ, ನೆನಪಿದೆಯಲ್ಲ ಸ್ನೇಹಿತರೆ? ಲಾಸ್ಟ್ ವಿಡಿಯೋದಲ್ಲಿ ನಿಮಗೆಲ್ಲ ಮಾಹಿತಿ ಕೊಟ್ಟಿದೆ. 4.5 ಅಂದ್ರೆ 4 ಅಡಿ 6 ಇಂಚು. ನೋಡಿ 4 ಅಡಿ ಇಲ್ಲಿಗೆ ಬಂತು, ಇದ್ರ ಮೇಲೆ 6 ಇಂಚು. 4 ಅಡಿ 6 ಇಂಚ್ ಅಂದ್ರೆ 54 ಇಂಚು. ಈ ರೀತಿ ಉದ್ದ 4.5 ಪೀಸ್ ಅನ್ನ 2 ತಗೊಂಡಿದೀವಿ. ಇದಕ್ಕೆ ಒಂದು ಟಾಪಿಗೆ ಹಣೆಪಟ್ಟಿ, ಇನ್ನೊಂದು ಬಾಟಮಿಗೆ, ಇದು ಹೊಸಲಿಗೆ. ಈ ರೀತಿ ಮರನ ಮೆಜರ್ಮೆಂಟ್ ಮಾಡಿ ಆಯ್ಕೆ ಮಾಡಿ ತಗೊಬೇಕು ಸ್ನೇಹಿತರೆ. ಇದರಲ್ಲಿ
ನಾವು ಗೋಡೆಯಿಂದ ಗೋಡೆಗೆ 3.5 ಅಡಿ ಬರ್ಸಿದ್ವಿ ಅಳತೆ. 3.5 ಅಡಿ ಅಗಲಕ್ಕೆ 6 ಇಂಚ್ ಇಲ್ಲಿ ಎಕ್ಸ್ಟ್ರಾ ತಗೊಂಡಿದ್ವಿ, 6 ಇಂಚ್ ಇಲ್ಲಿ ಎಕ್ಸ್ಟ್ರಾ ತಗೊಂಡಿದ್ವಿ. ಅಂದ್ರೆ ಇದು ಮುಂಡು ಸ್ನೇಹಿತರೆ, ಗೋಡೆ ಒಳಗಡೆ ಹೋಗ್ತಕ್ಕಂತ ಮುಂಡು. ಇದು ಗೋಡೆ ಒಳಗಡೆ ಹೋಗ್ತಕ್ಕಂಥ ಮುಂಡು. ಚೌಕಟ್ಟು ಇಲ್ಲಿ ಬಂದು ಕೂರುತ್ತೆ. ಹಾಗಾಗಿ 6 ಇಂಚು ಗೋಡೆ ಒಳಗೆ ಈ ಕಡೆ ಹೋಗುತ್ತೆ, 6 ಇಂಚ್ ಈ ಕಡೆ ಹೋಗುತ್ತೆ. 7 ಅಡಿ ಎತ್ತರ ಗೋಡೆಯಿಂದ ಗೋಡೆಗೆ, 3.5 ಅಗಲ ಗೋಡೆಯಿಂದ ಗೋಡೆಗೆ. ಈ ಮೆಜರ್ಮೆಂಟ್ಗೆ ನಾನು ನಿಮ್ಗೆ 7 ಅಡಿ ಎತ್ತರದ 8x4 2 ಪೀಸು, 4.5 ಅಡಿ ಅಂದ್ರೆ ಇದು 3.5, ಇದು ಅರ್ಧ ಅಡಿ ಮತ್ತು ಇದು ಅರ್ಧ ಅಡಿ, ಒಟ್ಟು ಎಲ್ಲವೂ ಸೇರಿ 4.5 ಅಡಿ ಉದ್ದದ್ದು 2 ಪೀಸು ಬರ್ಸಿದೆ ಸ್ನೇಹಿತರೆ. ಈ ರೀತಿ 4 ಪೀಸು ನೀವು ತಗೊಳ್ಳೋದ್ರಿಂದ 8x4 ಚೌಕಟ್ಟು ತಯಾರಾಗತ್ತೆ. ಈಗ 8x4 ಫಿನಿಶಿಂಗ್ ಆದ್ಮೇಲೆ ಎಷ್ಟು ಬರುತ್ತೆ ಸೈಜು ಅಂತ ನಾನು ನಿಮ್ಗೆ ಇಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, 8 ಇಂಚ್ ಅಗಲ ಇರ್ತಕ್ಕಂಥದ್ದು ಫಿನಿಶಿಂಗ್ ನಮಗೆ 7.5 ಸಿಗುತ್ತೆ. ಹಾಗೆ 4 ಇಂಚ್ ದಪ್ಪ ಇರ್ತಕ್ಕಂಥದ್ದು 3.5 ಇಂಚು ಫಿನಿಶಿಂಗ್ ಬರುತ್ತೆ. ಇಷ್ಟನ್ನ ನಾವು ನಿರೀಕ್ಷೆ ಮಾಡಬಹುದು. ಇದು ಅಗಲ ಸ್ನೇಹಿತರೆ, ಅದು ದಪ್ಪ ಸ್ನೇಹಿತರೆ. 8x4 ಒಂದು ಚೌಕಟ್ಟು ನಾವು ಮರ ತಗೊಂಡ್ರೆ ಫಿನಿಶಿಂಗ್ ಆಗೋತ್ತಿಗೆ 7 ಅಡಿ ಎತ್ತರ, 3.5 ಅಡಿ ಅಗಲ, 7.5 ಇಂಚ್ ನಿಮ್ಗೆ ಫಿನಿಶಿಂಗು ಆಗಲ್ಲ, 3.5 ಫಿನಿಶಿಂಗ್ ದಪ್ಪ. ಉದ್ದದಲ್ಲಿ ಒಂದ್ಸಲ ಹೇಳ್ತೀನಿ ನೋಡಿ ಸ್ನೇಹಿತರೆ. 7 ಅಡಿ ಉದ್ದ ಎಕ್ಸಾಕ್ಟ್ ಬರುತ್ತೆ. ಅಗಲ ಗೋಡೆಯಿಂದ ಗೋಡೆಗೆ 3.5 ಅಂದ್ರೆ 42 ಇಂಚ್ ಅಗಲ ಬರುತ್ತೆ. ಇದು ಎತ್ತರ ಮತ್ತು ಅಗಲ ಚೌಕಟ್ಟು ಟೋಟಲ್ ಸೈಜು. ಇದು ಒಳಗಡೆ ಹಾಕಿರ್ತಕ್ಕಂಥ ಸೆಕ್ಷನ್ ಅಥವಾ ಸೈಜ್ಗಳು ಅಂತಂದ್ರೆ 8 ಇಂಚು ಪ್ಲೇನಿಂಗ್ ಆಗಿ ಫಿನಿಶಿಂಗ್ 7.5 ಬರುತ್ತೆ, 4 ಇಂಚು ಪ್ಲೇನಿಂಗ್ ಆಗಿ ಫಿನಿಶಿಂಗ್ 3.5 ಬರುತ್ತೆ. 7.5 3.5 ಹಿಂಗೆ ಫಿನಿಶಿಂಗ್ ಇರ್ತಕ್ಕಂಥದ್ದು ಇದು ಚೌಕಟ್ಟಾಗುತ್ತೆ. ಈ ಸೈಜ್ ಅಲ್ಲಿ ನೀವು ಯಾವುದೇ ಕಾರಣಕ್ಕೂ ಚಡಿ 1.5ಗೆ 3/4 ಇಂಚ್ ತೆಗೆಸಿ ಸ್ನೇಹಿತರೆ. ಚಡಿಯನ್ನು ನಾನು ಈಗಾಗಲೇ ತೋರಿಸಿದ್ದೀನಿ ಹಿಂದೆ. 1.5 ಇಂಚಿಗೆ ಅರ್ಧ ಇಂಚು ಚಡಿ ತೆಗೆಸಿ, 1.5ಗೆ 3/4 ಇಂಚು ಸಾರಿ 1.5ಗೆ 3/4 ಇಂಚು ಚಡಿ ತೆಗೆಸಿ, ಮುಂದೆ ಕಾರ್ನಿಸ್ ಏನಿದೆ ಇದೇನು ಗೋ ಇದೆ ಅದು ನೀವು 3/4 ಇಂಚಿನ ಮಾಡ್ಬೇಕಾಗತ್ತೆ ಸ್ನೇಹಿತರೆ ಇದಕ್ಕೆ. ಯಾಕಂದ್ರೆ 8x ಸೈಜ್ ಸ್ವಲ್ಪ ಹೆವಿ ಸೈಜ್ ಇರೋದ್ರಿಂದ ಕಾರ್ನಿಸ್ ಸ್ವಲ್ಪ ಹೆವಿ ಇದೆ, ಚೆನ್ನಾಗಿ ಕಾಣುತ್ತೆ. ಡಿಸೈನ್ ಮಾಡಿಸೋದು ನಿಮ್ ಇಷ್ಟ, ಡಿಸೈನ್ ಬೇಕಾದ್ರೂ ಮಾಡಿಸ್ಬೋದು ಅಥವಾ ಆಫ್ ರೌಂಡ್ ಮಾಡಿದ್ರೆ ತುಂಬಾ ಡೀಸೆಂಟ್ ಆಗಿ ಕಾಣುತ್ತೆ, ಆಫ್ ರೌಂಡ್ ಕೂಡ ಮಾಡ್ಬೋದು ಸ್ನೇಹಿತರೆ. ಇದು ಅರ್ಥ ಆಗಿದ್ದಲ್ಲ ಸ್ನೇಹಿತರೆ ತಮಗೆ? ಒಟ್ಟು ಈ ಚೌಕಟ್ಟಿಗೆ ಈ ರೀತಿ ಮಾಡಿಸೋದ್ರಿಂದ ಚೆನ್ನಾಗಿ ಕಾಣುತ್ತೆ. ಇದು ಕೂಡ ಜಸ್ಟ್ ಪ್ಲೇನ್, ಇದು ಯಾವುದು ಕೂಡ ಅಟ್ಯಾಚ್ ಏನು ಇಲ್ಲ ಸ್ನೇಹಿತರೆ. ಸ್ನೇಹಿತರೆ, ಕಳೆದ ವಿಡಿಯೋದಲ್ಲಿ ಏನ್ ಭಾಗ 1ರಲ್ಲಿ ತೋರಿಸಿದ್ವಿ, ಆ ಭಾಗ 1ರಲ್ಲಿ 4ನೇ ಒಂದು ಕಾಲಮ್ ಅಲ್ಲಿ 12x4 ಬಗ್ಗೆ ಒಂದು ಫುಲ್ ಅಟ್ಯಾಚ್ ಬಾಗಿಲ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ನಾನೀಗ 12x4 ನಿಮಗೇನು ವಿಡಿಯೋದ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದೆ ಅದ್ರ ಪ್ರಕಾರ 12x4 ಮರನ ಬಳಸ್ಬಿಟ್ಟು ಒಂದು ಚೌಕಟ್ಟೆ ಮಾಡಿರ್ತಕ್ಕಂಥದ್ದನ್ನ ನಾನೀಗ ಈ ವಿಡಿಯೋದಲ್ಲಿ ನಿಮ್ಗೆ ತೋರ್ಸಕ್ಕೆ ಒಂದು ಪ್ರಯತ್ನ ಪಟ್ಟಿದ್ದೀನಿ ಸ್ನೇಹಿತರೆ. ನೋಡಿ, 5 ಅಡಿ ನಾನು ನಿಮ್ಗೆ ಅಗಲ ಹೇಳಿದೆ ಇಲ್ಲಿಂದ ಇಲ್ಲಿವರೆಗೂ, ಓಕೆನಾ? ಒಂದು ನಿಮಿಷ ಇಲ್ಲಿ ಬನ್ನಿ. 5.5 ಅಗಲ ನಾನು ನಿಮ್ಗೆ ಹೇಳಿದೆ, 66 ಇಂಚು, 5.5ರಿಂದ 66 ಇಂಚು. ನಮ್ಮ ಗೋಡೆಯಿಂದ ಗೋಡೆಗೆ ನೋಡಿ ಸ್ನೇಹಿತರೆ, ಇಲ್ಲೇ ನೋಡ್ಬೋದು ನೀವು, ನಮ್ಮ ಗೋಡೆ ಎಂಡ್ ಇಲ್ಲಿಗಾಗಿದೆ ನೋಡಿ, ಕಾಣ್ತಾ ಇದೆಯಲ್ಲ? ಈ ತುದಿಯಿಂದ ಈ ತುದಿವರೆಗೂ ಅಂದ್ರೆ ಗೋಡೆಯಿಂದ ಗೋಡೆಗೆ ನಾವು ಅಳತೆ ತಗೊಂಡಿದ್ವಿ 5.5 ಅಡಿ. 5.5 ಅಡಿಗೆ ನಾವೀಗ ಅಗಲಕ್ಕೆ ನಾವು ಚೌಕಟ್ಟನ್ನ ಕೂರಿಸಿದ್ವಿ ಸ್ನೇಹಿತರೆ. ಹಾಗೆ ನಾವು ಗೋಡೆಯಿಂದ ಗೋಡೆಗೆ ನೋಡಿ 7 ಅಡಿ ಎತ್ತರ ತಗೊಂಡಿದ್ವಿ ಸ್ನೇಹಿತರೆ. ಸ್ನೇಹಿತರೆ 83 ಇಂಚಿಗೆ ನಾವು ಕಾಣಿಸ್ತಾ ಇದೆಯಲ್ಲ ಚೌಕಟ್ಟನ್ನ ಮಾಡಿಸಿದ್ವಿ ಸ್ನೇಹಿತರೆ. ಅಂದ್ರೆ 7 ಅಡಿ 1 ಇಂಚ್ ಕಮ್ಮಿ ಮಾಡಿದ್ವಿ ಸ್ನೇಹಿತರೆ. ಸರಿ ಇದೆಯಲ್ಲ ಸ್ನೇಹಿತರೆ? ನಾವೀಗ ಲಾಸ್ಟ್ ವಿಡಿಯೋಲಿ ಏನ್ ತೋರಿಸಿದ್ವಿ
7 ಅಡಿ ಎತ್ತರ ಮತ್ತು 5.5 ಅಡಿ ಅಗಲಕ್ಕೆ ಬಾಗಿಲಿನ ಗೋಡೆಯಿಂದ ಗೋಡೆ ಆಗ್ಲಿಕ್ಕೆ ನಾವು ಈಗ ಯಾವ ರೀತಿ ಮರ ತಗೊಳ್ಬೇಕು ಅಂತ ಅಳತೆ ಕೂಡ ತೋರಿಸಿದೆ. ಅದ್ರ ಪ್ರಕಾರ ನಾನು ನಿಮ್ಗೆ ಸಂಪೂರ್ಣವಾಗಿ ಈಗ ಒಂದು ಚೌಕಟ್ಟೆ ತಯಾರು ಮಾಡಿ ತೋರಿಸ್ತಾ ಇದ್ದೀನಿ. 7 ಅಡಿ ಎತ್ತರ ಆಗಿದೆ, 5 ಅಡಿ ಅಗಲ ಆಗಿದೆ. ಅದನ್ನ ನಾವೇನ್ ಮಾಡಿದೀವಿ ಅಂತಂದ್ರೆ ಸ್ನೇಹಿತರೆ ನೋಡಿ, 3.5 ಅಡಿ 1 ಇಂಚ್ ಜಾಸ್ತಿ ಹೆಚ್ಚು ಕಡಿಮೆ, ಇಲ್ಲಿಂದ ಇಲ್ಲಿವರೆಗೂ 3.5 ಅಡಿಗೆ 1 ಇಂಚ್ ಜಾಸ್ತಿ ನಾವು ಒಂದು ಸೆಕ್ಷನ್ ತಗೊಂಡಿದ್ವಿ. ಅದೇನಪ್ಪಾ ಅಂತಂದ್ರೆ ಡೋರು ಸ್ನೇಹಿತರೆ. ಹಾಗೆ ರಿಟರ್ನ್ ಇಲ್ಲಿ ಬಂದಾಗ 2 ಅಡಿ ಅಗಲಕ್ಕೆ ನೋಡಿ ಸ್ನೇಹಿತರೆ, 2 ಅಡಿ ಇಲ್ಲಿ ನೋಡಿ ಕಾಣುತ್ತೆ, 24 ಇಂಚು 2 ಫೀಟ್ 2 ಅಡಿ ಅಗಲಕ್ಕೆ ಇದು ವೆಂಟಿಲೇಷನ್ ಕೊಟ್ಟಿದ್ವಿ. ನಾನು ಲಾಸ್ಟ್ ವಿಡಿಯೋಲಿ ತಿಳಿಸಿದೆ, ಇದಕ್ಕಿಂತ ದೊಡ್ಡದು ಇದಕ್ಕಿಂತ ಹೆಚ್ಚಿಗೆ ಆಗಲ್ಲ, ಯಾವುದೇ ಕಾರಣಕ್ಕೂ ಮಾಡಲ್ಲ ವೆಂಟಿಲೇಷನ್. 90% ಗ್ಯಾರಂಟಿ ಇಷ್ಟೇ ಅಗಲ ಮಾಡೋದ್ರಿಂದ ನಾವು ಹೈಯೆಸ್ಟ್ ಅಗಲಾನೇ ಇಟ್ಟು 2 ಅಡಿ ಅಗಲಕ್ಕೆ ನಾನು ತೋರಿಸಿದ್ದೀನಿ. ಯಾಕೆ 2 ಅಡಿನ ಪರ್ಟಿಕ್ಯುಲರ್ ಆಗಿ ತೋರಿಸ ಅಂತಂದ್ರೆ ಈ ಒಂದು ಪೀಸ್ ಇದೆಯಲ್ಲ ವೆಂಟಿಲೇಷನ್ ಪೀಸು, ಇದು 2 ಫೀಟ್ ನಾನು ನಿಮಗೆ ಬರ್ಸಿದ್ದೆ ಸ್ನೇಹಿತರೆ ವಿಡಿಯೋದಲ್ಲಿ, ಲಾಸ್ಟ್ ವಿಡಿಯೋದಲ್ಲಿ. ಸೊ 2 ಫೀಟ್ ಇಂದ ಇಲ್ಲಿ ಬಳಸಿದೀವಿ ಅಂತಂದ್ರೆ ಇದು 2 ಅಡಿ ಅಗಲ ನಮಗೆ ಮರ ಇಲ್ಲಿ ಹೋಗ್ತಾ ಇದೆ ಅಂತ ತಿಳಿಸೋದಕ್ಕೋಸ್ಕರ ಇದನ್ನ ಹಿಡಿದು ತೋರಿಸಿದೆ ಸ್ನೇಹಿತರೆ. ನೋಡಿ ಹೈಟ್ ಬಂದ್ಬಿಟ್ಟು 7 ಅಡಿ ಇದೆ, ಅಗಲ ಬಂದು 5.5 ಅಡಿ. ಒಂದು ಪಾರ್ಟೇಷನ್ 3.5 ಅಂದ್ರೆ 43 ಇಂಚ್ ಮಾಡಿದ್ವಿ, ಇನ್ನೊಂದು ಪಾರ್ಟೇಷನ್ 24 ಇಂಚ್ ಮಾಡಿದ್ವಿ. ಈ ರೀತಿ ನಮ್ಗೆ ಚೌಕಟ್ಟನ್ನ ಸೆಟ್ ಆಗಿದೆ ಸ್ನೇಹಿತರೆ. ಇದರಲ್ಲಿ ನಮ್ಗೆ ಲೈನಿಂಗ್ ಆದ ನಂತರ ನೋಡಿ ಸ್ನೇಹಿತರೆ, ನಾವು ಬಳಸಿದ್ದು 4 ಇಂಚು ದಪ್ಪ ಬಳಸಿದ್ವಿ ಸ್ನೇಹಿತರೆ. ಉಳ್ಕೊಂಡಿರ್ತಕ್ಕಂಥದ್ದು ನಮಗೆ 3.5 ಮೇಲೆ ಒಂದು ದಾರ ಉಳಿದಿದೆ ಸ್ನೇಹಿತರೆ. ಆಫ್ಟರ್ ಫಿನಿಶಿಂಗ್ ಇದರಲ್ಲಿ ಸೀಲರ್ ಮಾತ್ರ ಆಗಿದೆ, ಯಾವುದೇ ಕಾರಣಕ್ಕೂ ಪಾಲಿಶ್ ಆಗಿಲ್ಲ, ಜಸ್ಟ್ ಒಂದು ಸೀಲರ್ ಆಗಿದೆ ಅಷ್ಟೇ. ಆಫ್ಟರ್ ಫಿನಿಶಿಂಗ್ ನಿಮ್ಗೆ 3.5 ಲೆಕ್ಕ ಇಟ್ಕೊಳ್ಳಿ ಅಂತ ಹೇಳ್ತೀವಲ್ಲ. ಮರ ಚೆನ್ನಾಗಿದ್ದು ಒಣಗಿತ್ತು, ಪ್ಲೈನಿಂಗ್ ಆದ ನಂತರ ನಮ್ಗೆ 3.5 ಮೇಲೆ ಒಂದು ದಾರ ಜಾಸ್ತಿ ಸಿಕ್ಕಿದೆ. ಆದ್ರೂ ನೀವು ಮನಸ್ಸು ಅನ್ಕೊಳ್ಳಿ 3.5 ಸಿಗುತ್ತೆ ಅಂತ ಸ್ನೇಹಿತರೆ. ನೆಕ್ಸ್ಟ್ ನಾವೀಗ ಅಗಲ ನೋಡ್ಬೇಕಾಗಿದೆ ಸ್ನೇಹಿತರೆ. ಬನ್ನಿ, ಅಗಲ ಸ್ನೇಹಿತರೆ 11.5 ಉಳ್ಕೊಂಡಿದೆ ಸ್ನೇಹಿತರೆ, ಒಂದು ಅರ್ಧ ದಾರ ಜಾಸ್ತಿ ಇದೆ. ಆಫ್ಟರ್ ಫಿನಿಶಿಂಗ್ ಸ್ನೇಹಿತರೆ ಇದು ಸ್ನೇಹಿತರೆ ನೋಡಿ 11.5 ಇಂಚು ಒಂದು ದಾರ ಜಾಸ್ತಿ ಇದೆ ಸ್ನೇಹಿತರೆ ನಮ್ಮಲ್ಲಿ ಉಳಿದಿರತಕ್ಕಂಥದ್ದು. ಇದು ಆಫ್ಟರ್ ಪ್ಲೇನಿಂಗ್ ಫಿನಿಶಿಂಗ್ ಸ್ನೇಹಿತರೆ. ಆದ್ರೆ 11.5 ಲೆಕ್ಕ ಇಟ್ಕೊಳ್ಳಿ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ, ಏನಾದ್ರೂ ಒಂದು ಮರದಲ್ಲಿ ಒಂದು ಡಿಫೆಕ್ಟ್ ಇದ್ದೇ ಇರುತ್ತೆ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಮರದಲ್ಲಿ ಡಿಫೆಕ್ಟ್ ಇಲ್ದಂಗಿರಲ್ಲ, ಸಾವಿರ ಸಣ್ಣ ಪುಟ್ಟ ಡಿಫೆಕ್ಟ್ ಇರುತ್ತೆ. ಹಂಗಾಗಿ 11.5 3.5 ಫಿನಿಶಿಂಗ್ ಇಟ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ನೋಡಿ ಸ್ನೇಹಿತರೆ, ಇದಕ್ಕೆ ಆಫ್ ರೌಂಡ್ ಅನ್ನೋದನ್ನ ನಾವೇನ್ ಮಾಡಿದ್ವಿ, ಜಸ್ಟ್ ಒಂದು ಅರ್ಧ ಇಂಚಲ್ಲೇ ಮುಗಿಸಿದೀವಿ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಇದು ಡಿಸೈನ್ ಮಾಡಿಲ್ಲ, ಮರನ ವೇಸ್ಟ್ ಮಾಡಕ್ಕೆ ಯಾವುದೇ ಕಾರಣಕ್ಕೂ ಪ್ರಯತ್ನ ಪಟ್ಟಿಲ್ಲ. ಟೋಟಲ್ ನಾವೇನ್ ಮಾಡಿದ್ವಿ, ಜಸ್ಟ್ ಒಂದು ಅರ್ಧ ಇಂಚಲ್ಲಿ ಜಸ್ಟ್ ರೌಂಡ್ ಮಾಡಿದ್ವಿ ಸ್ನೇಹಿತರೆ. ಇದು ಮುಂಬಾಗಿಲಿಂದು ಕಾರ್ನಿಸ್ ಅಥವಾ ಗೋಲು ಸ್ನೇಹಿತರೆ. ಈಗ ಒಳಗಡೆ ಬಂದ್ಬಿಡಿ ಸ್ನೇಹಿತರೆ. ಇದು 12.4 ಆಗಿರೋದ್ರಿಂದ ಇದಕ್ಕೆ ನೋಡಿ ಸ್ವಲ್ಪ ಡಿಫ್ರೆಂಟ್ ಆಗಿ ಚಡಿ ಹೊಡೆದಿದ್ವಿ, ಅಂದ್ರೆ ತಟ್ಟು ತೆಗೆದಿದ್ವಿ. ಎಷ್ಟು ತೆಗೆದಿದ್ವಿ, 1.25 ಇಂಚಿನ ತಟ್ಟನ್ನು ತೆಗೆದಿದ್ದೀವಿ ಸ್ನೇಹಿತರೆ. 1.25 ಇಂಚಿನ ತಟ್ಟನ್ನು ತೆಗೆದಿದ್ದೀವಿ. ಯಾಕೆ ಅಂತಂದ್ರೆ ಇಷ್ಟು ದಪ್ಪ ಸೈಜ್ ಹಾಕಿದ್ಮೇಲೆ ಚೌಕಟ್ಟು 12.4 ಚೌಕಟ್ಟು ಹಾಕಿದ್ಮೇಲೆ ಅಥವಾ 10.4 11.4 12.4 ಹಾಕಿದ್ಮೇಲೆ 1.25 ಇಂಚು ಡೋರ್ ಕೂರ್ಸಿಲ್ಲ ಅಂತಂದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಸ್ನೇಹಿತರೆ. ಹಾಗಾಗಿ 1.25 ಇಂಚು ಚಡಿ ಅಥವಾ ತಟ್ಟು ತೆಗೆದಿದ್ವಿ. ಅದರ ಡೆಪ್ತ್ 1/4 ಇಂಚ್ ತೆಗೆದಿದ್ವಿ ನೋಡಿ ಸ್ನೇಹಿತರೆ. ನಿಮಗೆ ತುಂಬಾ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದೊಂದು ಅಲ್ಟಿಮೇಟ್ ರೆಡಿ ಆಗಿರ್ತಕ್ಕಂಥ ಒಂದು 12.4 ಚೌಕಟ್ಟು. ಇದನ್ನ ನಾವು ತುಂಬಾ ನೀಟಾಗಿ ತೋರ್ಸಕ್ಕೆ ನಿಮಗೆ ಪ್ರಯತ್ನ ಪಡ್ತಾ ಇದೀವಿ ಸ್ನೇಹಿತರೆ. ಹಾಗೆ ಇದಕ್ಕೆ ಒಂದು ವಿಂಡೋಸ್ ನೋಡಿ ಸ್ನೇಹಿತರೆ, ಇದು ವಿಂಡೋ ಶಟರ್ಸ್ ನೋಡಿ. ಇದಕ್ಕೆ ಇಂಚಸ್ ಕೂಡ ಫಿಟ್ ಮಾಡಿ ಟವರ್ ಬೋಲ್ಟು ಹ್ಯಾಂಡಲ್ಸ್ ಎಲ್ಲ ಹಾಕಿದ್ವಿ ಈಗಾಗಲೇ. ನೋಡಿ ಅಲ್ಲಿ 2 ಅಡಿ ನಾವು ಈ ವಿಂಡೋ ಬಿಟ್ಟಿದ್ವಿ. ಒಳಗಡೆಯಿಂದ ಒಳಗಡೆ ನಮಗೆ ಸಿಕ್ಕಿದೆ ಸ್ನೇಹಿತರೆ ಶಟರ್ಸ್ ಮೆಜರ್ಮೆಂಟ್ 18 ಇಂಚು 1.5 ಅಡಿ ಸಿಕ್ಕಿದೆ, ಎಲ್ಲ ಆಫ್ಟರ್ ಫಿನಿಶಿಂಗ್. ಓಕೆನಾ, 18 ಇಂಚು ನಮಗೆ ಫಿನಿಶಿಂಗ್ ಸಿಕ್ಕಿದೆ ಸ್ನೇಹಿತರೆ. 2 ಅಡಿ ನಾವು ಫ್ರೇಮ್ ಮಾಡ್ಕೊಂಡಾಗ 18 ಇಂಚು ಸಿಕ್ಕಿದೆ. ಯಾಕಂತಂದ್ರೆ ಅಲ್ಲಿ ಇಲ್ಲಿ 3 6 ಇಂಚು ಹೋಯ್ತು. 24 6 ಹೋದ್ರೆ 18 ಸ್ನೇಹಿತರೆ. ಓಕೆನಾ, ಇಲ್ಲೂ ಕೂಡ ನಾವು ಏನ್ ಮಾಡಿದೀವಿ, ತಟ್ಟು ಅಥವಾ ಚಡಿ ಅನ್ನೋದೇನಿದೆ ನೋಡಿ 1.25 ಇಂಚನ್ನ ತೆಗೆದಿದ್ದೀವಿ. ಇಲ್ಲಿ ಕೂಡ ಸೇಮ್ ಟು ಸೇಮ್ 1.25 ಇಂಚ್ ತೆಗೆದಿದ್ದೀವಿ. 1.25 ಇಂಚಿಗೆ 1/4 ಇಂಚು ಸ್ನೇಹಿತರೆ, ಸೇಮ್ ಮೆಜರ್ಮೆಂಟ್. ಯಾಕಂದ್ರೆ ಚೌಕಟ್ಟಿನ ಏನು ಡೋರಿಂಗ್ ಮಾಡಿರ್ತೀವಿ ಅದೇ ಸೇಮ್ ಸೈಜು ಶಟರ್ಸ್ ಮಾಡ್ಬೇಕಾಗತ್ತೆ, ಅದೇ ಸೇಮ್ ಸೈಜು ಶಟರ್ಸ್ ನ ಕೂರಿಸ್ಬೇಕಾಗತ್ತೆ ಸ್ನೇಹಿತರೆ. ನೋಡಿ 1.25 ಎಕ್ಸಾಕ್ಟ್ಲಿ ನಮ್ಗೆ ಶಟರ್ ಸೈಜು ಫಿನಿಶಿಂಗ್ ಆಗಿದೆ. ಅಂದ್ರೆ 2 ಇಂಚಿನ ಮರ ನಾವು ತಗೊಂಡು 1.25 ಮಾಡಿದ್ವಿ. ಈ ರೀತಿ ಒಂದು ಡೋರ್ ಕೂತಿದೆ ನೋಡಿ ಸ್ನೇಹಿತರೆ. ಇಲ್ಲಿ ನಾವೇನ್ ಮಾಡಿದ್ವಿ, ಹೈಟ್ ನೋಡ್ಬೇಕಾಗಿದೆ. ಇಲ್ಲಿ ನಾವು ಒಂದು ಪೀಸ್ ನಾವೇನ್ ಕೂರಿಸಿದ್ವಿ, ಇದ್ರ ಹೈಟ್ ನೋಡ್ಬೇಕಾಗಿದೆ.
ನೋಡಿ ಈ ರೀತಿ ನಾವು 4 ಅಡಿ ಪೀಸನ್ನ ಇದನ್ನ ಬಳಕೆ ಮಾಡಿದೀವಿ. ಇಲ್ಲಿ 4 ಅಡಿ ಪೀಸ್ ನೋಡಿ 48 ಇಂಚು ನೋಡಿ ಸ್ನೇಹಿತರೆ, ಟಾಪ್ ಇಂದ ಬಾಟಮ್ ತನಕ 4 ಅಡಿಗೆ ಒಂದು ಪಾರ್ಟೇಷನ್ ಕೊಟ್ಟಿದ್ವಿ. 4 ಅಡಿ ನಂತರ ನಾವೇನ್ ಮಾಡಿದೀವಿ, ಆ ಸೈಜ್ ಅನ್ನು ಕೂರಿಸ್ಬಿಟ್ಟು 4 ಅಡಿ ನಂತರ ಏನ್ ಆಗಿದೆ, ಒಂದು ಸಣ್ಣದೊಂದು ವೆಂಟಿಲೇಷನ್ ಕೊಟ್ಟಿದ್ದೀವಿ ಸ್ನೇಹಿತರೆ. ನಾನು ಆಗ್ಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿದಂಗೆ ಕೆಲಸದವರು, ಮನೆ ಕೆಲಸದವರಾಗಿರ್ಲಿ, ಮನೆ ಹೆಣ್ಮಕ್ಳಾಗಿರ್ಲಿ, ಯಾರೋ ಒಂದು ಕಸ ಗುಡಿಸ್ತಾರೆ ಅಂತ ಅಂದಾಗ ನೋಡಿ, ಸಹಜವಾಗಿ ನೆಲದಿಂದ ಕನಿಷ್ಠ ಪಕ್ಷ 2.5 ಅಡಿಯಿಂದ 3 ಅಡಿ, 2.25 ಅಡಿ ಅಷ್ಟು ಉದ್ದದಷ್ಟು ಇದು ನಾವು ಕಂಪ್ಲೀಟ್ ಕ್ಲೋಸ್ ಮಾಡಿದ್ವಿ ಸ್ನೇಹಿತರೆ. ಯಾಕಂತಂದ್ರೆ ಹೊರಗಡೆಯಿಂದ ಯಾರು ಬರ್ತಾರೋ ಯಾರು ಹೋಗ್ತಾರೋ ಗೊತ್ತಿರಲ್ಲ, ಕೆಲಸ ಮಾಡ್ತಿರ್ತಾರೆ, ಹೆಣ್ಮಕ್ಳು ಕೆಲಸ ಮಾಡ್ತಿರ್ತಾರೆ, ಅಥವಾ ಯಾರೋ ಒಬ್ರು ಕೆಲಸ ಮಾಡ್ತಿರ್ತಾರೆ. ಒಳಗಡೆ ಇರ್ತಕ್ಕಂಥದ್ದನ್ನ ಏನಿದೆ ಟ್ರಾನ್ಸ್ಪರೆಂಟ್ ಆಗಿ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ಉದ್ದೇಶಕ್ಕೋಸ್ಕರ ಈ ಒಂದು ಸಣ್ಣ ವೆಂಟಿಲೇಷನ್ ಇಡಿಸಿದೀವಿ. ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಗ್ಲಾಸ್ ಅನ್ನ ಬಳಸಿಲ್ಲ. ಈ ಹಿಂದೆ ವಿಡಿಯೋದಲ್ಲಿ ಹೇಳಿದ್ವಿ ನಾವು, ಸಂಪೂರ್ಣವಾಗಿ ಇದಕ್ಕೆ ಹಲಿಗೆ ಹಾಕಲಾಗಿದೆ. ಹೊರಗಡೆಯಿಂದ ಯಾರೇ ಬಂದ್ರು ಕೂಡ ಇಲ್ಲಿ ಏನೇ ಒಂದು ಆಕ್ಟಿವಿಟೀಸ್ ಒಳಗಡೆ ಕೆಲಸ ನಡೀತಿದ್ರು ಕೂಡ ಗೊತ್ತಾಗಲ್ಲ. ಒಂದು ನೀವು ಗ್ಲಾಸ್ ಹಾಕ್ಸ್ಬೇಕನ್ನೋದಾದ್ರೆ ಇಲ್ಲಿಗೆ ಈಚಿಂಗ್ ಮಾಡಿಸ್ಬಿಟ್ಟು ಈ ರೀತಿ ಯಾವುದು ಕೂಡ ಒಳಗಡೆದು ಕಾಣಬಾರ್ದು, ಒಳಗಡೆ ಇರ್ತಕ್ಕಂಥದ್ದು ಯಾರಿದ್ದಾರೆ ಆತರ ಕಾಣ್ದಂಗೆ ಇಷ್ಟು ಮಾತ್ರ ಮುಚ್ಚಿ, ಇದನ್ನ ನೀವು ಟ್ರಾನ್ಸ್ಪರೆಂಟ್ ಇಡಿ, ನೋ ಪ್ರಾಬ್ಲಮ್. ಇದನ್ನ ಫ್ಲವರ್ಸ್ ಹಾಕಿ ಏನೋ ಒಂದು ಡಿಸೈನ್ ಮಾಡಿ, ನೋ ಪ್ರಾಬ್ಲಮ್. ಬಟ್ ಈ ಒಂದು ಜಾಗ ಮಾತ್ರ ದಯವಿಟ್ಟು ನಾವು ಗ್ರಾಹಕರಲ್ಲಿ ಮನವಿ ಮಾಡಿ ಇರ್ತಿದ್ವಿ, ಮನೆ ಕಟ್ಟುವಂತ ಮಾಲೀಕರಲ್ಲಿ ಇದನ್ನ ಹಲಿಗೆ ಹಾಕೋದ್ರಿಂದ ನಿಮ್ಗೆ ಸ್ವಲ್ಪ ಒಳ್ಳೇದು ಅನ್ನೋದು ನನ್ನ ಭಾವನೆ. ಇನ್ನು ಬಾಕಿ ವಿಚಾರ ನಿಮ್ಮ ಮನಸ್ಸಿಗೆ ತಿಳಿದದ್ದು. ನೋಡಿ ಈ ರೀತಿ ನಾವು ಇದನ್ನ ಚೌಕಟ್ಟನ್ನ ತಯಾರು ಮಾಡಿದ್ವಿ ಸ್ನೇಹಿತರೆ. ನಿಮ್ಗೋಸ್ಕರ 12-4 ಚೌಕಟ್ಟನ್ನು ತಯಾರು ಮಾಡಿ ಈ ಒಂದು ವಿಡಿಯೋನ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಸಾಕಷ್ಟು ಈ ಒಂದು ಚೌಕಟ್ಟಿಗೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತದ್ದು ಮರ ಬಳಸಿ ಎಲ್ಲ ತಯಾರು ಮಾಡಿ ಒಂದು ಚೌಕಟ್ಟು ಇಟ್ಟಿದ್ದೀವಿ, ತೋರ್ಸಕ್ ಪ್ರಯತ್ನ ಪಟ್ಟಿದ್ದೀವಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಇಷ್ಟ ಆಗಿದ್ರೆ, ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೋಡಿ ಇದು ಸಂಪೂರ್ಣವಾಗಿ ಮಾಹಿತಿ ಕೊಡುವಂತ ಪ್ರಯತ್ನ ಪಟ್ಟಿದ್ದೀನಿ ಸ್ನೇಹಿತರೆ. ಜೊತೆಗೆ ನೋಡಿ ಇದಕ್ಕೊಂದು ಡೋರ್ ಕೂಡ ಮಾಡಿದೀವಿ. ಇದನ್ನ ಯಾಕೆ ನಾನು ಕ್ಲೋಸ್ ಮಾಡಿ ನಿಮ್ಗೆ ತೋರಿಸ್ತಿದ್ದೀನಿ ಅಂತಂದ್ರೆ ಸ್ನೇಹಿತರೆ, ಸ್ವಲ್ಪ ಬನ್ನಿ ದಯವಿಟ್ಟು ಹತ್ರವಾಗಿ ಸೂಕ್ಷ್ಮದಿಂದ ನೋಡಿ. ಇಲ್ಲಿ ನೋಡಿ ಈಕ್ವಲೆಂಟ್ ಮಾಡಿದೀವಿ, ಈಕ್ವಲ್ ಆಗಿದೆ ನೋಡಿ, ಒಂದು ಚೂರು ಎಲ್ಲೂ ತಡೆಯಲ್ಲ, ಹೌದಾ? ನೋಡಿ ಸ್ಕೇಲ್ ಇಟ್ರು ಕೂಡ ಸ್ಪಷ್ಟವಾಗಿ ಒಳಗಡೆನೆ ಕೊಡ್ತಾ ಇದೆ. ಇದನ್ನ ಡೋರ್ ಕ್ಲೋಸ್ ಮಾಡಿ ತೋರಿಸಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಯಾಕೆ ಚಡಿ ಹೊಡಿಬೇಕು, ಈ ಚಡಿಗೆ ಹೋಗ್ಬಿಟ್ಟು ಈ ಡೋರ್ ಕೂರ್ತಕ್ಕಂಥದ್ದು ಸ್ನೇಹಿತರೆ. ಈ ಚಡಿ ಹೊಡಿದಲ್ಲ ಇದ್ರೆ ಯಾವುದೇ ಕಾರಣಕ್ಕೂ ಡೋರ್ ಈ ರೀತಿ ಕೂರೋದಿಲ್ಲ. ಆಮೇಲೆ ಸ್ಪಷ್ಟವಾಗಿ ನಿಮ್ಮ ಡೋರ್ ವರ್ಕ್ ಫಿನಿಶಿಂಗ್ ಆಗಿದೆಯಾ ಇಲ್ವಾ ಅಂತ ತಿಳ್ಕೊಬೇಕಂತಂದ್ರೆ ಈ ರೀತಿ ಡೋರ್ ಫುಲ್ ಕ್ಲೋಸ್ ಮಾಡಿ ಎಲ್ಲೇ ಒಂದು ಮೂಮೆಂಟ್ ಮಾಡಿದ್ರು ಕೂಡ ನಿಮ್ಗೆ ಗ್ಯಾಪ್ಗಳು ನೋಡಿ, ಈ ತರ ಕೈ ಎಲ್ಲೂ ತಡಿಬಾರ್ದು, ಎಕ್ಸಾಕ್ಟ್ ಆಗಿ ಕೂರ್ಬೇಕು. 4 ಮೂಲೆಗೂ ಈ ರೀತಿ ಚೆಕ್ ಮಾಡಿ, ಎಲ್ಲೂ ಕೂಡ ನೋಡಿ ಎಲ್ಲೂ ತಡೆದಿಲ್ಲ. ದಾರ ಗ್ಯಾಪ್ ಎಷ್ಟಿರ್ಬೇಕು ಅಂತಂದ್ರೆ 1 ದಾರದಷ್ಟು ಮಾತ್ರ ಗ್ಯಾಪ್ ಇರ್ಬೇಕು. ಯಾಕಂದ್ರೆ ಈಸಿಯಾಗಿ ಡೋರ್ ಕೈ ಬಿಟ್ಟಿದ್ ಕೂಡ ಬರಂಗಿರ್ಬೇಕು. ನೋಡಿ, ಒಂದು ಬೆರಳ ತೆಗಿಬೇಕು, ಡೋರ್ ಇಷ್ಟು ಫ್ರೀ ಇರ್ಬೇಕು ನೋಡಿ ಈ ರೀತಿ. ಇಷ್ಟಕ್ಕೋಸ್ಕರ 1 ದಾರ ಗ್ಯಾಪ್ ಇರ್ಬೇಕು. ಅದು ಡೋರೇ ಆಗಿರ್ಲಿ, ವಿಂಡೋನೇ ಆಗಿರ್ಲಿ, ಎಲ್ಲಾದ್ರೂ ನೋಡಿ ಸ್ನೇಹಿತರೆ 1 ದಾರಕ್ಕಿಂತ ಜಾಸ್ತಿ ಗ್ಯಾಪ್ ಇಲ್ಲ. ಜಾಸ್ತಿ ಗ್ಯಾಪ್ ಇದ್ರೆ ಏನಾಗುತ್ತೆ, ಹೊರಗಡೆ ಮತ್ತೆ ಕಾಣ್ತಕ್ಕಂಥದ್ದಾಗತ್ತೆ. ಹೀಗೆ ಒಂಚೂರು ಹೊರಗಡೆ ಬನ್ನಿ, ತೋರಿಸ್ತೀನಿ ನಿಮ್ಗೆ. ಇದನ್ನ ಕ್ಲೋಸ್ ಮಾಡಿ ಹೊರಗಡೆಯಿಂದ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಈ ಡೋರ್ನ ಕ್ಲೋಸ್ ಮಾಡ್ತಾ ಇದೀನಿ ನೋಡಿ. ಇಲ್ಲೂ ಕೂಡ ನೋಡಿ, ಇಲ್ಲೂ ಕೂಡ ಚಡಿ ಹೊಡೆದಿದೀವಿ. ಇಂಚಸ್ ಕೂತಿರತಕ್ಕಂಥ ಜಾಗ ನೋಡಿ, ದಪ್ಪ ಸೈಜ್ ಇರೋದ್ರಿಂದ ನೋಡಿ 6 ಇಂಚಿನ ಇಂಚಸ್ 4 ಕೂರ್ಸಿದೀವಿ. ಕೆಲವೊಮ್ಮೆ 8 ಇಂಚಸ್ ಕೂರಿಸಬೇಕಾಗಿ ಬರ್ತದೆ. ಅದು ಮರದ ತೂಕದ ಮೇಲೆ, ಕ್ವಾಲಿಟಿ ಮೇಲೆ ಆಗುತ್ತೆ. ಅದ್ರ ಬಗ್ಗೆ ನಿಮ್ಗೆ ನೆಕ್ಸ್ಟ್ ಯಾವತ್ತಾದ್ರು ಒಂದು ಸಂಕ್ಷಿಪ್ತವಾಗಿ ವಿಡಿಯೋ ಮಾಡ್ತಕ್ಕಂಥ ಪ್ರಯತ್ನ ಪಡ್ತೀವಿ ಸ್ನೇಹಿತರೆ. ನೋಡಿ, ಈಗ ಡೋರ್ ಕ್ಲೋಸ್ ಮಾಡಿದ್ವಿ, ಎಲ್ಲೂ ಕೂಡ ನಿಮ್ಗೆ ಅಲ್ಲಿ ಗ್ಯಾಪ್ ಕಾಣಿಸ್ತಲ್ಲ. ಯಾಕಂತಂದ್ರೆ ಇಲ್ಲಿ ಮುಕ್ಕಾಲಿ ಚಡಿ ಹೊಡೆದಿದೀವಿ, 1 ದಾರ ಮಾತ್ರ ಲೂಸ್ ಇಟ್ಟಿದ್ವಿ ಇದು ಕೂರಕ್ಕೆ ಡೋರು. ಆ 1 ದಾರದ ಬದಲು ಇಲ್ಲಿ 3/4 ಇಂಚು ಚಡಿ ತೆಗೆದಿರೋದ್ರಿಂದ ಡೋರ್ ಬಂದು ನೋಡಿ ನೀಟಾಗಿ ಕೂತಿದೆ. ಸ್ವಲ್ಪ ಇಲ್ಲಿಂದನೂ ನೋಡಿ ಸ್ನೇಹಿತರೆ, ನಾವು ತುಂಬಾ ಕಷ್ಟಪಟ್ಟು ಈ ಒಂದು ವಿಡಿಯೋ ಮಾಡ್ತಾ ಇದೀವಿ, ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡಬೇಕಂತ. ಡೋರ್ ಸರಿಯಾಗಿ ಫಿಟ್ಟಿಂಗ್ ಆಗಿದೆಯಾ ಇಲ್ವಾ ಅಂತ ನೀವೇ ತಿಳ್ಕೊಬಹುದು. ಇದು ಈ ಬಾಗಿಲು ಕಚ್ಕೊಂಡ್ ಕೂರ್ಬೇಕು ಸ್ನೇಹಿತರೆ, ಬಾಗಿಲು ಚೌಕಟ್ಟಿಗೆ ಕಚ್ಕೊಂಡ್ ಕೂರ್ಬೇಕು. ನೋಡಿ, ಎಲ್ಲಾದ್ರೂ ಒಂದ್ ಕಡೆ ಗ್ಯಾಪ್ ಬಂದಿದೆ ಅಂತಂದ್ರೆ ನೀವು ಮಾಡಿಸಿರ್ತಕ್ಕಂಥ ವರ್ಕ್ ಸರಿ ಇಲ್ಲ. ಒಂದು ವೇಳೆ ಮರ ಶಿಂಕ್ ಆಗಿದೆ ಅಂತಂದ್ರು ಕೂಡ ಅರ್ಧ ದರ ಶಿಂಕ್ ಆಗಿರುತ್ತೆ, ಅದಕ್ಕಿಂತ ಜಾಸ್ತಿ ಆಗಿರುವ ನೋಡಿ ಅದು ಕೂಡ ಹೊಸಲು ಸಮೇತ ಕಚ್ಕೊಂಡ್ ಕೂತಿದೆ, ಎಲ್ಲೂ ಗ್ಯಾಪ್ ಇಲ್ಲ ಸ್ನೇಹಿತರೆ. ನೋಡಿ, ಈಗ ಬಿಚ್ತಾ ಇದೀನಿ, ಗ್ಯಾಪ್ ಕಾಣಿಸ್ತದೆ ಹೌದಾ?
ನೋಡಿ ಕ್ಲೋಸ್ ಮಾಡ್ತಾ ಇದೀನಿ, ನೋ ಗ್ಯಾಪ್. ನೋಡಿ ಬಿಚ್ತಾ ಇದೀನಿ, ಬಿಚ್ತಾ ನೋಡಿ ಗ್ಯಾಪ್ ಇದೆಯಾ, ಸ್ವಲ್ಪ ಇಲ್ಲಿಂದ ನೋಡಿ ಈ ಭಾಗದಲ್ಲಿ ನೋಡಿ ಈ ಗ್ಯಾಪ್ ಇದೆ. ಓಕೆ, ಈ ನೋಡಿ ನೀಟಾಗಿ ಕ್ಲೋಸ್ ಮಾಡ್ತಾ ಇದೀನಿ. ಒಳಗಡೆ ಲೈಟ್ ಕೂಡ ಸಮೇತ ಕಾಣಿಸ್ತಿಲ್ಲ, ಒಂದೇ ಒಂದು ಚೂರು ಬೆಳಕು ಕೂಡ ಇಲ್ಲ. ಇದು ವರ್ಕ್ ಸ್ನೇಹಿತರೆ. ಈ ರೀತಿ ನೀವು ಮಾಡಿಸಿದ್ದೆ ಆದಲ್ಲಿ ನಿಮ್ಗೆ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಈ ಡೋರ್ ಬಗ್ಗೆ, ಡೋರ್ಗೆ ಎಷ್ಟು ಮರ ಬೇಕು, ಡೋರ್ಗೆ ಯಾವ ರೀತಿ ಮರ ಬೇಕು, ಇದು ಶಟರ್ಸ್ ಅಂದ್ರೆ ಏನು, ಡೋರ್ ಶಟರ್ಸ್ ಅಥವಾ ಶಟರ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ, ಚಟ್ಟ. ಇವೆಲ್ಲ ಚಟ್ಟ ಸ್ನೇಹಿತರೆ, ಚಟ್ಟ. ಪಟ್ಟಿಗಳಂದ್ರೆ ಇಲ್ಲಿ ಪಟ್ಟಿಗಳು ಬರ್ತವೆ, ಚಟ್ಟಾಪಟ್ಟಿ ಅಂತ. ಇದು ಟಾಪ್ ಆರ್ಚು, ಇದು ಬಾಟಮ್ ಆರ್ಚು, ಮಧ್ಯದಲ್ಲಿ ಇರ್ತಕ್ಕಂಥ ಅದೆಲ್ಲ ಹಲ್ಗೆ ಸ್ನೇಹಿತರೆ. ಹಲ್ಗೆಗೆ ಇದೊಂದು ಕಾರ್ವಿಂಗ್ ಮಾಡಿದ್ರೆ ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ವಿತ್ ಮೆಷರ್ಮೆಂಟ್ಸ್ ಅಂತ ಹೇಳ್ಕೊಡ್ತೀನಿ. ಅದನ್ನು ಕೂಡ ನೀವು ತಿಳ್ಕೊಂಡ್ಬಿಟ್ರಿ ಅಂತಂದ್ರೆ ಡೋರ್ ಮೆಜರ್ಮೆಂಟ್ ಮಾಡೋದು ಹೇಗೆ, ಶಟರ್ಸ್ ಹೇಗೆ, ಎಲ್ಲವೂ ಕೂಡ ನಿಮ್ಗೆ ಗೊತ್ತಾಗುತ್ತೆ. ಯಾರಿಗೂ ಡಿಪೆಂಡ್ ಆಗ್ಬೇಕು ಅನ್ನೋ ಭಾವನೆ ಇರಲ್ಲ ಸ್ನೇಹಿತರೆ. ಮನೆ ಕಟ್ಟೋ ಮಾಲೀಕರು ಇವತ್ತು ಅಳತೆ ತೆಗೆದು ಮರಾನ ತೆಗ್ಸುವಂತ ಒಂದು ಎಲ್ಲಾ ಗುಣಗಳನ್ನು ನೀವೇ ಕಲಿಬಹುದು ಅನ್ನೋದು ನನ್ನ ಭಾವನೆ. ಇನ್ನ ಮೇನ್ ಡೋರ್ ಅಲ್ಲಿ ಒಂದೇ ಒಂದು ಲಾಸ್ಟ್ ಹೇಳ್ಕೊಡ್ತೇನೆ ಈ ವಿಡಿಯೋಲಿ. ತುಂಬಾ ಲೆಂತ್ ವಿಡಿಯೋ ಆಗಿದೆ, ದಯವಿಟ್ಟು ಬೇಜಾರಾಗಬೇಡಿ. ನಿಮ್ಗೋಸ್ಕರ ತಿಳಿಸ್ಬೇಕಂತ ಎಲ್ಲವೂ ಕೂಡ ನಾನು ಇರ್ತಕ್ಕಂಥದ್ದನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಇವನ್ ಲಾಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ, ದಯವಿಟ್ಟು ತಿಳ್ಕೊಳ್ಳಿ. ಯಾವುದೇ ಚೌಕಟ್ಟಾಗ್ಲಿ, ಮೇನ್ ಡೋರ್ ಆಗ್ಲಿ ಯಾವುದೇ ಆಗ್ಲಿ, ನೋಡಿ ಈ ತರ ಕ್ರಾಸ್ ಕಾರ್ನರ್ ಮೂಲೆ ಅಂತ ಮಾಡ್ಬೇಕು ಸ್ನೇಹಿತರೆ. ನೋಡಿ ಇಲ್ಲಿ ನೋಡಿ ಕ್ರಾಸ್ ಆಗಿದೆ. ಇವತ್ತು ಯಾರೋ ಒಬ್ರು ಕಡಿಮೆ ರೇಟಿಗೆ ನೀವು ಕೆಲಸ ಕೊಟ್ಟಿರ್ತೀರ, ಕಡಿಮೆ ರೇಟಿಗೆ ಒಪ್ಕೊಂಡಿದ್ದಾರೆ, ಅಥವಾ ಮಾರ್ಕೆಟ್ ಅಲ್ಲಿ ಯಾರೋ ಒಬ್ರು ನಿಮ್ಗೆ ಒಬ್ಬ 150 ರೂಪಾಯಿ ಒಂದು ಸ್ಕ್ವೇರ್ ಫೀಟ್ ಹೇಳ್ದಂತಾರೋ, 200 ರೂಪಾಯಿ ಹೇಳ್ತಾರೆ, ಒಬ್ರು 250 ರೂಪಾಯಿ ಹೇಳ್ತಾರೆ. ಎಲ್ಲೋ ಒಂದ್ ಕಡೆ ನೀವು ಕಡಿಮೆ ರೇಟಿಗೆ ಕೆಲಸ ಮಾಡ್ತೀರ ಅಂತ ಒಪ್ಕೊಂಡ್ಬಿಡ್ತೀರಾ. ಅವಾಗ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಸ್ಟ್ರೈಟ್ ಕಾರ್ನರ್ ಮಾಡ್ಬಿಡ್ತಾರೆ, ಚೌಕಟ್ಟನ್ನ ಹಿಂಗೆ ಸ್ಟ್ರೈಟ್ ಆಗಿ ಹೆಜ್ಜೆ ಮಾಡಿ ಕೂರಿಸ್ಬಿಡ್ತಾರೆ. ಅದು ಕೆಲಸ ಯಾವುದೇ ಕಾರಣಕ್ಕೂ ಪರ್ಫೆಕ್ಟ್ ಅಲ್ಲ ಸ್ನೇಹಿತರೆ. ನೋಡಿ ಈ ರೀತಿ ಕ್ರಾಸ್ ಕಾರ್ನರ್ ಮಾಡ್ಬೇಕು, ಈ ರೀತಿ ನೋಡಿ ಕ್ರಾಸ್ ಮಾಡ್ಬೇಕು. ಕೇವಲ ಒಂದು ಸೈಡ್ ಮಾತ್ರ ಅಲ್ಲ, ಎರಡೂ ಭಾಗದಲ್ಲೂ ಕೂಡ ಬನ್ನಿ ಕ್ರಾಸ್ ಕಾರ್ನರ್ ಮಾಡ್ಬೇಕಾಗತ್ತೆ. ಒಂದ್ ನಿಮಿಷ ಈ ಕಡೆ ಹೊರಗಡೆ ಮೇಲೆ ತೋರಿಸ್ಬೇಕಾಗತ್ತೆ. ಇಲ್ಲಿ ನಾನು ನೋಡಿ ಎರಡೂ ಭಾಗದಲ್ಲೂ ಕೂಡ ಕ್ರಾಸ್ ಕಾರ್ನರ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಜೊತೆಗೆ ಎರಡು ಕೂಲ್ ಮಾಡ್ಬೇಕಾಗತ್ತೆ. ದೊಡ್ಡ ದೊಡ್ಡ ಸೈಜ್ ಗಳಲ್ಲಿ ಇದೆಲ್ಲ ಒಂದ್ ಹೆಜ್ಜೆ ಒಂದ್ ಕೂಲ್ ಮಾಡಿದ್ರೆ ಏನಾಗುತ್ತೆ, ನಾಳೆ ಸಹ ಎಲ್ಲೋ ಒಂದ್ ಕಡೆ ಟ್ವಿಸ್ಟ್ ಇಡುವಾಗ ಅಲ್ಲಾಡಿದ್ರು ಕೂಡ ಟ್ವಿಸ್ಟ್ ಆಗುತ್ತೆ. ಹಾಗಾಗಿ ಎರಡು ಹೆಜ್ಜೆ ಎರಡು ಗೋಲು. ಇಲ್ಲಿ ನೋಡಿ ಎರಡು ಹೆಜ್ಜೆ ಎರಡು ಗೋಲು. ಇದು ನಿಮ್ಗೆ ವರ್ಕ್ ಮಾಡಿರ್ತಕ್ಕಂಥದ್ದನ್ನ ಕಚ್ಚಾ ಒಂದು ವಿಡಿಯೋನ ಮಾಡಿ ಕಳಿಸ್ಕೊಡುವಂತ ಪ್ರಯತ್ನ ಪಡ್ತೀನಿ. ಎರಡು ಹೆಜ್ಜೆ ಎರಡು ಕೂಲ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಈ ಚೌಕಟ್ಟು ಯಾವುದೇ ಕಾರಣಕ್ಕೂ ಅಲ್ಲಾಡಲ್ಲ. ಒಂದ್ ಹೆಜ್ಜೆ ಒಂದ್ ಕೂಲ್ ಮಾಡ್ತಾರೆ, ಕಡಿಮೆ ರೇಟಿಗೆ ವಹಿಸ್ಕೊಂಡಿರ್ತಾರೆ. ಕೆಲಸ ಆಗ್ಬೇಕು, ನೀವು ಕೊಟ್ಟಿರ್ತಕ್ಕಂಥ ರೇಟಿಗೆ ಇಷ್ಟೇ ಮಾಡಕ್ಕಾಗೋದು. ಅದು ನಿಮ್ಗೆ ಗೊತ್ತಿಲ್ಲಲ್ಲ ಏನ್ ಕೆಲಸ ಮಾಡ್ತಾರಂತ. ಕಡಿಮೆಗೆ ಮಾಡಿಸಿದೆ ಅಂತ ಹೇಳಿ ಖುಷಿ ಪಡಕ್ ಹೋಗ್ಬೇಡಿ, ಕೆಲಸ ನೀಟಾಗಿ ಮಾಡಿಸಿ. ಯಾರೇ ಆಗಿರ್ಲಿ ಕಾರ್ಪೆಂಟರ್ ಕೆಲಸ ಮಾಡುವಾಗ ನೀವು ಹೇಳಿ ನಮಗೆ ಕ್ರಾಸ್ ಕಾರ್ನರ್ ಮೂಲೆ ಬೇಕು. ನೋಡಿ ಕ್ರಾಸ್ ಕಾರ್ನರ್ ಸ್ಟ್ರೈಟ್ ಇಡಬಾರ್ದು. ಕ್ರಾಸ್ ಕಾರ್ನರ್ ಮಾಡಿದ್ರೆ ಬಿಗಿ ಬರುತ್ತೆ, ಮತ್ ನಾಳೆ ಸಹ ಕೆಲಸನ ಶಿಂಕ್ ಆಗೋದಿಲ್ಲ. ನೋಡಿ ಕಚ್ಕೊಂಡ್ ಕೊಡ್ತೀವಿ. ಡೈಮಂಡ್ ನೋಡಿ ಇಲ್ಲೂ ಕೂಡ ಕ್ರಾಸ್ ಕಾರ್ನರ್ ಮಾಡಿದ್ವಿ. ಕೆಳಗೆ ಹೊಸಲು ಕೂಡ ನೋಡಿ ನೀವು ಕ್ರಾಸ್ ಕಾರ್ನರ್ ಮಾಡಿದ್ವಿ. ಎಲ್ಲೂ ಕೂಡ ನಾವು ಕೆಲಸನ ಯಾವುದೇ ಕಾರಣಕ್ಕೆ ಡಮ್ಮಿ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಸ್ಪಷ್ಟವಾಗಿ ತೋರಿಸ್ತೇವೆ. ಕ್ರಾಸ್ ಕಾರ್ನರ್ ಮೂಲೆ ಇರಬೇಕು ಸ್ನೇಹಿತರೆ. ಇದು ಬಿಗಿ ಸ್ನೇಹಿತರೆ. ಈ ರೀತಿ ಮಾಡೋದ್ರಿಂದ ನಿಮ್ಗೆ ಚೌಕಟ್ಟು ಬಿಗಿ ಆಗಿ ಬರುತ್ತೆ, ಶಿಂಕ್ ಆಗಲ್ಲ. ಈ ಜಾಗದಲ್ಲಿ ಬೆರಕು ಶಿಂಕು ಬರಲ್ಲ. ಇದು ಪರ್ಫೆಕ್ಟ್ ವರ್ಕ್ ಸ್ನೇಹಿತರೆ. ಇನ್ನು ನಿಮಗೆ ಬಿಟ್ಟಿದ್ದು ಕಡಿಮೆ ರೇಟಲ್ಲಿ ಮಾಡಿಸ್ಬೇಕಂದ್ರೆ ನೀವು ಇಟ್ಟು ಮಾಡಿಸ್ಬೋದು. ನಾಳೆ ಬೆಂಡ್ ಆಯ್ತು, ತಿರುಗ್ತು, ಟ್ವಿಸ್ಟ್ ಆಯ್ತು ಅಂದ್ರೆ ಅದಕ್ಕೆ ನೀವೇ ಕಾರಣಕರ್ತಿರ್ತೀರ. ಸ್ವಲ್ಪ ಒಳ್ಳೆ ವರ್ಕರ್ಸ್ ನ ನೋಡಿ ಹುಡುಕಿ ಮಾಡಿ ಅವ್ರು ಮಾಡಿರ್ತಕ್ಕಂಥ 4 ಬಿಲ್ಡಿಂಗ್ ನೋಡಿ ಒಳ್ಳೆ ವರ್ಕರ್ಸ್ ಕೊಟ್ರೆ ಒಳ್ಳೆ ಕೆಲಸ ಬರುತ್ತೆ. ಒಳ್ಳೆ ಕೆಲಸ ನೋಡಕ್ಕೂ ಚೆನ್ನಾಗಿ ಕಾಣುತ್ತೆ, ಬಾಳಿಕೆನೂ ಬರುತ್ತೆ. ಲಕ್ಷಾಂತರ ರೂಪಾಯಿ ಕೊಟ್ಟು ಮರ ಖರೀದಿ ಮಾಡಿರ್ತೀರ, ಒಂದು ಒಳ್ಳೆ ವರ್ಕ್ ಮಾಡ್ಸಿಲ್ಲ ಅಂದ್ರೆ ಏನ್ ಪ್ರಯೋಜನ ಅಂತ ಹೇಳ್ತಾ, ಯಾವುದೇ ಕಾರಣಕ್ಕೂ ಡಮ್ಮಿ ವರ್ಕ್ ಆಗಲೇ ಇರ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇಷ್ಟು ಸ್ಪಷ್ಟವಾಗಿ ನಿಮ್ಗೆ ತೋರಿಸುವಂತ ಪ್ರಯತ್ನ ಪಟ್ಟಿದ್ದೀನಿ ಸ್ನೇಹಿತರೆ. ಒಂದ್ ವೇಳೆ ಸ್ನೇಹಿತರೆ ಈ ರೀತಿ ವರ್ಕ್ ಮಾಡೋರು ನಿಮಗೆ ಸಿಗ್ತಾ ಇಲ್ಲ, ವರ್ಕರ್ಸ್ ಪ್ರಾಬ್ಲಮ್ ಆಗಿದೆ, ಸೀಸನಿಂಗ್ ಆಗಿರ್ತಕ್ಕಂಥ ಮರ ಎಲ್ಲಿಂದ ಹುಡುಕೋಣ, ನಾವ್ ಹೇಗ್ ಕೆಲಸ ಮಾಡ್ಸೋಣ, ಇದೆಲ್ಲ ನಮ್ಗೆ ಹೇಗ್ ಗೊತ್ತಾಗತ್ತೆ? ನಾವು ಹೋಗಿ ಇವೆಲ್ಲ ಕೆಲಸ ಮಾಡ್ಸಕ್ ಆಗಲ್ಲ. ಈ ಪ್ಲೈನಿಂಗ್ ಆಗಿರ್ಬೋದು, ಈ ಚಡಿ ಆಗಿರ್ಬೋದು, ಈ ಗೋಲ್ ಆಗಿರ್ಬೋದು, ಇದಕ್ ಬೇಕಾಗಿರ್ತಕ್ಕಂಥ ಫೆವಿಕಲ್ ತರಿಸ್ಕೊಡೋದಾಗಿರ್ಬೋದು, ಇದಕ್ ಬೇಕಾಗಿರ್ತಕ್ಕಂಥ ಬಫಿಂಗ್ ಪೇಪರ್ ಆಗಿರ್ಬೋದು, ಸಾಕಷ್ಟು ಹಾರ್ಡ್ವೇರ್ ನೋಡಿ. ಇದು ಫಿಟ್ಟಿಂಗ್ಸ್ ಆಗಿರ್ಬೋದು, SS ಸ್ಟೀಲ್ ಹಾಕಿದೀವಿ. ಹಾಗೆ ಇದಕ್ಕೆ ಹ್ಯಾಂಡಲ್ಸ್ ಆಗಿರ್ಬೋದು, ಈ ಡೋರ್ಗೆ ಹ್ಯಾಂಡಲ್ಸ್ ಆಗಿರ್ಬೋದು, ಈ ಡೋರ್ಗೆ ಲಾಕ್ಸ್ ಆಗಿರ್ಬೋದು, ಈ ಡೋರ್ಗೆ ಇಂಚಸ್ ಆಗಿರ್ಬೋದು, ಇವೆಲ್ಲ ನೀವು ಆಯ್ಕೆ ಮಾಡೋದು ನಮಗೆ ತುಂಬಾನೇ ಕಷ್ಟ ಅಂತ ನಿಮಗೆ ಅನ್ನಿಸ್ತಾ ಇದ್ರೆ ಸ್ನೇಹಿತರೆ, ನಿಮ್ಮ ಒಂದು ಕಷ್ಟಕ್ಕೆ ಸ್ಪಂದಿಸಕ್ಕೆ ನಮ್ಮ ಅಭಿಷೇಕ್ ಟಿಂಬರ್ ಎಂಬ ಸಂಸ್ಥೆಗೆ ಇನ್ನೊಂದು ಸಂಸ್ಥೆ ನಾವು ಈಗ ಹೊಸದಾಗಿ ಪ್ರಾರಂಭ ಮಾಡಿದೀವಿ. ಅಭಿಷೇಕ್ ಡೋರ್ ಅಂಡ್ ಫರ್ನಿಚರ್ ಎಂಬುವ ಒಂದು ಹೊಸದಾಗಿ ನಾವು ಪ್ರಾರಂಭ ಮಾಡಿದೀವಿ. ನಮ್ಮ ಸಂಸ್ಥೆಯ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಚಿಕ್ಕಮಗಳೂರಲ್ಲಿ ನಾವು ಈಗ ಪ್ರಾರಂಭ ಮಾಡಿದೀವಿ. ಮಲೆನಾಡು ಭಾಗದ ಚಿಕ್ಕಮಗಳೂರಿನಲ್ಲಿ ಈಗ ನಾವು
ಈ ಒಂದು ಅಭಿಷೇಕ್ ಡೋರ್ ಅಂಡ್ ಫರ್ನಿಚರ್ಸ್ ಎಂಬ ವರ್ಕ್ ಶಾಪ್ ಅಥವಾ ಸಂಸ್ಥೆಯನ್ನ ಪ್ರಾರಂಭ ಮಾಡಿದೀವಿ. ನಿಮಗೆ ಒಂದು ವೇಳೆ ಎಲ್ಲೂ ಕೂಡ ನಾವೆಲ್ಲ ತೋರಿಸಿರ್ತಕ್ಕಂತ ಮಾಹಿತಿ ಪ್ರಕಾರ ಮರ ಸಿಗ್ತಾ ಇಲ್ಲ, ಒಂದ್ ವೇಳೆ ಮರ ಸಿಕ್ಕಿದ್ರೆ ಸೀಸನಿಂಗ್ ಎಲ್ಲಿ ಮಾಡಿಸ್ಬೇಕು, ಸೀಸನಿಂಗ್ ಹೇಗ್ ಮಾಡ್ಬೇಕು, ಇವೆಲ್ಲ ಚಿಂತೆ ಕಾಡ್ತಾ ಇದ್ರೆ ದಯವಿಟ್ಟು ಆ ಚಿಂತೆನ ದೂರಕ್ಕಿಡಿ. ನೇರವಾಗಿ ನಮ್ಮನ್ನ ಸಂಪರ್ಕಿಸಿ ಕೆಳಗಡೆ ಬರ್ತಾ ಇರ್ತಕ್ಕಂತ ನಂಬರ್ಗೆ ಕರೆ ಮಾಡಿ ನಿಮಗ್ ಬೇಕಾಗಿರೋ ರೀತಿ ಚೌಕಟ್ಟು, ಬಾಗಿಲು, ಕಿಟಕಿ ಶಟರ್ಸ್ ಗಳು ಕೂಡ ಮಿನಿಮಮ್ ಬೆಲೆಯಿಂದ ಈ ಒಂದು ಆರ್ಟಿಫಿಷಿಯಲ್ ಪ್ರಾಡಕ್ಟ್ ಏನಿದೆ, ಪ್ಲಾಸ್ಟಿಕ್ ಪ್ರಾಡಕ್ಟ್ ಏನ್ ಮಾರ್ಕೆಟ್ ಅಲ್ಲಿ ವಿಂಡೋಗಳು, ಕಿಟಕಿಗಳು ಬಂದಿರ್ತವೆ, ಆ ಆರ್ಟಿಫಿಷಿಯಲ್ ಪದಾರ್ಥಕ್ಕಿಂತ ಸ್ವಲ್ಪ ಹೆಚ್ಚು ಕಡಿಮೆ ಅದೇ ರೇಟಿಗೆ ಹೋಲಿಕೆ ಆಗೋ ರೀತಿ ರೆಡಿ ಕಿಟಕಿ ಶಟರ್ಸ್ಗಳು ನಾವೇ ಖುದ್ದಾಗಿ ಮರವನ್ನು ಸೀಸನಿಂಗ್ ಪ್ಲಾಂಟ್ ಅಲ್ಲಿ ಹಾಕಿ ಸೀಸನಿಂಗ್ ಮಾಡಿ, ಅಂದ್ರೆ ಮರವನ್ನು ಸಂಪೂರ್ಣವಾಗಿ ಡ್ರೈ ಮಾಡಿ ಅದನ್ನ ಮಾಯಿಶ್ಚರ್ ಕಂಟೆಂಟ್ ಅನ್ನ ಮಾಯಿಶ್ಚರ್ ಮಿಷಿನ್ ಟೆಸ್ಟ್ ಮಾಡಿ ಮರ ಸಂಪೂರ್ಣವಾಗಿ ಒಣಗಿದೆಯಾ ಅಥವಾ ಹಸಿದೆಯಾ ಅಂತ ಸರಿಯಾದ ರೀತಿ ತಿಳ್ಕೊಂಡು ಅದಕ್ಕೆ ಆದಂತ ಒಬ್ಬ ಎಕ್ಸ್ಪರ್ಟ್ ಅನ್ನ ನಾವು ಅದಕ್ಕೆ ನೇಮಕ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಒಂದು ಚೌಕಟ್ಟು, ಬಾಗಿಲು, ಕಿಟಕಿ ಶಟರ್ಸ್ ಡೋರ್ನ ಮಾಡ್ತಕ್ಕಂಥ ಪ್ರಯತ್ನದಲ್ಲಿ ನಾವಿದೀವಿ ಮತ್ತು ಮಾಡ್ತಾ ಇದೀವಿ ಕೂಡ. ನಮ್ಮಲ್ಲಿ ಸೀಸನಿಂಗ್ ಮಾಡಿಯೇ ವರ್ಕ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ವುಡ್ಡಲ್ಲಿ ಕಂಪ್ಲೇಂಟು, ಕ್ರ್ಯಾಕು, ಶಿಂಕು ಯಾವುದು ಬರಲ್ಲ ಸ್ನೇಹಿತರೆ. ನೋಡಿ, 100ರಲ್ಲಿ 1, 2, 3% ಬಂದ್ರೆ ಅದು ಸಹಜ, ಬಟ್ 5ರಿಂದ 10% ಬಂದ್ರೆ ಅದು ತಪ್ಪಾಗುತ್ತೆ. ಯಾವುದೇ ಕಾರಣಕ್ಕೂ ಸ್ನೇಹಿತರೆ ನಮ್ಮಷ್ಟು ನೀವು ಪರ್ಫೆಕ್ಟ್ ಆಗಿ ಸೀಸನಿಂಗ್ ಮಾಡಕ್ಕೆ ನಿಮ್ಗೆ ಬಹಳ ಕಷ್ಟ ಇದೆ. ಹಾಗಾಗಿ ನಾವು ಮರನ ಸೀಸನಿಂಗ್ ಮಾಡ್ತಾ ಇದೀವಿ. ಸೀಸನಿಂಗ್ ಮಾಡಿದಂತ ಮರಗಳನ್ನ ಒಳ್ಳೆ ಎಕ್ಸ್ಪರ್ಟ್ ಇರ್ತಕ್ಕಂತ ಒಳ್ಳೆ ಮಷಿನರಿಗಳಲ್ಲಿ, ವಿದೇಶಿ ಮಷಿನರಿಗಳಲ್ಲಿ ತುಂಬಾ ಚೆನ್ನಾಗಿ ಅದನ್ನ ಪ್ಲೈನಿಂಗು, ಡಿಸೈನು, ಚಡಿಗೋಲು ಕಸ್ಟಮರ್ಗೆ ಯಾವ ರೀತಿ ಬೇಕೋ ಆ ರೀತಿ ಡಿಸೈನು ಮಾಡಿ ನಾವೇ ಸ್ವತಃ ಬಂದು ನಿಮ್ಮ ಡೋರ್ ಟು ಡೋರ್ ಮನೆ ಬಾಗಿಲಿಗೆ ಫಿಟ್ ಮಾಡ್ತಕ್ಕಂತ ಕೆಲಸ ಮಾಡ್ಕೊಡ್ತಾ ಇದೀವಿ. ಯಾವುದೇ ಕಾರಣಕ್ಕೂ ಮನೆ ಮಾಲೀಕರಿಗೆ ಇಷ್ಟೊಂದೆಲ್ಲ ಡಿಸ್ಟರ್ಬೆನ್ಸ್ ಇಲ್ಲ, ಇಷ್ಟೊಂದೆಲ್ಲ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಕೇವಲ ನಮ್ಮ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ನೀವು ಫೋನ್ ಮಾಡಿ ನಿಮ್ಮ ಮನೆ ಅಡ್ರೆಸ್, ವಿಳಾಸ ಕೊಟ್ಟು ಅದನ್ನ ಒಂದು ಅಳತೆಯನ್ನು ನೀವು ನಮಗೆ ಕಳಿಸ್ಕೊಟ್ಟಿದೆ ಅದರಲ್ಲಿ ಅದಕ್ಕೆ ಫಸ್ಟ್ ಎಸ್ಟಿಮೇಶನ್ ಕೊಡ್ತೀವಿ. ಆ ಎಸ್ಟಿಮೇಶನ್ ನಿಮ್ಗೆ ಒಪ್ಪಿಗೆ ಆದಲ್ಲಿ ನಮ್ಮ ಒಬ್ಬ ಸಿಬ್ಬಂದಿ ವರ್ಗದವರು ತಮ್ಮ ಒಂದು ಸೈಟ್ ವಿಸಿಟ್ ಮಾಡ್ತಾರೆ. ಸೈಟ್ ವಿಸಿಟ್ ಮಾಡಿ ಸಂಪೂರ್ಣವಾಗಿ ನಿಮ್ಮ ಹತ್ರ ಎಕ್ಸ್ಪ್ಲೇನ್ ಮಾಡಿ, ಡಿಸೈನ್ ತೋರಿಸಿ, ಮತ್ತೊಂದು ಪ್ರತಿಯೊಂದು ಕೂಡ ನಿಮ್ಗೆ ತೋರಿಸಿ, ನಿಮ್ಗೆ ಒಪ್ಪಿಗೆ ಆದಲ್ಲಿ ಮುಂದಿನ ನಿಮ್ಮ ಡೇಟಿಗೆ ಯಾವ ಡೇಟಿಗೆ ನಿಮ್ಗೆ ಯಾವ ಮೆಟೀರಿಯಲ್ ಬೇಕು ಅದನ್ನ ನಾವು ಅದಕ್ಕೆ ಸೂಕ್ತವಾದಂತ ಒಂದು ವಾಹನದಲ್ಲಿ ಕಳ್ಸಿಕೊಡೋದು ಅಥವಾ ಟ್ರಾನ್ಸ್ಪೋರ್ಟ್ ಅಲ್ಲಿ ಕಳ್ಸಿಕೊಡೋದು ವ್ಯವಸ್ಥೆ ಮಾಡ್ತೀವಿ. ಚೌಕಟ್ಟನ್ನ ನೀವೇ ಕೂರ್ಸ್ಕೊಳ್ಬೇಕು, ಅದು ನಮ್ಮ ಕೆಲಸ ಆಗಿರಲ್ಲ, ಗಾರೆ ಮಿಸ್ತ್ರಿ ಕೂರ್ಸ್ಕೊಳ್ತಾರೆ. ಇನ್ನು ಶಟರ್ಸು ಡೋರ್ ಅಂತ ಬಂದಾಗ ಸ್ವತಃ ನಮ್ಮ ಸಿಬ್ಬಂದಿ ವರ್ಗದವರೇ ಬಂದು ನಿಮ್ಗೆ ಡೋರ್ ಟು ಡೋರ್ ಫಿಟ್ಟಿಂಗ್ ಮಾಡ್ಕೊಡ್ತಾರೆ. ಎಲ್ಲವೂ ಕೂಡ ನಿಮ್ಗೆ ಒಂದು ಮುಂಚಿತವಾಗ್ಲೇ ನಿಮ್ಗೆ ರೇಟು ಮತ್ತೆ ಕೊಟೇಶನ್ ಕೊಡಲಾಗುತ್ತದೆ ಸ್ನೇಹಿತರೆ. ಮತ್ತು ಸಂಪೂರ್ಣವಾಗಿ ನಿಮಗೆ ಈ ರೀತಿ ಒಂದು ಒಳ್ಳೆ ವರ್ಕ್ ಮಾಡಿಸ್ಬೇಕು ಅಂತ ಆದ್ರೆ ನಮ್ಮನ್ನ ನೇರವಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಯಾವುದೇ ಮಧ್ಯವರ್ತಿಗಳ ಸಹಾಯ ಇಲ್ಲದೆ ಮನೆ ಮಾಲೀಕರಾಗಿರ್ಬೋದು, ಕಟ್ಟಿ ಮಾಡ್ತಕ್ಕಂಥ ಕಾಂಟ್ರಾಕ್ಟ್ದಾರರಾಗಿರ್ಬೋದು, ಬಿಲ್ಡರ್ಸ್ ಆಗಿರ್ಬೋದು, ಇಂಜಿನಿಯರ್ಸ್ ಆಗಿರ್ಬೋದು, ಯಾರೇ ಆಗಿರ್ಲಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಏನಪ್ಪಾ ಅಂತಂದ್ರೆ ನಾವು ನಿಮ್ಗೆ ಈ ರೀತಿ ಒಂದು ಒಳ್ಳೆ ವುಡ್ ವರ್ಕ್ ಅನ್ನ ಮಾಡ್ಕೊಡ್ತಕ್ಕಂತ ಒಂದು ಸಂಸ್ಥೆ ಪ್ರಾರಂಭಿಸಿದೀವಿ, ಅಭಿಷೇಕ್ ಡೋರ್ಸ್ ಅಂಡ್ ಫರ್ನಿಚರ್ಸ್ ಅಂತ. ನಮ್ಮನ್ನ ನೀವು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ಈ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಮಾಡಿಕೊಡ್ತಾ ನಿಮಗ್ ಬೇಕಾಗಿರೋ ಕಸ್ಟಮೈಸ್ ಡಿಸೈನ್ ಅನ್ನು ಮಾಡಿಕೊಟ್ಟು ನಾವು ನಿಮಗೆ ಡೋರ್ ಡೆಲಿವರಿ ನಿಮ್ಮ ಮನೆ ಬಾಗಿಲಿಗೆ ತಂದು ಕೊಡೋದಷ್ಟೇ ಅಲ್ಲದೆ ಫಿಟ್ಟಿಂಗ್ ಕೂಡ ನಾವು ಮಾಡ್ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೀವಿ ಅಂತ ಹೇಳ್ತಾ, ಯಾರಿಗೆ ಈ ಒಂದು ಡೋರ್ ವರ್ಕು, ವಿಂಡೋ ವರ್ಕು, ಮನೆ ಕೆಲಸ, ಮರ ಕೆಲಸ ಮಾಡಬೇಕು ಅಥವಾ ಮನೆಗೆ ಫರ್ನಿಚರ್ ಬೇಕು ಅಂದ್ರೂ ಕೂಡ ನೀವು ನೇರವಾಗಿ ನಮ್ಮನ್ನ ಸಂಪರ್ಕಿಸಿ ಅಂತ ಹೇಳ್ದ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಿದೀವಿ. ಇಷ್ಟು ಹೊತ್ತು ಈ ವಿಡಿಯೋನ ವಾಚ್ ಮಾಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಎಲ್ಲರಿಗೂ ನಮಸ್ಕಾರಗಳು.